Wherever we go. ಓಕೆ ಫ್ರೆಂಡ್ಸ್, ಇವತ್ತು ನಾವು ctet 2021 ಜಾನ್ವರಿಲಿ ನಡೆದಿದ್ದ ಎಕ್ಸಾಮ್ದು ಕ್ವೆಶನ್ ಪೇಪರ್ ಅಂದರೆ CDP ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ ಕ್ವೆಶನ್ ಪೇಪರ್, ಸೈಕಾಲಜಿ ಕ್ವೆಶನ್ ಪೇಪರ್, ಪೇಪರ್ 2 ಅವ್ರದ್ದು ಹೇಗಿತ್ತು ನೋಡೋಣ. ಆ್ಯಕ್ಚುಲಿ ಪೇಪರ್ 1, ಪೇಪರ್ 2 ಎಲ್ಲರಿಗೂ ctet ಸೈಕಾಲಜಿ ಏನಿರುತ್ತೆ ಸೇಮ್ ಇರುತ್ತೆ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಕ್ವೆಶನ್ ಏನಿರುತ್ತೆ ctetಲ್ಲಿ, ಫಸ್ಟ್ 30 ಕ್ವೆಶನ್ಸ್ ಏನಿರುತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ ಕ್ವೆಶನ್ಸ್ ಇರುತ್ತೆ. ಓಕೆ, 1 to 30. First question, during the period of childhood development, options is slow and cannot be measured. Second, is multi-layered and complex. Third, consists only of quantitative changes. Fourth, is disorderly and disjoint. ನೋಡಿ ಫ್ರೆಂಡ್ಸ್, ಇದರಲ್ಲಿ ctet ಅಲ್ಲಿ ಭಾಳ ಈಸಿಯಾಗಿ ನೀವು CDPಯಲ್ಲಿ ಸ್ಕೋರ್ ಮಾಡ್ಬೋದು. ಏನಕ್ಕೆ ಅಂದರೆ 4 ಆಪ್ಷನಲ್ಲಿ ಒಂದು ಪಾಸಿಟಿವ್ ಇರುತ್ತೆ, ಬೇರೆದೆಲ್ಲ ನೆಗೆಟಿವ್ ಕಾಣಿಸ್ತಾ ಇರುತ್ತೆ. ನಿಮಗೆ ಈಸಿಯಾಗಿ ನೀವು ಆನ್ಸರ್ ಗೆಸ್ ಮಾಡ್ಬೋದು. ನೀವು ಕಾರ್ಟೆಟ್ ಎಕ್ಸಾಮ್ ಥರ ಅಂದ್ಕೊಬೇಡಿ, ctet ಏನಿದೆ ತುಂಬ ಈಸಿ ಆಗಿರುತ್ತೆ. ಆ್ಯಕ್ಚುಲಿ ಈ ಕ್ವೆಶನ್ಸ್ ಇದೆಯಲ್ಲ ಕಾರ್ಟೆಟಲ್ಲೂ ಕೇಳ್ಬೋದು, ನಿಮಗೆ GPSTRಲ್ಲೂ ಕೇಳ್ಬೋದು. ಸೊ ಸೈಕಾಲಜಿ ಒಂದು ವಿಡಿಯೋನು ಮಿಸ್ ಮಾಡ್ದಂಗೆ ನೀವು ನೋಡಬೇಕು. ಓಕೆ, ಫಸ್ಟ್ ಇವಾಗ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋಣ. ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚೈಲ್ಡ್ಹುಡ್ಡಲ್ಲಿ ಒಂದು ವಿಕಾಸ ಹೇಗಾಗುತ್ತೆ ಮಕ್ಕಳಲ್ಲಿ, ಅಂದರೆ ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂತಂದರೆ, ಫಸ್ಟ್ ಆಪ್ಷನ್ ನೋಡಿ, ಈ ಸ್ಲೋ ಆ್ಯಂಡ್ ಕೆನಾಟ್ ಬಿ ಮೆಷರ್ಡ್. ಸೊ ಆಪ್ಷನ್ ನಂಬರ್ 1 ರಾಂಗ್ ಇದೆ. ಅಲ್ಲಿ ಚೈಲ್ಡ್ಹುಡ್ಡಲ್ಲಿ ಒಂದು ಡೆವಲಪ್ಮೆಂಟ್ ಇದೆಯಲ್ಲ ಅದು ಸ್ಲೋ ಆಗುತ್ತೆ, ಅಥವಾ ಒಂದು ಅಡಲ್ಟ್ಹುಡ್ಡಲ್ಲಿ ಅಡಾಲಸೆನ್ಸಲ್ಲಿ ಡೆವಲಪ್ಮೆಂಟು ಜಾಸ್ತಿ ಆಗುತ್ತೆ, ಚೈಲ್ಡ್ಹುಡ್ಡಲ್ಲಿ ಕಡಿಮೆ ಆಗುತ್ತೆ, ಆ ಥರ ಏನಿರೋದಿಲ್ಲ. ಸೊ ಇಲ್ಲಿ ಏನಿದೆ ಸ್ಲೋ ಅಂತ ಇದೆ. ಸೊ ಆ ಥರ ಏನಿರೋದಿಲ್ಲ, ಡೆವಲಪ್ಮೆಂಟ್ ಏನಿದೆ ಸ್ಲೋ ಆಗಿರೋದಿಲ್ಲ. ಸೊ ಆಪ್ಷನ್ ನಂಬರ್ ರಾಂಗ್ ಇದೆ, ಫಸ್ಟ್ ಆಪ್ಷನ್ ರಾಂಗ್ ಇದೆ. ಸೆಕೆಂಡ್, ಈಸ್ ಮಲ್ಟಿ ಲೇಯರ್ಡ್ ಆ್ಯಂಡ್ ಕಾಂಪ್ಲೆಕ್ಸ್. ಥರ್ಡ್, ಕನ್ಸಿಸ್ಟ್ ಓನ್ಲಿ ಆಫ್ ಕ್ವಾಂಟಿಟೇಟಿವ್ ಚೇಂಜಸ್ ಅಂತ ಇದೆ. ಸೊ ಇಲ್ಲೇನಿದೆ ಡೆವಲಪ್ಮೆಂಟಲ್ಲಿ ಏನಿರುತ್ತೆ ಕ್ವಾಲಿಟೇಟಿವ್ ಚೇಂಜಸ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಡೆವಲಪ್ಮೆಂಟಲ್ಲಿ 2 ಚೇಂಜಸ್ ಆಗಿರುತ್ತೆ, ಒಂದು ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಎರಡೂ ಆಗುತ್ತೆ. ಒಂದು ಮಗುವಲ್ಲಿ ವಿಕಾಸ ಹೇಗಾಗುತ್ತೆ ಅಂತಂದರೆ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಎರಡು ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಫೋರ್ತ್ ಆಪ್ಷನ್ ನೋಡಿ, ಈಸ್ ಡಿಸ್ಆರ್ಡರ್ಲಿ ಆ್ಯಂಡ್ ಡಿಸ್ಜಾಯಿಂಟ್ ಅಂತ ಇದೆ. ಸೊ ಏನಿದೆ ಅಂದರೆ ಒಂದು ಡೆವಲಪ್ಮೆಂಟ್ ಇದೆಯಲ್ಲ, ಇದು ಒಂದು ಆರ್ಡರ್ಲಿ ಮತ್ತು ಸೀಕ್ವೆನ್ಸ್ ಅಂತ ಒಂದು ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟಲ್ಲಿದೆ ನೋಡಿ. ಇದು ಒಂದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇದೆಯಲ್ಲ, ಅದು ಪ್ರಿನ್ಸಿಪಲ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನಾನು ಮಾಡಿದ್ದೀನಿ ಆಲ್ರೆಡಿ. ಅದರಲ್ಲಿ ಏನಿದೆ, ಒಂದು ಡೆವಲಪ್ಮೆಂಟ್ ಈಸ್ ಆರ್ಡರ್ಲಿ ಆ್ಯಂಡ್ ಇನ್ ಸೀಕ್ವೆನ್ಸ್ ಅಂತ ಇದೆ. ಒಂದು ಯಾವ ಏಜಲ್ಲಿ ಮಕ್ಕಳು ಏನು ಮಾಡಬೇಕು ಅದನ್ನೇ ಮಾಡ್ತಾರೆ. ಸೊ ಡೆವಲಪ್ಮೆಂಟ್ ಈಸ್ ಆರ್ಡರ್ಲಿ ಇರುತ್ತೆ. ಓಕೆ, ಒಂದಕ್ಕೊಂದು ಡಿಪೆಂಡ್ ಆಗಿರುತ್ತೆ, ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ ಯಾವುದು ಡೆವಲಪ್ಮೆಂಟ್. ಓಕೆ, ಆಪ್ಷನ್ ನಂಬರ್ 2 ಇದಕ್ಕೆ ರೈಟ್ ಆನ್ಸರ್. ಏನು ಅಂದರೆ ಡೆವಲಪ್ಮೆಂಟ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಈಸ್ ಮಲ್ಟಿ ಲೇಯರ್ಡ್ ಆ್ಯಂಡ್ ಕಾಂಪ್ಲೆಕ್ಸ್. ಡೆವಲಪ್ಮೆಂಟ್ ಈಸ್ ಮಲ್ಟಿ ಲೇಯರ್ಡ್ ಆ್ಯಂಡ್ ಕಾಂಪ್ಲೆಕ್ಸ್. ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಇವಾಗ ಮಲ್ಟಿ ಲೇಯರ್ಡ್ ಅಂತಂದರೆ ಏನು, ಇಲ್ಲಿ ಬೇರೆ ಬೇರೆ ಲೆವೆಲಲ್ಲಿ ಇಲ್ಲಿ ಮಕ್ಕಳೇನಾಗಿರುತ್ತೆ, ಒಂದು ಡೆವಲಪ್ಮೆಂಟ್ ಬೇರೆ ಬೇರೆ ಲೆವೆಲಲ್ಲಿ ಆಗುತ್ತೆ. ಅಂದರೆ ಬರೀ ಒಂದೇ ಟೈಪ್ ಡೆವಲಪ್ಮೆಂಟ್ ಅಂತಲ್ಲ, ಬೇರೆ ಬೇರೆ ಡೆವಲಪ್ಮೆಂಟ್ ಅಂದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗಿರ್ಬೋದು, ಸೋಷಿಯಲ್, ಇಮೋಷ್ನಲ್, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗಿರ್ಬೋದು, ಒಂದು ಫೈನ್ ಮೋಟರ್ ಸ್ಕಿಲ್ಸ್, ಗ್ರಾಸ್ ಮೋಟರ್ ಸ್ಕಿಲ್ಸ್, ಇದೆಲ್ಲ ಏನಿದೆ ಒಂದು ಡೆವಲಪ್ಮೆಂಟ್ ಚೈಲ್ಡ್ ಡೆವಲಪ್ಮೆಂಟಲ್ಲಿ ಬರುತ್ತೆ. ಸೊ ಏನಿರುತ್ತೆ ಇದಕ್ಕೆ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಮಲ್ಟಿ ಲೇಯರ್ಡ್, ಮಲ್ಟಿ ಅಂತಂದರೆ ಬಹು ಲೇಯರ್ಸ್ ಇರುತ್ತೆ. ಅಂದರೆ ಬೇರೆ ಬೇರೆ ಲೆವೆಲ್ಸಲ್ಲಿ ಯಾವ ಸ್ಟೇಜಲ್ಲಿ ಅವರು ಒಂದೊಂದು ಲ್ಯಾಂಗ್ವೇಜ್ ಕಲಿತಾರೆ, ಒಂದು ಮಾತಾಡೋದು ಕಲಿತಾರೆ. ಫಸ್ಟ್ ಒಂದು ವರ್ಡಿಂದ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ 2 ವರ್ಡ್ಸ್ ಆ ಥರ ಅಂದ್ಬಿಟ್ಟು ಒಂದು ಸೆಂಟೆನ್ಸ್ನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಇದಕ್ಕೆ ಮಲ್ಟಿ ಲೇಯರ್ಡ್ ಡೆವಲಪ್ಮೆಂಟ್ ಏನಿದೆ ಚೈಲ್ಡ್ಹುಡ್ಡಲ್ಲಿ, ಇದೊಂದು ಕಾಂಪ್ಲೆಕ್ಸ್ ಮತ್ತು ಮಲ್ಟಿ ಲೇಯರ್ಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಈಸ್ ಆಪ್ಷನ್ ನಂಬರ್ 1 ದ ಏರಿಯಾ ಬಿಟ್ವೀನ್ ಅ ಚೈಲ್ಡ್ಸ್ ಕರೆಂಟ್ ಲೆವೆಲ್ ಆಫ್ ಇಂಡಿಪೆಂಡೆಂಟ್ ಪರ್ಫಾರ್ಮೆನ್ಸ್. ಒಂದೊಂದು ವರ್ಡ್ ಕೂಡ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ, ಅರ್ಥ ಮಾಡ್ಕೊಂಡು ಓದಬೇಕು ಕ್ವೆಶನ್ ಇಲ್ಲಿ. ಏನಕ್ಕಂದರೆ 4 ಆಪ್ಷನ್ನಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಓದೋಣ. ಓಕೆ, ದ ಏರಿಯಾ ಬಿಟ್ವೀನ್ ಎ ಚೈಲ್ಡ್ಸ್ ಕರೆಂಟ್ ಲೆವೆಲ್ ಆಫ್ ಇಂಡಿಪೆಂಡೆಂಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ದ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ದಟ್ ಚೈಲ್ಡ್ ಕುಡ್ ಅಚೀವ್ ವಿತ್ ದ ಹೆಲ್ಪ್ ಆಫ್ ಅಡಲ್ಟ್ಸ್ ಆ್ಯಂಡ್ ಮೋರ್ ಸ್ಕಿಲ್ಡ್ ಪರ್ಸನ್. ಒಂದು
ಈ ಥರನಾದರೂ ಕೊಡ್ಬೋದು. ಸೊ ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ಈ ಥರನಾದರೂ ಕೊಡ್ಬೋದು. ಇನ್ನೊಂದು ಯಾವ್ಯಾವ ರೀತಿ ಕೊಡ್ತಾರೆ ಅಂತಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟಲ್ಲಿ ಭಾಳ ಕನ್ಫ್ಯೂಸ್ ಆಗುತ್ತೆ ನೋಡಿ. ಇಲ್ಲಿ ನೋಡ್ಬೋದು ನೀವು, ವಾಟ್ ಹೀ ಕ್ಯಾನ್ ಲರ್ನ್ ವಿತ್ ಹೆಲ್ಪ್ ಅಂದರೆ ಒಂದು ಮಗು ಇದೆಯಲ್ಲ, ಒಂದು ಹೆಲ್ಪ್ ಮಾಡೋದ್ರಿಂದ ಒಂದು ಲರ್ನ್ ಮಾಡುತ್ತೆ. ಒಂದು ಯಾರಾದರೂ ಬೇರೆಯವರು ಸಪೋರ್ಟ್ ಮಾಡೋದ್ರಿಂದ, ಅಂದರೆ ಮೋರ್ ನಾಲೆಜಬಲ್ ಅದರ್ಸ್, MKO ಅಂತ ಹೇಳ್ತಾರೆ. ಮೋರ್ ನಾಲೆಜಬಲ್ ಅದರ್ಸ್ ಅಂದರೆ ಅವ್ರ ಎಲ್ಡರ್ಸ್ ಆಗಿರ್ಬೋದು, ಅಥವಾ ಅವ್ರಿಗಿನ್ನ ಜಾಸ್ತಿ ನಾಲೆಜ್ ಇರೋರು ಅವ್ರಿಗೆ ಆ ಮಗುಗೆ ಹೆಲ್ಪ್ ಮಾಡಿದಾಗ, ಒಂದು ಸಪೋರ್ಟ್ ಮಾಡಿದಾಗ ಮಗು ಏನು ಮಾಡುತ್ತೆ, ಅದು ಟಾಸ್ಕ್ ಕಂಪ್ಲೀಟ್ ಮಾಡುತ್ತೆ. ಆ ಒಂದು ಝೋನ್ಗೆ ನಾವೇನು ಹೇಳ್ತೀವಿ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅಥವಾ ಆ ಏರಿಯಾ ಆಫ್ ಡೆವಲಪ್ಮೆಂಟ್ ಯಾವುದು, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಯಾವುದು ಅಂದರೆ ಎ ಲರ್ನರ್ ಕ್ಯಾನ್ ಡೂ ಇಫ್ ಹಿ ಈಸ್ ಗೈಡೆಡ್. ಬೇರೆಯವ್ರ ಗೈಡರ್ ಮಾಡಿದಾಗ ಲರ್ನರ್ ಕ್ಯಾನ್ ಡೂ ವಿತ್ ಗೈಡೆನ್ಸ್. ಬೇರೆಯವ್ರ ಗೈಡೆನ್ಸಿಂದ ಮಗು ಮಾಡ್ತಲ್ಲ, ಆ ಝೋನ್ಗೆ ಅಥವಾ ಆ ಏರಿಯಾಗೆ ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ, ಚಿಲ್ಡ್ರನ್ ಇನ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಆಪ್ಷನ್ ನಂಬರ್ 1, ಆರ್ ಕೇಪಬಲ್ ಆಫ್ ಹೈಪೋಥೆಟಿಕೋ ಡಿಡಕ್ಟಿವ್ ರೀಸನಿಂಗ್ ಆ್ಯಂಡ್ ಪ್ರಪೋರ್ಷನಲ್ ಥಾಟ್. ಇದಕ್ಕೆ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್. ಸೆಕೆಂಡ್ ಆಪ್ಷನ್ ನೋಡೋಣ, ಆರ್ ಬೌಂಡ್ ಬೈ ಸೆಂಟ್ರೇಷನ್ ಆ್ಯಂಡ್ ಇರ್ರಿವರ್ಸಿಬಿಲಿಟಿ ಆಫ್ ಥಾಟ್. ಸೊ ಇವಾಗ ಪಿಯಾಜೆ ಅವ್ರ 4 ಸ್ಟೇಜಲ್ಲಿ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಏನಿದೆ ಅದು ಲಾಸ್ಟ್ ಸ್ಟೇಜ್ ಆಗಿರುತ್ತೆ. ಸೆಕೆಂಡ್ ಆಪ್ಷನ್ ನೋಡಿ, ಅದರಲ್ಲಿ ಏನಿರುತ್ತೆ, ಆರ್ ಬೌಂಡ್ ಬೈ ಸೆಂಟ್ರೇಷನ್ ಆ್ಯಂಡ್ ಇರ್ರಿವರ್ಸಿಬಿಲಿಟಿ ಆಫ್ ಥಾಟ್ ಅಂತಂದರೆ ಇದು ಸೆಕೆಂಡ್ ಸ್ಟೇಜಲ್ಲಿ, ಅಂದರೆ 2 to 7 years, ಅಂದರೆ ಪ್ರೀ ಆಪರೇಷನಲ್ ಸ್ಟೇಜಲ್ಲಿ ಸೆಕೆಂಡ್ ಇದೆಯಲ್ಲ ಇದು. ಸೆಂಟ್ರೇಷನ್ ಅಂತಂದರೆ ಮಕ್ಕಳು ಏನಿದ್ದಾರೆ ಈ ಸ್ಟೇಜಲ್ಲಿ ಒಂದೇ ಒಂದು ರೀತಿಯಿಂದ ಥಿಂಕ್ ಮಾಡ್ತಾರೆ, ಬೇರೆ ಬೇರೆ ರೀತಿಯಿಂದ ಥಿಂಕ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಸೊ ಇರ್ರಿವರ್ಸಿಬಿಲಿಟಿ ಆಫ್ ಥಾಟ್ ಅಂತಂದರೆ ಯಾವುದೋ ಒಂದು ಕಾನ್ಸೆಪ್ಟ್ ಕೊಟ್ಟರೆ ನೀವು ಅವ್ರಿಗೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಮಲ್ಟಿಪ್ಲಿಕೇಶನ್ ಕೊಡ್ತೀರಾ, 3 2s 4 ಅಂತ ಹೇಳ್ತೀರಾ, 3 4s 12 ಅಂತ ಹೇಳ್ತೀರಾ. 3 4s 12 ಅಂತ ಹೇಳಿದ್ರೆ ಅವ್ರಿಗೆ 4 3s 12 ಅಂತ ಹೇಳೋಕ್ಕೆ ಬರೋದಿಲ್ಲ. ಸೊ ಇರ್ರಿವರ್ಸಿಬಿಲಿಟಿ ಆಫ್ ಥಾಟ್ ಇರುತ್ತೆ ಯಾವುದರಲ್ಲಿ, ಸೆಕೆಂಡ್ ಸ್ಟೇಜಲ್ಲಿ, ಪ್ರೀ ಆಪರೇಷನಲ್ ಸ್ಟೇಜಲ್ಲಿ. ಓಕೆ, ಆರ್ ಬೌಂಡ್ ಬೈ ಸೆಂಟ್ರೇಷನ್ ಆ್ಯಂಡ್ ಇರ್ರಿವರ್ಸಿಬಿಲಿಟಿ. ಸೆಂಟ್ರೇಷನ್ ಇದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್. ಏನಕ್ಕಂದರೆ ಇದು CTET-ಅಲ್ಲಿ ಕೇಳ್ತಾರೆ. ಈ ಪಿಯಾಜೆದು ಕಂಪಲ್ಸರಿ 1 or 2 ಕ್ವೆಶನ್ಸ್ ಇದ್ದೇ ಇರುತ್ತೆ. CTET ಅಂತಲೇ ಅಲ್ಲ, GPSTR ಅಲ್ಲೂ ಅಷ್ಟೇ, ಒಂದು ಪಿಯಾಜೆ ಆಗಿರಲಿ ವೈಗೋಸ್ಕಿ ಅವರಾಗಿರಲಿ ಕಂಪಲ್ಸರಿ 2 ಕ್ವೆಶನ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ 2019 GPSTR ಅಲ್ಲಿ ಕೇಳಿದರು. ಸೊ ಇದು ಇಂಪಾರ್ಟೆಂಟ್. ಪಿಯಾಜೆ, ವೈಗೋಸ್ಕಿ, ಕೋಲ್ಬರ್ಗ್ ಈ 3 ಥಿಯರೀಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥರ್ಡ್ ಆಪ್ಷನ್ ನೋಡಿ, ಕೆನಾಟ್ ಕನ್ಸರ್ವ್, ಕ್ಲಾಸಿಫೈ ಆ್ಯಂಡ್ ಸೀರಿಯೇಟ್. ಇದು ಥರ್ಡ್ ಆಪ್ಷನ್ ಯಾವುದ್ರಲ್ಲಿ ಬರುತ್ತೆ, ಥರ್ಡ್ ಸ್ಟೇಜಲ್ಲಿ, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜಲ್ಲಿ ಏನು ಮಾಡ್ತಾರೆ, ಕನ್ಸರ್ವೇಷನ್, ಸೀರಿಯೇಷನ್, ಕ್ಲಾಸಿಫಿಕೇಷನ್ ಇದೆಲ್ಲ ಮಾಡ್ತಾರೆ ಥರ್ಡ್ ಸ್ಟೇಜಲ್ಲಿ. ಆದರೆ ಫಾರ್ಮಲ್ ಆಪರೇಷನಲ್ ಸ್ಟೇಜಲ್ಲಿ ಮಾಡೋದಿಲ್ಲ. ಫೋರ್ತ್ ಆಪ್ಷನ್ ನೋಡಿ, ಬಿಗಿನ್ ಟು ಎಂಗೇಜ್ ಇನ್ ಮೇಕ್ ಬಿಲೀವ್ ಆ್ಯಂಡ್ ಸಿಂಬಾಲಿಕ್ ಪ್ಲೇ. ಸಿಂಬಾಲಿಕ್ ಥಾಟ್ ಆಗಿರಲಿ, ಸಿಂಬಾಲಿಕ್ ಪ್ಲೇ ಆಗಿರಲಿ, ಅದು ಯಾವುದ್ರಲ್ಲಿ ಮಾಡೋದು ಅಂದರೆ ಸೆಕೆಂಡ್ ಸ್ಟೇಜಲ್ಲಿ. ಸಿಂಬಾಲಿಕ್ ಥಾಟ್ ಅಥವಾ ಸಿಂಬಾಲಿಕ್ ಪ್ಲೇ ಯಾವುದು, ಒಂದು ಫೋನ್ ತೊಗೊಂಬಿಟ್ಟು ರಿಮೋಟ್ ತೊಗೊಂಡು ಫೋನ್ ಥರ ಆ್ಯಕ್ಟ್ ಮಾಡೋದು, ಫೋನಲ್ಲಿ ಮಾತಾಡೋ ಥರ ಮಾತಾಡೋದು, ಇದಕ್ಕೆ ಸಿಂಬಾಲಿಕ್ ಥಾಟ್ ಅಂತ. ಅಥವಾ ಒಂದು ಹಾರ್ಸ್ ಹೋಗ್ತಾ ಇದೆ ಅಂತಂದ್ಬಿಟ್ಟು, ಒಂದು ಹಾರ್ಸ್ ಮೇಲೆ ನಾನು ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಒಂದು ಬ್ರೂಮ್ ತೊಗೊಂಡು, ಇದು ಪರ್ಕೆ ತೊಗೊಂಡು ಏನು ಮಾಡ್ತಾರೆ, ಅದನ್ನು ನಾನು ಹಾರ್ಸ್ ಮೇಲೆ ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಅದ್ರ ಮೇಲೆ ಕುತ್ಕೊಂಡು ಓಡಾಡ್ತಿರೋದು. ಇದೆಲ್ಲ ಏನಿದೆ, ಸಿಂಬಾಲಿಕ್ ಥಾಟ್. ಮೈಂಡಲ್ಲಿ ಅವ್ರದ್ದು ಒಂದು ಹಾರ್ಸ್ ಇರುತ್ತೆ, ಬಟ್ ಅವರು ಬೇರೆ ವಸ್ತುಗೆ ಹಾರ್ಸ್ ಅಂತ ಅನ್ಕೋತಾರೆ. ಇನ್ನೊಂದು ಫೋನ್ ಆಗಿರಲಿ, ಒಂದು ಬನಾನಾ ಆಗಿರಲಿ, ಬನಾನಾ ತೊಗೊಂಡು ಫೋನಲ್ಲಿ ಮಾತಾಡೋ ಥರ ಮಾತಾಡೋದು, ಇದೆಲ್ಲ ಸೆಕೆಂಡ್ ಸ್ಟೇಜಲ್ಲಿ ಸಿಂಬಾಲಿಕ್ ಥಾಟ್. ಆ್ಯಕ್ಚುಲಿ ನಾನು ಪಿಯಾಜೆ ಕಂಪ್ಲೀಟ್ ಒಂದು ಥಿಯರಿ ಮಾಡಿದ್ದೀನಿ ಕ್ಲಾಸ್ 7 ಅಂತ ಅಂದ್ಬಿಟ್ಟು. ಇವಾಗ ಯಾವುದ್ಯಾವ ಸೈಕಾಲಜಿ 2021 ನಾನು ಮಾಡಿದ್ದೀನೋ ಅದರದ್ದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಪಿಯಾಜೆ ಥಿಯರಿ CTET-ಅಲ್ಲಿ, ಕಾರ್ಟೆಟಲ್ಲಿ, GPSTR-ಅಲ್ಲಿ ಎಲ್ಲದರಲ್ಲೂ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾನು ಒಂದು 7 ಕ್ಲಾಸಸ್ ಅಂತ ಮಾಡಿದ್ದೀನಿ, ಅದರಲ್ಲಿ ಎಲ್ಲ ಬೇಸಿಕ್ ಇದೆ, ಇಂಪಾರ್ಟೆಂಟ್ ಕ್ಲಾಸಸ್ ಇದೆ 7 ಕ್ಲಾಸಸ್ಸು. ಅದನ್ನು ನೋಡಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ಅಟ್ ವಿಚ್ ಸ್ಟೇಜ್ ಆಫ್ ಲಾರೆನ್ಸ್ ಗೋಲ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್ ಡೂ ಇಂಡಿವಿಜುವಲ್ಸ್ ಬಿಲೀವ್ ದಟ್ ಆ್ಯಕ್ಟಿವ್ಲಿ ಮೇಂಟೈನಿಂಗ್ ದ ಕರೆಂಟ್ ಸೋಷಿಯಲ್ ಸಿಸ್ಟಮ್ ಎನ್ಶೋರ್ಸ್
positive human relationships and societal order. Options: the punishment and obedience orientation. Second, the social order maintaining orientation. Third, the instrumental purpose orientation. Fourth, the universal ethical principle orientation. ಓಕೆ, ಇದಕ್ಕೆ ಆಪ್ಷನ್ ನಂಬರ್ 2, ದ ಸೋಷಿಯಲ್ ಆರ್ಡರ್ ಮೇಂಟೈನಿಂಗ್ ಓರಿಯೆಂಟೇಷನ್ ಇಸ್ ದ ರೈಟ್ ಆನ್ಸರ್. ಸೊ ಇವಾಗ ನೀವು ನೋಡ್ಬೋದು ಇದರಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಏನು ಇಂಡಿವಿಜುವಲ್ ಬಿಲೀವ್ ದಟ್ ಆ್ಯಕ್ಟಿವ್ಲಿ ಮೇಂಟೈನಿಂಗ್ ದ ಕರೆಂಟ್ ಸೋಷಿಯಲ್ ಸಿಸ್ಟಮ್. ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಇಂಡಿವಿಜುವಲ್ಸ್ ಏನು ಮಾಡ್ತಾರೆ, ಇಲ್ಲಿ ಮಕ್ಕಳು ಏನು ಮಾಡ್ತಾರೆ, ಬಿಲೀವ್ ದಟ್ ಆ್ಯಕ್ಟಿವ್ಲಿ ಮೇಂಟೈನಿಂಗ್ ದ ಕರೆಂಟ್ ಸೋಷಿಯಲ್ ಸಿಸ್ಟಮ್ಸ್ ಎನ್ಶೋರ್ಸ್ ಪಾಸಿಟಿವ್ ಹ್ಯೂಮನ್ ರಿಲೇಷನ್ಶಿಪ್ಸ್ ಆ್ಯಂಡ್ ಸೊಸೈಟಲ್ ಆರ್ಡರ್. ಇಲ್ಲಿ ಒಂದು ಸೊಸೈಟಿನೂ ಕೇಳ್ತಾ ಇದ್ದಾರೆ. ಸೊಸೈಟಿಯಲ್ಲಿ ಒಂದು ಲಾ ಆ್ಯಂಡ್ ಆರ್ಡರ್ ಇದೆಯಲ್ಲ, ಅದಕ್ಕೆ ನಾವು ಫಾಲೋ ಮಾಡಬೇಕು. ಅದರಲ್ಲಿ ಒಂದು ಪಾಸಿಟಿವ್ ಹ್ಯೂಮನ್ ರಿಲೇಷನ್ಶಿಪ್ಸ್ ಏನಾಗುತ್ತೆ ಅದನ್ನು ಮೇಂಟೈನ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಸೊ ಇವಾಗ ಸ್ಲೈಡ್ಸ್ ನೋಡಿ. ನಾನು ಒಂದು ಡೀಟೇಲಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಬರೆಯೋರಿಗೋಸ್ಕರ ಮೈಂಡಲ್ಲಿ ಇಟ್ಕೊಂಡು ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ಏನಿರುತ್ತೆ, ಒಂದು ಕೋಲ್ಬರ್ಗ್ಸ್ ಥಿಯರಿಯಲ್ಲಿ 3 ಲೆವೆಲ್ಸ್ ಇದೆ. ಯಾವುದು? ಪ್ರೀ ಕನ್ವೆನ್ಷನಲ್, ಕನ್ವೆನ್ಷನಲ್, ಪೋಸ್ಟ್ ಕನ್ವೆನ್ಷನಲ್. ಇದು 3 ಲೆವೆಲ್. ಪ್ರೀ ಅಂದರೆ ಏನು? ಮುಂಚೆ. ಪ್ರೀ ಅಂದರೆ ಯಾವ ಏಜಿಂದ ಇರುತ್ತೆ? ಪ್ರೀ ಕನ್ವೆನ್ಷನಲ್ 3 to 7 years. ನೀವು ಈ ಲೆವೆಲ್ಸ್ ಮತ್ತು ಸ್ಟೇಜಸ್ ನಿಮಗೆ ನೆನಪಿಗಿರ್ಬೇಕಂದ್ರೆ ನಿಮಗೆ ಏಜ್ ಗೊತ್ತಿರಬೇಕು. ಆ ಮಕ್ಕಳು ಆ ಏಜಲ್ಲಿ ಏನು ಮಾಡ್ತಾರೆ ಅಂತ ನೀವು ಮೈಂಡಲ್ಲಿ ಥಿಂಕ್ ಮಾಡ್ತಾಯಿದ್ರೆ ಆವಾಗ ಥಿಯರಿ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ, ಫಸ್ಟ್ ಲೆವೆಲಲ್ಲಿ ಈ 3 to 7 years ಮಕ್ಕಳಿರ್ತಾರೆ ಪ್ರೀ ಕನ್ವೆನ್ಷನಲ್ ಲೆವೆಲಲ್ಲಿ. ನೆಕ್ಸ್ಟ್ ಅದಾದಮೇಲೆ ಕನ್ವೆನ್ಷನಲ್ ಲೆವೆಲಲ್ಲಿ 8 to 13 years ಓಲ್ಡ್ ಮಕ್ಕಳಿರ್ತಾರೆ ಕನ್ವೆನ್ಷನಲ್ ಲೆವೆಲಲ್ಲಿ, ಸೆಕೆಂಡ್ ಲೆವೆಲಲ್ಲಿ. ಥರ್ಡ್ ಲೆವೆಲ್ ಪೋಸ್ಟ್ ಕನ್ವೆನ್ಷನಲ್ ಲೆವೆಲಲ್ಲಿ ಅಡಲ್ಟ್ಹುಡ್ ಅಥವಾ ಅಡಾಲಸೆನ್ಸ್ ಅಂತ ಹೇಳ್ಬೋದು, ಲಾಸ್ಟ್ ಲೆವೆಲಲ್ಲಿ. ಓಕೆ, ಪ್ರೀ ಕನ್ವೆನ್ಷನಲ್ಲಲ್ಲಿ 2 ಸ್ಟೇಜಸ್ ಇರುತ್ತೆ. ಪ್ರತಿಯೊಂದು ಲೆವೆಲಲ್ಲಿ 3 ಲೆವೆಲ್ ಇದೆಯಲ್ವಾ, ಇದರಲ್ಲಿ ಒಂದೊಂದರಲ್ಲಿ 2 ಇರುತ್ತೆ. ಓಕೆ, ಫಸ್ಟ್ ಲೆವೆಲಲ್ಲಿ ಪ್ರೀ ಕನ್ವೆನ್ಷನಲ್ ಲೆವೆಲಲ್ಲಿ ಏನಿರುತ್ತೆ? 2. ಅದರಲ್ಲಿ ಯಾವುದು? ಅವಾಯ್ಡ್ ಪನಿಷ್ಮೆಂಟ್ ಅಥವಾ ಒಬ್ಟೈನ್ ರಿವಾರ್ಡ್ಸ್ ಅಂತ ಇದೆ. ಫಸ್ಟ್ ಮಕ್ಕಳು ಏನು ಮಾಡ್ತಾರೆ, ಒಂದು ಪನಿಷ್ಮೆಂಟ್ ಅವಾಯ್ಡ್ ಮಾಡೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಕೆಲಸಗಳು ಮಾಡ್ತಾಯಿರ್ತಾರೆ. ಏನಕ್ಕೆ? ಇವಾಗ ನಾನು ಹೋಮ್ವರ್ಕ್ ಬರೀಲಿಲ್ಲ ಅಂದರೆ ಮಿಸ್ ಹೊಡಿತಾರೆ. ಆ ಥರ ಪನಿಷ್ಮೆಂಟ್ ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಫಸ್ಟ್ ಲೆವೆಲಲ್ಲಿ ಅದು. ಸೆಕೆಂಡ್ ಏನಿದೆ, ಒಬ್ಟೈನ್ ರಿವಾರ್ಡ್ಸ್ ಅಂತ ಇದೆ. ಸೊ ಮಕ್ಕಳು ಒಬ್ಟೈನ್ ರಿವಾರ್ಡ್ಸ್ ಅಂದರೆ ಪ್ರೈಸ್ಗೋಸ್ಕರ ಅವರು ಮಾಡ್ತಾಯಿರ್ತಾರೆ. ಅಂದರೆ ಬೇಗ ನಾನು ಕಂಪ್ಲೀಟ್ ಮಾಡಿಬಿಟ್ರೆ ಹೋಮ್ವರ್ಕ್ ಅವರು ನನಗೆ ಪ್ರೈಸ್ ಕೊಡ್ತಾರೆ. ಸೊ ಪ್ರೈಸ್ಗೋಸ್ಕರ, ರಿವಾರ್ಡ್ಸ್ಗೋಸ್ಕರ. ಸ್ಟೇಜಲ್ಲಿ ಇನ್ನೊಂದಿರುತ್ತೆ, ಏನು ಅಂತಂದರೆ ಇದೇ ಒಬ್ಟೈನ್ ರಿವಾರ್ಡ್ಸ್ ಅಂತ ಇದೆಯಲ್ಲ, ಇದಕ್ಕೆ ನಾವು ಇನ್ನೊಂದು ಥರ ತೊಗೋಬೋದು. ಏನು, ಇವರು ಬೇರೆ ಯಾವುದೋ ಒಂದು ವಸ್ತು, ಇವಾಗ ಕ್ಲಾಸಲ್ಲಿ ನೀವು ಚಿಕ್ಕ ಮಕ್ಕಳು ನೋಡಿರ್ತೀರ, ಒಬ್ಬರು ಯಾರಾದರೂ ಒಂದು ಡಿಸೈನಿಂದು ಪೆನ್ಸಿಲ್ ಅಥವಾ ಏನಾದರೂ ಒಂದು ರಬ್ಬರ್ ಹೊಸದಾಗಿ ತಂದಿದ್ರೆ, ನೀನು ಆ ರಬ್ಬರ್ ಕೊಡು ನನಗೆ, ನನ್ನ ರಬ್ಬರ್ ನಿನ್ಗೆ ಕೊಡ್ತೀನಿ, ಅಥವಾ ನೀನು ನನ್ನ ಹೋಮ್ವರ್ಕ್ ಕಂಪ್ಲೀಟ್ ಮಾಡು, ನಿನ್ಗೊಂದು ನಾನೇನೋ ಕೊಡ್ತೀನಿ ಅಂತಂದ್ಬಿಟ್ಟು ಒಂದು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಈ ಸ್ಟೇಜಲ್ಲಿ ಯಾವುದರಲ್ಲಿ? ಪ್ರೀ ಕನ್ವೆನ್ಷನಲ್ ಲೆವೆಲಲ್ಲಿ ಸೆಕೆಂಡ್ ಸ್ಟೇಜಲ್ಲಿ ಈ ಥರ ಮಾಡ್ತಾರೆ ಮಕ್ಕಳು. ಏನು, ನೀವು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಅವರು ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ತಾರೆ. ನೀನು ನನಗಿದ್ದು ಫೇವರ್ ಮಾಡು, ನಾನು ನಿನಗೆ ಇನ್ನೊಂದು ಫೇವರ್ ಮಾಡ್ತೀನಿ. ನೀನು ನನಗೆ ಹೋಮ್ವರ್ಕ್ ಬರ್ಕೊಡು, ನಾನು ನಿನ್ಗೆ ಏನಾದರೂ ಬೇರೆದು ಕೆಲಸ ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಫೇವರ್ ಕೂಡ ಬರುತ್ತೆ ಇದರಲ್ಲಿ. ಯಾವುದರಲ್ಲಿ? ಸೆಕೆಂಡ್ ಸ್ಟೇಜಲ್ಲಿ ಒಬ್ಟೈನ್ ರಿವಾರ್ಡ್ಸ್ ಆಗಿರ್ಬೋದು, ಇನ್ನೊಂದು ಫೇವರ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಎಕ್ಸ್ಚೇಂಜಿಂಗ್ ಫೇವರ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕನ್ವೆನ್ಷನಲ್ ಸ್ಟೇಜಲ್ಲಿ ಥರ್ಡ್, ಬಿಲಾಂಗ್ ಆ್ಯಂಡ್ ಬಿ ಅಕ್ಸೆಪ್ಟೆಡ್. ಈ ಸ್ಟೇಜಲ್ಲಿ ಮಕ್ಕಳು ಏನು ಮಾಡ್ತಾರೆ, ಗುಡ್ ಬಾಯ್ ಅಥವಾ ಗುಡ್ ಗರ್ಲ್ ಆ್ಯಟಿಟ್ಯೂಡ್ ಇರುತ್ತೆ. ಇದು ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಅವರು ಕೆಲಸ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಮನೆಯಲ್ಲಿ ನೀವೇನು ಮಾಡ್ತೀರಾ, ಒಂದು ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಹೇಳ್ತೀರಾ ನೀವು ಬೇಗ ಹೋಮ್ವರ್ಕ್ ಫಿನಿಷ್ ಮಾಡಿಬಿಡಿ, ಅಣ್ಣ ಇನ್ನೂ ಫಿನಿಷ್ ಮಾಡಿಲ್ಲ. ಅಥವಾ ಯಾರಾದರೂ ಮನೇಲಿ ಇರ್ತಾರಲ್ಲ ಅವ್ರಿಗಿನ್ನ ದೊಡ್ಡವರು, ಅವ್ರ ಜೊತೆ ಕಂಪೇರ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಬೇಗ ವರ್ಕ್ ಫಿನಿಷ್ ಮಾಡಿಬಿಡ್ತಾರೆ. ಸೊ ಏನಕ್ಕೆ ಅವ್ರು ಮಾಡ್ತಾರೆ ಅಂತಂದರೆ, ಒಂದು ಗುಡ್ ಗರ್ಲ್ ಅಥವಾ ಒಂದು ಗುಡ್ ಬಾಯ್ ಅಂತ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಅವರು ಬೇಗ ಕಂಪ್ಲೀಟ್ ಮಾಡ್ತಾರೆ. ಓಕೆ, ಫೋರ್ತ್ ನೋಡಿ, ಒಬೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದು ಇಂಪಾರ್ಟೆಂಟ್. ಒಬೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇವಾಗ ಕ್ವಶನ್ ಇಲ್ಲಿ ಕೇಳಿರೋದು ನಮಗೆ ಈ ಕ್ವಶನ್ ಪೇಪರಲ್ಲಿ ಇದ್ರ ಬಗ್ಗೆನೇ. ಇವಾಗ ಲಾ ಆ್ಯಂಡ್ ಆರ್ಡರ್ ಅಂತಲೂ ಹೇಳ್ತಾರೆ ಇದಕ್ಕೆ.
ಒಬೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜಾಗದಲ್ಲಿ ಲಾ ಆ್ಯಂಡ್ ಆರ್ಡರ್ ಯಾವ ಸ್ಟೇಜಲ್ಲಿ ಅಂತ ಕೇಳ್ತಾರೆ. ಲಾ ಆ್ಯಂಡ್ ಆರ್ಡರ್ ವಿತ್ ಸ್ಟೇಜ್ ಆಫ್ ಮಾರಾಲಿಟಿ ಆಫ್ ಕೋಹಲ್ಬರ್ಗ್ಸ್ ಡೆವಲಪ್ಮೆಂಟ್ ಅಂತ ಕೇಳ್ತಾರೆ. ಲಾ ಆ್ಯಂಡ್ ಆರ್ಡರ್ ಏನಿದೆ ಅದು 4th ಸ್ಟೇಜಲ್ಲಿ ಬರುತ್ತೆ. ಒಂದು ಸೊಸೈಟಿಯಲ್ಲಿ ಒಂದು ಲಾ ಇರುತ್ತೆ, ಒಂದು ಆರ್ಡರ್ ಇರುತ್ತೆ, ಅದಕ್ಕೆ ಫಾಲೋ ಮಾಡಬೇಕು ನಾವು ರೂಲ್ಸ್ ಅಂತ ಅಂದ್ಬಿಟ್ಟು ಮಕ್ಕಳ ಮೈಂಡಲ್ಲಿರುತ್ತೆ. ಸೊ ಒಬೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅವರು ಒಂದು ಸೊಸೈಟಿಯಲ್ಲಿ ಒಂದು ಲಾ ಆ್ಯಂಡ್ ಆರ್ಡರ್ ಇದೆ, ಅದಕ್ಕೆ ನಾವು ಫಾಲೋ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿರುತ್ತೆ ಈ ಸ್ಟೇಜಲ್ಲಿ 4th ಸ್ಟೇಜಲ್ಲಿ. ಓಕೆ, ಲಾಸ್ಟ್ ಸ್ಟೇಜ್ ನೋಡಿ 5th ಸ್ಟೇಜ್ ಮೇಕ್ ಆ್ಯಂಡ್ ಕೀಪ್ ಪ್ರಾಮಿಸಸ್ ಅಂತಂದರೆ 5th ಇವಾಗ ಒಂದು ಸೊಸೈಟಿಯಲ್ಲಿ ಒಂದು ಜಸ್ಟಿಸ್ ಆ್ಯಂಡ್ ಸ್ಪಿರಿಟ್ ಆಫ್ ಲಾ ಅಂತ ಇರುತ್ತೆ. ಸೊ ಜಸ್ಟಿಸ್, ಇವಾಗ ನಮ್ಮ ಫ್ರೆಂಡ್ಸ್ಗೋಸ್ಕರ ಜಸ್ಟಿಸ್ ಬೇಕು ಅಂತ ಅಂದ್ಬಿಟ್ಟು ಈ ಸ್ಟೇಜಲ್ಲಿ ಫೈಟ್ ಮಾಡ್ತಾರೆ. ಅಂದರೆ ನೀವು ಯಾವ ಸ್ಟೇಜ್ ಅಂತ ನೀವು ಮೈಂಡಲ್ಲಿ ಬರ್ಬೋದು ನಿಮಗೆ. ಯಾವ ಸ್ಟೇಜ್ ಇದು ಅಂತಂದರೆ ಒಂದು ಅಡೋಲೆಸೆನ್ಸ್ ಏಜಲ್ಲಿ ಮಕ್ಕಳು ಏನು ಮಾಡ್ತಾರೆ, ಅವ್ರಿಗೆ ಒಂದು ಫ್ರೆಂಡ್ಸ್ ಬಗ್ಗೆ ಅವ್ರಿಗೊಂದು ಇದಿರುತ್ತೆ, ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಅವ್ರಿಗೋಸ್ಕರ ಅವ್ರ ಜಸ್ಟಿಸ್ಗೋಸ್ಕರ ಅವರು ಒಂದು ಸ್ಟ್ಯಾಂಡ್ ತಗೋತಾರೆ. ಆ್ಯಂಡ್ ಸ್ಪಿರಿಟ್ ಆಫ್ ಲಾ ಅಂತಂದರೆ ಅವರು ಏನು ಮಾಡ್ತಾರೆ, ಒಂದು ಕೀಪ್ ಪ್ರಾಮಿಸಸ್, ಒಂದು ಲಾ ಆ್ಯಂಡ್ ಆರ್ಡರ್ ಇದೆಯಲ್ಲ ಅದಕ್ಕೆ ಒಂದು ಫಾಲೋ ಮಾಡ್ತಾರೆ. ಲಾ ಆ್ಯಂಡ್ ಆರ್ಡರ್ ಅಂತ ಹೇಳಲ್ಲ, ಇದಕ್ಕೆ ಒಂದು ಏನೋ ಒಂದು ಲಾ ಇರುತ್ತೆ. ಸೊ ಅದು ಒಂದು ರೂಲ್ ಇದೆ, ಅದಕ್ಕೆ ನಾವು ಫಾಲೋ ಮಾಡಬೇಕು. ಆ ಒಂದು ಲಾ ಇದೆ, ಅದಕ್ಕೆ ನಾವು ಕೀಪ್ ಪ್ರಾಮಿಸಸ್ ಅಂತಂದರೆ ಅದಕ್ಕೆ ಬ್ರೇಕ್ ಮಾಡೋದಿಲ್ಲ, ಒಂದು ಪ್ರಾಮಿಸಸ್ಗೆ ಬ್ರೇಕ್ ಮಾಡೋದಿಲ್ಲ, ಒಂದು ಲಾಗೆ ಬ್ರೇಕ್ ಮಾಡೋದಿಲ್ಲ. ಅಂದರೆ ಈ ಸ್ಟೇಜಲ್ಲಿ ಒಂದು ರೈಟ್ಸ್ಗೋಸ್ಕರ ಅವರು ಒಂದು ಸ್ಟ್ಯಾಂಡ್ ತಗೋತಾರೆ. ಜಸ್ಟಿಸ್ ಅಂತ ಇದೆಯಲ್ಲ ಇದರಲ್ಲಿ ಅವ್ರ ರೈಟ್ಸ್ಗೋಸ್ಕರ ಒಂದು ಸ್ಟ್ಯಾಂಡ್ ತಗೋತಾರೆ. ಓಕೆ, ಲಾಸ್ಟ್ ಸ್ಟೇಜ್ 6th ಸ್ಟೇಜ್ ಅಲ್ಲಿ ಯೂನಿವರ್ಸಲ್ ಪ್ರಿನ್ಸಿಪಲ್ ಆಫ್ ಎಥಿಕ್ಸ್. ಇದರಲ್ಲಿ ಸ್ವಲ್ಪ ಡೈರೆಕ್ಟ್ ಕ್ವೆಶನ್ಸೇ ಕೇಳಿರ್ತಾರೆ. ಯೂನಿವರ್ಸಲ್ ಪ್ರಿನ್ಸಿಪಲ್ ಆಫ್ ಎಥಿಕ್ಸ್ ಅಂತಂದ್ಬಿಟ್ಟು ಇನ್ನೊಂದೇನು ಹೇಳ್ಬೋದು ಅಂದರೆ ಇವ್ರ ಇಂಟರ್ನಲ್ ಬಿಹೇವಿಯರ್ ಏನಿರುತ್ತೆ ಒಂದು ಚೇಂಜಸ್ ಆಗಿರುತ್ತೆ. ಇವ್ರ ಇಂಟರ್ನೆಟ್ ಬಿಹೇವಿಯರ್ ಏನಾಗಿರುತ್ತೆ ಒಂದು ಎಲ್ಲ ಸೊಸೈಟಿಯಿಂದ ಒಂದು ಇದಾಗಿರುತ್ತೆ. ಯೂನಿವರ್ಸಲ್ ಅಂತಂದರೆ ಎಲ್ಲ ಸೊಸೈಟಿಯಿಂದ ಇನ್ಫ್ಲುಯೆನ್ಸ್ ಆಗಿಬಿಟ್ಟು ಅವರು ಒಳಗಡೆ ಮಾರಾಲಿಟಿ ತುಂಬ ಬೆಳೆದಿರುತ್ತೆ. ಈ ಸ್ಟೇಜಲ್ಲಿ ಸ್ಟೇಜ್ 6 ಇದು ಲಾಸ್ಟ್ ಸ್ಟೇಜ್. ಇದಕ್ಕೆ ಒಂದು ಅಡಲ್ಟ್ಹುಡ್ ಅಂತ ಹೇಳ್ಬೋದು, ಅಥವಾ ಅಡೋಲೆಸೆನ್ಸ್ ಕ್ರಾಸ್ ಮಾಡಿಬಿಟ್ಟು ಟೀನ್ಸ್ ಇರ್ತಾರಲ್ಲ ಅದು ಕ್ರಾಸ್ ಮಾಡಿಬಿಟ್ಟು ಅಡಲ್ಟ್ಹುಡ್ಡಿಗೆ ರೀಚ್ ಆಗಿರ್ತಾರೆ ಈ ಸ್ಟೇಜಲ್ಲಿ. ಓಕೆ, next question, which of the following is correctly matched pair of type of intelligence and end state performance possibilities as per Howard Gardner's theory of multiple intelligences? ಇಲ್ಲಿ ಯಾವ್ದು ಕರೆಕ್ಟ್ ಇದೆ, ಪೇರ್ ಮ್ಯಾಚ್ ಆಗಿರೋದು ಕರೆಕ್ಟ್ ಆಗಿರೋದು ಹೇಳಬೇಕು ನಾವು. ಯಾವುದು ಫಸ್ಟ್ ಆಪ್ಷನ್ ನೋಡಿ, ಸ್ಪೇಷಿಯಲ್ಗೆ ಥೆರಪಿಸ್ಟ್ ಅಂತ ಕೊಟ್ಟಿದ್ದಾರೆ. ಎಂಡ್ ಸ್ಟೇಟ್ ಪರ್ಫಾರ್ಮೆನ್ಸ್ ಪಾಸಿಬಿಲಿಟಿ ಅಂದರೆ ಸ್ಪೇಷಿಯಲ್ ಅಂದರೆ ಇಲ್ಲಿ ಥೆರಪಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಮಗೆ ಸ್ಪೇಷಿಯಲ್ ಅಂದರೆ ಏನು ಗೊತ್ತಿರಬೇಕಲ್ವಾ. ವಿಜುವಲ್ ಸ್ಪೇಷಿಯಲ್ ಅಂತ ಹೇಳ್ತೀವಿ ಅದಕ್ಕೆ. ಅದರಲ್ಲಿ ಸ್ಪೇಷಿಯಲ್ ಅಂದರೆ ಏನಂದರೆ ಇದರಲ್ಲಿ ಯಾರು ಇಂಟ್ರೆಸ್ಟೆಡ್ ಇರ್ತಾರೆ, ಇದರಲ್ಲಿ ಇವ್ರು ಏನು ಮಾಡ್ಬೋದು, ಸ್ಪೇಷಿಯಲ್ ಇವ್ರಿಗೆ ಏನಿರುತ್ತೆ, ಒಂದು ಪಝಲ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇವ್ರಿಗೆ ಡ್ರಾಯಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಡ್ರಾಯಿಂಗ್, ಪೇಂಟಿಂಗ್ ಮತ್ತು ವಿಜುವಲ್ ಅಂತ ಬರುತ್ತಿದ್ದು. ವಿಜುವಲ್ ಅಂದರೆ ಅವ್ರಿಗೆ ನೋಡಿಬಿಟ್ಟು ಒಂದು ಪಝಲ್ಸ್ ಇರುತ್ತಲ್ಲ, ನೋಡಿಬಿಟ್ಟು ಬೇಗ ಅವರು ಅಟ್ಯಾಚ್ ಮಾಡ್ತಾರೆ, ಜಾಯಿನ್ ಮಾಡ್ತಾರೆ, ಪಝಲ್ಸ್ನ ಬೇಗ ಮಾಡ್ತಾರೆ, ಸೊ ಸಾಲ್ವ್ ಮಾಡ್ತಾರೆ. ಓಕೆ, ಇಂಥ ಅವ್ರಿಗೆ ಸ್ಪೇಷಿಯಲ್ ಇರ್ತಾರಲ್ಲ ಅವರು ಏನು ಮಾಡ್ಬೋದು, ಅವರು ಒಂದು ಕೆರಿಯರ್ ಅವ್ರು ಯಾವ್ದು ಚೂಸ್ ಮಾಡ್ತಾರೆ ಅಂತಂದರೆ ಅವರು ಆರ್ಕಿಟೆಕ್ಟ್ ಆಗ್ಬೋದು, ಒಂದು ಆರ್ಟಿಸ್ಟ್ ಆಗ್ಬೋದು, ಒಂದು ಇಂಜಿನಿಯರ್ ಆಗ್ಬೋದು. ಸೊ ಇವ್ರಿಗೆ ಇಲ್ಲೇನು ಕೊಟ್ಟಿದ್ದಾರೆ, ಥೆರಪಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಥೆರಪಿಸ್ಟ್ ರಾಂಗ್ ಆಗಿರುತ್ತೆ. ಸ್ಪೇಷಿಯಲ್ ಇರೋರು ಆರ್ಕಿಟೆಕ್ಟ್ ಆಗ್ಬೋದು, ಒಂದು ಆರ್ಟಿಸ್ಟ್ ಆಗ್ಬೋದು, ಒಂದು ಇಂಜಿನಿಯರ್ ಆಗ್ಬೋದು. ಥೆರಪಿಸ್ಟ್ ರಾಂಗ್. ಸೆಕೆಂಡ್ ಆಪ್ಷನ್ ಇಂಟ್ರಾ ಪರ್ಸ್ನಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಇಂಟರ್ ಮತ್ತು ಇಂಟ್ರಾ ಅಂತ ಬರುತ್ತೆ. ಇಂಟ್ರಾ ಅಂದರೆ ನಮ್ಮೊಳಗಡೆ, ಸೆಲ್ಫ್. ಇಂಟ್ರಾ ಅಂದರೆ ನಮ್ಮ ಇಂಟೆಲಿಜೆನ್ಸ್. ಓಕೆ, ನಾವೇನು ಮಾಡಬೇಕು, ಇಂಟ್ರಾ ಪರ್ಸ್ನಲ್ ಇಂಟೆಲಿಜೆನ್ಸಲ್ಲಿ ಪೀಪಲ್ ಏನು ಮಾಡ್ತಾರೆ ಅಂತಂದರೆ ಅವರು ಅನಲೈಸ್ ಮಾಡಬೇಕು, ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ಅನಲೈಸ್ ದೇರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ನಮ್ಮಲ್ಲಿ ಏನು ಸ್ಟ್ರೆಂತ್ ಇದೆ, ನಮ್ಮಲ್ಲಿ ಏನು ವೀಕ್ನೆಸ್ ಇದೆ, ಅಥವಾ ನಾವು ಯಾವುದರಲ್ಲಿ ಚೆನ್ನಾಗಿದ್ದೀವಿ, ನಮಗೆ ಏನು ಎಂಜಾಯ್ ಮಾಡ್ತೀವಿ, ನಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು ನಾವು ನಮ್ಮ ಬಗ್ಗೆ ಅನಲೈಸ್ ಮಾಡ್ಕೋಬೇಕು. ಅಂದರೆ ನಮ್ಮ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್. ಇಂಟ್ರಾ ಪರ್ಸ್ನಲ್ ಇಂಟೆಲಿಜೆನ್ಸ್ ಯಾರಿಗಿರುತ್ತೋ, ಯಾವ ಪರ್ಸನಲ್ಲಿರುತ್ತೋ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಒಂದು ಹೊಸದಾಗಿ ಏನಾದರೂ ಎಕ್ಸ್ಪ್ಲೋರ್ ಮಾಡ್ತಾರೆ. ರಿಲೇಷನ್ಶಿಪ್ಸ್ ಆಗಿರ್ಬೋದು ಬೇರೆಯವ್ರ ಜೊತೆ, ಅಥವಾ
ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಎಷ್ಟು ಅವ್ರ ಇಮೋಷನ್ಸ್ ಹೇಗಿದೆ, ಅವ್ರ ಫೀಲಿಂಗ್ಸ್ ಏನಿದೆ ಅದನ್ನೆಲ್ಲ ಅವ್ರಿಗೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಅಂದರೆ ಅವರು ಏನಿರುತ್ತೆ ಅವ್ರಿಗೆ ಡಿಸೈಡ್ ಮಾಡೋ ಕೆಪಾಸಿಟಿ ಇರುತ್ತೆ, ಒಂದು ಅನಲೈಸ್ ಮಾಡೋ ಕೆಪಾಸಿಟಿ ಇರುತ್ತೆ. ನಾನು ಯಾವ ಸ್ಟ್ರೆಂತ್ ಇದೆ, ನನ್ನಲ್ಲಿ ಏನು ವೀಕ್ನೆಸ್ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಇಂಟ್ರಾಪರ್ಸ್ನಲ್ ಇಂಟೆಲಿಜೆನ್ಸ್ ಅನ್ನೋದು. ಸೊ ಇಲ್ಲಿ ಇವ್ರು ಏನಾಗ್ಬೋದು, ಇವ್ರ ಪೊಟೆನ್ಷಿಯಲ್ ಯಾವುದ್ರಲ್ಲಿ ಚೆನ್ನಾಗಿರುತ್ತೆ ಅಂತಂದರೆ ಇವರೊಬ್ಬರು ಸೈಂಟಿಸ್ಟ್ ಆಗ್ಬೋದು, ಇವ್ರು ಫಿಲಾಸಫರ್ ಆಗ್ಬೋದು, ಒಂದು ರೈಟರ್ ಆಗ್ಬೋದು, ಥಿಯರಿಸ್ಟ್ ಆಗ್ಬೋದು. ಆದರೆ ಸೇಲ್ಸ್ ಪರ್ಸನ್ ಯಾರಾಗ್ತಾರೆ? ಸೇಲ್ಸ್ ಪರ್ಸನ್ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಇರ್ತಾರಲ್ಲ. ಇಂಟರ್ಪರ್ಸನಲ್ ಅಂತಂದರೆ ಬೇರೆಯವ್ರ ಜೊತೆ, ಒಂದು ಕಮ್ಯುನಿಟಿ ಜೊತೆ ಚೆನ್ನಾಗಿ ಮಾತಾಡೋರು. ಇಂಟರ್ಪರ್ಸನಲಲ್ಲಿ ಒಂದು ಪೊಲಿಟಿಷಿಯನ್ ಆಗ್ಬೋದು. ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಇರ್ತಾರಲ್ಲ ಅವರು ಒಂದು ಪೊಲಿಟಿಷಿಯನ್ ಆಗ್ಬೋದು, ಅಥವಾ ಒಂದು ಇದು ಸೇಲ್ಸ್ ಪರ್ಸನ್ ಅವರು ಏನು ಅವ್ರಿಗೆ ಮೇನ್ ಜಾಸ್ತಿ ಮಾತಾಡೋಕ್ಕೆ ಬರಬೇಕು, ಕಮ್ಯುನಿಕೇಷನಲ್ಲಿ ಚೆನ್ನಾಗಿರ್ತಾರೆ ಅವರು ಸೇಲ್ಸ್ ಪರ್ಸನ್ ಆಗ್ಬೋದು. ಇಂಟ್ರಾ ಅಂದರೆ ಯಾರು? ನಮ್ಮೊಳಗಡೆನೆ. ಇಂಟರ್ ಅಂದರೆ ಬೇರೆಯವ್ರ ಜೊತೆ, ಒಂದು ಕಮ್ಯುನಿಟಿ ಜೊತೆ, ಅವ್ರು ಏನಾಗ್ಬೋದು? ಸೇಲ್ಸ್ ಪರ್ಸನ್ ಆಗ್ಬೋದು. ಸೊ ಈ ಆಪ್ಷನ್ನು ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಥರ್ಡ್ ಆಪ್ಷನ್ ನೋಡಿ, ಲಿಂಗ್ವಿಸ್ಟಿಕ್ ವರ್ಬಲ್ ಅಂದರೆ ಏನು? ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಇರೋರು ಯಾವುದರಲ್ಲಿ ಚೆನ್ನಾಗಿರ್ತಾರೆ ಅಂತಂದ್ಬಿಟ್ಟು. ಸೊ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಎಂಜಾಯ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಅವ್ರಿಗೆ ಬರೆಯೋದು ಇಷ್ಟ ಇರುತ್ತೆ, ಓದೋದು ಇಷ್ಟ ಇರುತ್ತೆ, ಮತ್ತು ಅವರು ಇನ್ಫಾರ್ಮೇಷನ್ನ ತುಂಬ ಚೆನ್ನಾಗಿ ನೆನಪಿಗೆ ಇಟ್ಕೋತಾರೆ ಅವರು. ಮತ್ತು ಎಕ್ಸ್ಪ್ಲೈನ್ ಮಾಡೋಕ್ಕೆ ದೇ ಆರ್ ಏಬಲ್ ಟು ಎಕ್ಸ್ಪ್ಲೈನ್ ಥಿಂಗ್ಸ್ ವೆರಿ ವೆಲ್. ಅವರು ಹ್ಯೂಮರ್, ಒಂದು ತುಂಬ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿರುತ್ತೆ. ಯಾರಿಗೆ? ಲಿಂಗ್ವಿಸ್ಟಿಕ್ ವರ್ಬಲ್ ಇಂಟೆಲಿಜೆನ್ಸ್ ಇರುತ್ತಲ್ಲ ಅವ್ರಿಗೆ, ಇರ್ತಾರಲ್ಲ ಅವ್ರಿಗೆ. ಸೊ ಅವ್ರು ಏನು ಮಾಡ್ಬೋದು ಅಂದರೆ, ಅವ್ರೇನು ಪಾಸಿಬಿಲಿಟಿ ಇದೆ ಅಂದರೆ, ಅವರು ಯಾವುದ್ರಲ್ಲಿ ಪೊಟೆನ್ಷಿಯಲ್ ಚೆನ್ನಾಗಿರುತ್ತೆ ಅವ್ರದ್ದು, ಅವ್ರ ಕೆರಿಯರ್ ಏನು ಮಾಡ್ಬೋದು, ನೆಕ್ಸ್ಟ್ ಫ್ಯೂಚರ್ ಕೆರಿಯರ್ ಚಾಯ್ಸ್ ಏನು ಮಾಡ್ಬೋದು ಅಂತಂದರೆ, ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅವ್ರು ಇರ್ತಾರಲ್ಲ ಅವರು ಲಿಂಗ್ವಿಸ್ಟಿಕ್ ವರ್ಬಲ್ ಇಂಟೆಲಿಜೆನ್ಸ್ ಅವರು ಏನು ಮಾಡ್ಬೋದು? ರೈಟರ್ ಆಗ್ಬೋದು, ಒಂದು ಜರ್ನಲಿಸ್ಟ್ ಆಗ್ಬೋದು, ಒಂದು ಲಾಯರ್ ಆಗಿರ್ಬೋದು, ಒಂದು ಟೀಚರ್ ಆಗ್ಬೋದು. ಯಾರು? ಒಂದು ಲಿಂಗ್ವಿಸ್ಟಿಕ್ ವರ್ಬಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ಸೊ ಇವ್ರು ಏನು ಮಾಡ್ತಾರೆ? ಒಂದು ಟೀಚರ್, ಲಾಯರ್, ಅಥವಾ ಒಂದು ರೈಟರ್, ಅಥವಾ ಜರ್ನಲಿಸ್ಟ್. ಅಂದರೆ ಅವರು ಫ್ಯೂಚರ್ ಕರಿಯರ್ ಅವ್ರು ಏನು ಮಾಡ್ಬೋದು? ಒಂದು ಫ್ಯೂಚರ್ ಕರಿಯರಲ್ಲಿ ಅವರು ಒಂದು ಲಾಯರ್ ಆಗ್ಬೋದು, ಒಂದು ಟೀಚರ್ ಆಗ್ಬೋದು, ಒಂದು ರೈಟರ್ ಆಗ್ಬೋದು, ಒಂದು ಜರ್ನಲಿಸ್ಟ್ ಆಗ್ಬೋದು. ಆದರೆ ಇಲ್ಲಿ ಸ್ಕಲ್ಪ್ಚರ್ ಅಂತ ಕೊಟ್ಟಿದ್ದಾರೆ, ಸೊ ಅದು ರಾಂಗ್ ಇದೆ ಇಲ್ಲಿ. ಫೋರ್ತ್ ಆಪ್ಷನ್ ನೋಡಿ, ಬಾಡಿಲಿ ಕೈನ್ಸ್ಥೆಟಿಕ್ ಅಂತಂದರೆ ನಾವು ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಅಥ್ಲೆಟ್. ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಮೇಯ್ನ್ ಇವಾಗ ಬಾಡಿಲಿ ಕೈನ್ಸ್ಥೆಟಿಕ್ ಇಂಟೆಲಿಜೆನ್ಸ್ ಇರ್ತಾರಲ್ಲ ಅವ್ರಿಗೆ ಒಂದು ಫಿಸಿಕಲ್ ಕೋಆರ್ಡಿನೇಷನ್ ಇರುತ್ತಲ್ಲ, ಒಂದು ಅದರಲ್ಲಿ ಚೆನ್ನಾಗಿ ಕೋಆರ್ಡಿನೇಷನ್ ಇರುತ್ತೆ. ಅಂದರೆ ಹ್ಯಾಂಡ್ಸ್ ಆ್ಯಂಡ್ ಐ ಕೋಆರ್ಡಿನೇಷನ್ ಆಗಿರಲಿ, ಅಥವಾ ಬಾಡಿ ಮೂಮೆಂಟ್ ಆಗಿರಲಿ, ಅದೆಲ್ಲ ಏನಿರುತ್ತೆ? ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇವರು ಒಂದು ಡ್ಯಾನ್ಸಿಂಗಲ್ಲಿ, ಸ್ಪೋರ್ಟ್ಸಲ್ಲಿ, ಮತ್ತು ಇದು ಹ್ಯಾಂಡ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅಂತ ಬರುತ್ತೆ ನೋಡಿ. ಅವರು ರಿಮೆಂಬರ್ ಹೇಗೆ ಮಾಡ್ಕೋತಾರೆ ಅಂತಂದರೆ, ಮಾಡಿ ಕಲಿತಾರೆ. ಅವರು ಮಾಡಿರೋದನ್ನು ಅವರು ಚೆನ್ನಾಗಿ ನೆನಪಿಗೆ ಇಟ್ಕೋತಾರೆ, ರಾದರ್ ದೆನ್ ಅವರು ನೋಡಿಬಿಟ್ಟು ಕಲಿಯೋದ್ರಿಂದ, ಅಥವಾ ಅವರು ಕೇಳಿಸ್ಕೊಂಡು ಕಲಿಯೋದ್ರಿಂದ ಅವರು ಮಾಡಿಬಿಟ್ಟು ಕಲಿತಾರೆ. ಕೈನ್ಸ್ಥೆಟಿಕ್ ಅಂತಂದರೆ ಕೈಯಿಂದ ಮಾಡಿ ಸ್ವತಃ ಅವರೇ ಕಲಿತಾರೆ. ಸೊ ಇದರಲ್ಲಿ ಫಿಸಿಕಲ್ ಮೂಮೆಂಟ್ ಇರುತ್ತೆ, ಮೋಟಾರ್ ಕಂಟ್ರೋಲ್ ಇರುತ್ತೆ. ಅಂದರೆ ಬಾಡಿಲಿ ಕೈನ್ಸ್ಥೆಟಿಕ್ ಇಂಟೆಲಿಜೆನ್ಸ್ ಇರೋರು ಇದೆಲ್ಲ ಮಾಡ್ತಾರೆ. ಸೊ ಇವ್ರ ಕರಿಯರ್ ಚಾಯ್ಸ್ ಏನು ಮಾಡ್ಬೋದು ಅಂತಂದರೆ, ಇವರೊಬ್ಬರು ಡ್ಯಾನ್ಸರ್ ಆಗ್ಬೋದು, ಬಿಲ್ಡರ್ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಸ್ಕಲ್ಪ್ಚರ್ ಆಗ್ಬೋದು. ಓಕೆ ನೋಡಿ ಫ್ರೆಂಡ್ಸ್, ಒಂದೊಂದೇ ಟಾಪಿಕ್, ಒಂದೊಂದೇ ಚಾಪ್ಟರ್ ಅಂತಂದರೆ ತುಂಬ ದಿನ ಬೇಕಾಗುತ್ತೆ, ಒಂದು 6 months ಬೇಕಾಗುತ್ತೆ. ಸೊ ಇವಾಗ ಕ್ವಶನ್ ಪೇಪರ್, ಒಂದೊಂದು ಕ್ವಶನ್ಗೆ ಯಾವುದಾದ್ರು ರಿಲೇಟ್ ಇರುತ್ತೆ, ಆ ಟಾಪಿಕ್ನ ನಾನು ಇದೇ ಥರ ಸ್ವಲ್ಪ ಡೀಟೇಲಾಗಿ ಹೇಳ್ಬಿಡ್ತೀನಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಒಂದೇ ಟಾಪಿಕಲ್ಲಿ, ಒಂದೇ ಕ್ವಶನ್ ಪೇಪರಲ್ಲಿ, ಒಂದೇ ವಿಡಿಯೋದಲ್ಲಿ ಬಹಳಷ್ಟು ಟಾಪಿಕ್ಸ್ ನಿಮಗೆ ಕವರ್ ಆಗಿಬಿಡುತ್ತೆ. 30 questions 30 ಟಾಪಿಕ್ಸ್ ಕವರ್ ಆಗಿಬಿಡುತ್ತೆ. ಸೊ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನಾವು ಸಾಲ್ವ್ ಮಾಡೋಣ ಹೀಗೆ. ಓಕೆ, ಇದರಲ್ಲಿ ನೀವು ನೋಡ್ಬೋದು, ಫಸ್ಟ್ ಏನಿದೆ, ವಿಷುವಲ್ ಸ್ಪೇಷಿಯಲ್ ಅಂತ ಇದೆ. ವಿಷುವಲ್ ಸ್ಪೇಷಿಯಲ್ ಇರೋರು ಏನು ಮಾಡ್ತಾರೆ? ಒಂದು ಆರ್ಕಿಟೆಕ್ಟ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಇನ್ನೊಂದು ಸೆಕೆಂಡ್ ನೋಡಿ, ಇಂಟ್ರಾ ಪರ್ಸ್ನಲ್, ಅವ್ರು ಏನು ಮಾಡ್ತಾರೆ? ಅವರು ಒಂದು ನಾವಲಿಸ್ಟ್ ಆಗ್ಬೋದು, ಎಂಟ್ರಪ್ರಿನರ್ ಆಗ್ಬೋದು. ಇಂಟ್ರಾ ಅಂದರೆ ಗೊತ್ತಲ್ವಾ? ಸೆಲ್ಫ್. ಇಂಟ್ರಾ ಅಂದರೆ ಸೆಲ್ಫ್. ಓಕೆ, ನೆಕ್ಸ್ಟ್ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರೋರು, ಅವರೊಬ್ಬರು ಮ್ಯೂಸಿಷಿಯನ್ ಆಗ್ಬೋದು, ಒಬ್ಬರು ಕಂಪೋಸರ್ ಆಗ್ಬೋದು, ಅಥವಾ ಒಂದು
ಜಾಕಿ, ರೇಡಿಯೋ ಜಾಕಿ ಆಗ್ಬೋದು. ಸೊ ಮ್ಯೂಸಿಕಲ್ಲೇ ಅವ್ರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಅವರೇ ಕಂಪೋಸರ್ ಆಗ್ಬೋದು, ಒಂದು ಕಂಪೋಸ್ ಮಾಡ್ಬೋದು, ಮ್ಯೂಸಿಷಿಯನ್ ಆಗ್ಬೋದು. ಓಕೆ, ನೆಕ್ಸ್ಟ್ ಇಂಟರ್ ಪರ್ಸನಲ್ ಅಂದರೆ ಇಬ್ಬರು, ಪಿಕ್ಚರ್ ಕಾಣಿಸ್ತಾ ಇದೆ ನಿಮಗೆ, ಇಬ್ಬರಿದ್ದಾರೆ. ಸೊ ಕಮ್ಯುನಿಕೇಷನಲ್ಲಿ ಚೆನ್ನಾಗಿರೋರು, ಇಂಟರ್ ಪರ್ಸನಲ್ ಆಗಿರೋರು ಅವ್ರು ಏನಾಗ್ತಾರೆ, ಒಬ್ಬರು ಪೊಲಿಟಿಷಿಯನ್ ಆಗ್ಬೋದು, ಸೇಲ್ಸ್ ಪರ್ಸನ್ ಆಗ್ಬೋದು, ಒಂದು ಕೌನ್ಸ್ಲರ್ ಆಗ್ಬೋದು. ನೆಕ್ಸ್ಟ್ ಬಾಡಿಲಿ ಕೈಸ್ಥೆಟಿಕ್ ಅಂದರೆ ಕೈಯಿಂದ ಮಾಡಿ, ಟಚ್ ಮಾಡಿ, ಫಿಸಿಕಲ್ ಏನಿರುತ್ತೆ ಅವರಲ್ಲಿ, ಫಿಸಿಕಲಲ್ಲಿ ಚೆನ್ನಾಗಿರ್ತಾರೆ, ಸ್ಟ್ರಾಂಗ್ ಇರ್ತಾರೆ. ಸೊ ಅವರೊಬ್ಬರು ಅಥ್ಲೆಟ್ ಆಗ್ಬೋದು, ಅಥವಾ ಒಂದು ಫ್ರೀ ಫೈಟರ್ ಆಗ್ಬೋದು, ಒಂದು ಬಿಲ್ಡರ್ ಆಗ್ಬೋದು, ಒಂದು ಆ್ಯಕ್ಟರ್ ಆಗ್ಬೋದು, ಒಂದು ಡ್ಯಾನ್ಸರ್ ಆಗ್ಬೋದು, ಒಂದು ಸ್ಕಲ್ಪ್ಚರ್ ಆಗ್ಬೋದು. ಓಕೆ, ನೆಕ್ಸ್ಟ್ ಲಾಜಿಕಲ್ ಮ್ಯಾಥಮೆಟಿಕಲ್ ಅಂದರೆ ಅವ್ರಿಗೆ ಒಂದು ಮ್ಯಾಥಮೆಟಿಕ್ಸಲ್ಲಿ ಲಾಜಿಕಲ್ ಥಿಂಕಿಂಗ್ ಚೆನ್ನಾಗಿರುತ್ತೆ. ಅವರು ಮ್ಯಾಥಮೆಟಿಕ್ಸಲ್ಲಿ ಚೆನ್ನಾಗಿರ್ತಾರೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ಚೆನ್ನಾಗಿರ್ತಾರೆ. ಸೊ ಅವರು ಒಬ್ಬರು ಇಂಜಿನಿಯರ್ ಆಗ್ಬೋದು, ಒಂದು ಪ್ರೋಗ್ರಾಮರ್ ಆಗ್ಬೋದು, ಒಂದು ಅಕೌಂಟೆಂಟ್ ಆಗ್ಬೋದು. ಇನ್ನೊಂದು ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಇರೋರು ಒಂದು ಮ್ಯಾಥಮೆಟಿಷಿಯನ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು. ಇವರೆಲ್ಲ ಏನಿರುತ್ತೆ, ಒಂದು ನಂಬರ್ಸಲ್ಲಿ ಒಂದು ಕಾನ್ಸೆಪ್ಟ್ಸ್ ತುಂಬ ಚೆನ್ನಾಗಿರುತ್ತೆ, ಲಿಂಕ್ ಮಾಡೋಕ್ಕೆ, ರಿಲೇಷನ್ಶಿಪ್ ಮಾಡೋಕ್ಕೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ ಇವರಲ್ಲಿ, ಒಂದು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಚೆನ್ನಾಗಿರುತ್ತೆ ಇವರಲ್ಲಿ. ಅವರು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಆಗಿರ್ತಾರೆ. ಸೊ ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸಲ್ಲಿ. ನೆಕ್ಸ್ಟ್ ವರ್ಬಲ್ ಲಿಂಗ್ವಿಸ್ಟಿಕ್ಕಲ್ಲಿ ಅವರು ಒಂದು ಟೀಚರ್ ಆಗ್ಬೋದು, ಲಾಯರ್ ಆಗ್ಬೋದು, ಒಂದು ರೈಟರ್ ಆಗ್ಬೋದು, ಜರ್ನಲಿಸ್ಟ್ ಆಗ್ಬೋದು. ವರ್ಬಲ್ ಲಿಂಗ್ವಿಸ್ಟಿಕ್ ಅಂತಂದರೆ ಏನು, ಅವ್ರಿಗೆ ರೀಡಿಂಗ್ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತಾರೆ, ರೀಡ್ ಮಾಡೋಕ್ಕೆ, ಓದೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಬರೆಯೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಅವ್ರಿಗೆ ಏನಂದರೆ ಒಂದು ಸ್ಪೀಚ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಎಕ್ಸ್ಪ್ಲೈನ್ ಮಾಡೋಕ್ಕೆ ಥಿಂಗ್ಸ್ ಚೆನ್ನಾಗಿ ಬರುತ್ತೆ. ಇವರೆಲ್ಲ ಒಂದು ಲಾಯರ್, ಟೀಚರ್ ಇದೆ ಆಗ್ಬೋದು. ಯಾರು? ವರ್ಬಲ್ ಲಿಂಗ್ವಿಸ್ಟಿಕ್ ಇರೋರು. ಲಾಸ್ಟ್ ನ್ಯಾಚುರಲಿಸ್ಟ್. ಇವ್ರಿಗೆ ಆ್ಯಕ್ಚುಲಿ ನಾವು ಒಂದು ಎನ್ವಿರಾನ್ಮೆಂಟ್ ಲವರ್ ಅಂತ ಹೇಳ್ಬೋದು. ಎನ್ವಿರಾನ್ಮೆಂಟಲ್ಲಿ ಇವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ನ್ಯಾಚುರಲಿಸ್ಟ್ ಅಂತಂದರೆ ಈಸಿ ಇದು. ಏನಂದರೆ ಇವರು ಒಬ್ಬರು ಬಾಟ್ನಿಲಿ ಇಂಟ್ರೆಸ್ಟ್ ಇರುತ್ತೆ, ಬಯಾಲಜಿ, ಝುವಾಲಜಿ ಇಂಥ ಚಾಪ್ಟರ್ಸಲ್ಲಿ ಇಂಥದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ಬಾಟ್ನಿ, ಒಂದು ಪ್ಲ್ಯಾಂಟ್ಸ್ ಬಗ್ಗೆ ಆಗಿರಲಿ, ಒಂದು ಬಯಾಲಜಿ, ಝುವಾಲಜಿ, ಒಂದು ನೇಚರ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಇವ್ರಿಗೆ ಒಂದು ಹೈಕಿಂಗ್ ಮಾಡೋದು, ಕ್ಯಾಂಪಿಂಗ್ ಮಾಡೋದು, ಮತ್ತು ಹೊಸದಾಗಿ ಎಕ್ಸ್ಪ್ಲೋರ್ ಮಾಡೋದು, ಈ ಥರ ಇದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಗಾರ್ಡ್ನಿಂಗ್ ನೀವು ನೋಡಿದ್ದೀರಾ, ಎಷ್ಟೊಂದು ಲೇಡೀಸ್ ಗಾರ್ಡ್ನಿಂಗ್ ಮಾಡ್ತಾರೆ. ಸೊ ಗಾರ್ಡ್ನಿಂಗ್ ಮಾಡೋರ್ಗೂ ಏನಿರುತ್ತೆ, ಅವ್ರಿಗೂ ಕೂಡ ಒಬ್ಬರು ನ್ಯಾಚುರಲಿಸ್ಟ್ ಅಂತ ಹೇಳ್ತೀವಿ. ಸೊ ಇಂಥ ಟೈಪ್ ಆಫ್ ಇಂಟೆಲಿಜೆನ್ಸ್ಗೆ ನಾವೇನು ಹೇಳ್ತೀವಿ? ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್. ಯಾರು ಹೇಳಿದ್ದು? ಹೋವರ್ಡ್ ಗಾರ್ಡ್ನರ್. ಯಾವುದ್ರಲ್ಲಿ ಬರುತ್ತಿದ್ದು? ಹೋವರ್ಡ್ ಗಾರ್ಡ್ನರ್ಸ್ ಥಿಯರಿಯಲ್ಲಿ. ಇದು 8 ಟೈಪ್ ಆಫ್ ಇಂಟೆಲಿಜೆನ್ಸ್ ಬಗ್ಗೆ ಇವರು ಹೇಳಿದ್ದಾರೆ. ಹೋವರ್ಡ್ ಗಾರ್ಡ್ನರ್ 8 ಟೈಪ್ ಆಫ್ ಇಂಟೆಲಿಜೆನ್ಸ್. ಯಾವುದ್ಯಾವುದು? ವಿಜುವಲ್ ಸ್ಪೇಷಿಯಲ್, ಇಂಟರ್ಪರ್ಸ್ನಲ್, ಮ್ಯೂಸಿಕಲ್, ಇಂಟರ್ಪರ್ಸ್ನಲ್, ಬಾಡಿಲಿ ಕೈಸ್ಥೆಟಿಕ್, ಲಾಜಿಕಲ್ ಮ್ಯಾಥಮೆಟಿಕಲ್, ವರ್ಬಲ್ ಅಥವಾ ಲಿಂಗ್ವಿಸ್ಟಿಕ್, ನ್ಯಾಚುರಲಿಸ್ಟಿಕ್ ಇಷ್ಟಿದೆ. ಸೊ ಇವಾಗ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಇರ್ತಾರಲ್ಲ, ಅವರು ಪೊಟೆನ್ಷಿಯಲ್ ಕರಿಯರ್ ಯಾವ್ದು ಚಾಯ್ಸ್ ಮಾಡ್ತಾರೆ ಅಂತಂದರೆ, ಅವರೊಬ್ಬರು ಫಾರ್ಮರ್ ಆಗ್ಬೋದು, ಒಬ್ಬರು ಗಾರ್ಡ್ನರ್ ಆಗ್ಬೋದು, ಒಂದು ಅವೇಷನಿಸ್ಟ್ ಆಗ್ಬೋದು, ಬಯಾಲಜಿಸ್ಟ್ ಆಗ್ಬೋದು, ಝುವಾಲಜಿಸ್ಟ್ ಆಗ್ಬೋದು. ಇವರು ಯಾರು? ನ್ಯಾಚುರಲಿಸ್ಟ್ ಇಂಟೆಲಿಜೆನ್ಸ್ ಇರೋರು. ಓಕೆ, ನೆಕ್ಸ್ಟ್ ಕ್ವೆಶನ್. ಅಕಾರ್ಡಿಂಗ್ ಟು Vygotsky, ಫಸ್ಟ್ ಆಪ್ಷನ್, ಲ್ಯಾಂಗ್ವೇಜ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. Second, children learn language through a language acquisition device. Third, children's cognitive development occurs in stages. Fourth, maturation of schemas leads to cognitive development in children. So, first option is the right answer. Language plays an important role in cognitive development of children. ಆ್ಯಕ್ಚುಲಿ ವೈಗೋಸ್ಕಿ ಅವರು ಲ್ಯಾಂಗ್ವೇಜ್ ಬಗ್ಗೆ ಇವ್ರ ಥಿಯರಿ ಹೆಸರೇನು ಹೇಳಿ? ಸೋಷಿಯೋ ಕಲ್ಚರಲ್ ಥಿಯರಿ. ಇವರು ಒಂದು ಕಲ್ಚರ್ ಬಗ್ಗೆ ಮಾತಾಡಿದ್ದಾರೆ, ಒಂದು ಲ್ಯಾಂಗ್ವೇಜ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಒಂದು ಸೋಷಲೈಸೇಷನ್ ಬಗ್ಗೆ, ಅಂದರೆ ಒಂದು ಸೊಸೈಟಿಲಿ ಸೋಷಲ್ ಆಗಿರಬೇಕು, ಒಂದು ಸಮಾಜದಲ್ಲಿ ಹೇಗಿರಬೇಕು ಅಂತಂದ್ಬಿಟ್ಟು 3 ಇವ್ರದ್ದು ಇಂಪಾರ್ಟೆಂಟ್. ಸೋಷಿಯೋ ಕಲ್ಚರ್ ಬಗ್ಗೆ, ಇನ್ನೊಂದು ಯಾವುದು? ಲ್ಯಾಂಗ್ವೇಜ್ ಬಗ್ಗೆ. 3 ಇಂಪಾರ್ಟೆಂಟ್ ಇವರು ನೆನಪಿಗೆ ಇಟ್ಕೋಬೇಕು ನೀವು. ಒಂದು ಸ್ಕೀಮಾಸ್ ಬಗ್ಗೆ ಯಾರು ಹೇಳಿದ್ರು? ಪಿಯಾಜೆ ಅವರು ಹೇಳಿದ್ದು. ಸೊ ಪಿಯಾಜೆ ಅವ್ರದ್ದು ಸ್ಕೀಮಾಸ್ ಅದರಲ್ಲಿ ಬರುತ್ತೆ. ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ಕ್ವೆಶನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ನಂಬರ್ 1,
ಲ್ಯಾಂಗ್ವೇಜ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ ಹೇಳಿದ್ರು. ಲ್ಯಾಂಗ್ವೇಜ್ ಏನಿದೆ ಒಂದು ಅವರು ಮೈಂಡ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂದರೆ ಮೈಂಡಿಗೆ ರಿಲೇಟೆಡ್ ಇರುತ್ತಲ್ಲ, ಅದು ಆ ಡೆವಲಪ್ಮೆಂಟ್ ಆಗೋಗೋದಕ್ಕೋಸ್ಕರ ಒಂದು ಲ್ಯಾಂಗ್ವೇಜ್ ಏನಿದೆ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳಿದರು. ಯಾರು? ವೇಗೋಸ್ಕಿ ಅವರು. ಲ್ಯಾಂಗ್ವೇಜ್ ಕಮ್ಸ್ ಫಸ್ಟ್ ದೆನ್ ಕಮ್ಸ್ ಥಾಟ್ ಅಂತ ಹೇಳಿದ್ರು. LT ಲ್ಯಾಂಗ್ವೇಜ್ ಕಮ್ಸ್ ಫಸ್ಟ್ ದೆನ್ ಕಮ್ಸ್ ಥಾಟ್. ಇನ್ನೊಂದು ಏನು ಪಾಯಿಂಟ್ ಅಂದರೆ ಒಂದು ಸೋಷಿಯಲ್ ಇಂಟ್ರಾಕ್ಷನ್ ಏನಿದೆ ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಮಕ್ಕಳು ಲರ್ನಿಂಗಲ್ಲಿ. ಸೋಷಿಯಲ್ ಇಂಟರ್ಯಾಕ್ಷನ್ ಇದೆಯಲ್ಲ, ಬೇರೆಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಒಂದು ಕಲಿಕೆಯಲ್ಲಿ ಮಕ್ಕಳು ಲರ್ನಿಂಗಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರು. ಇನ್ನೊಂದು ಡೆವಲಪ್ಮೆಂಟ್ ಇದೆಯಲ್ಲ, ಅದ್ರ ಹೇಗಾಗುತ್ತೆ ಅಂತಂದರೆ ಒಂದು ಕಲ್ಚರಿಂದ ಡೆವಲಪ್ಮೆಂಟ್ ಬಗ್ಗೆ, ವಿಕಾಸ ಬಗ್ಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಒಂದು ಮಗು ಡೆವಲಪ್ಮೆಂಟಲ್ಲಿ ಏನಿರುತ್ತೆ ಒಂದು ಕಲ್ಚರ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳಿದ್ರು ಇವರು. ಓಕೆ, ನೆಕ್ಸ್ಟ್ ಕ್ವೆಶನ್. ಇನ್ ಅ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಅಸೆಸ್ಮೆಂಟ್ ಆಫ್ ಲರ್ನರ್ಸ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಟೀಚಿಂಗ್ ಲರ್ನಿಂಗ್. ಪ್ರೋಗ್ರೆಸಿವ್ ಕ್ಲಾಸ್ ರೂಮಲ್ಲಿ ಅಂದರೆ ಪ್ರಗತಿದಾಯಕ ಶಿಕ್ಷಣ ಬಗ್ಗೆ ನಾನು ಟೆಟ್ ಎಕ್ಸಾಮ್ಗೆ ಆಲ್ರೆಡಿ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಗ್ರೀನ್ ಕಲರಲ್ಲಿ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೀವು ನೋಡ್ಬೋದು. ಪ್ರೋಗ್ರೆಸಿವ್ ಕ್ಲಾಸ್ ರೂಮಲ್ಲಿ ಅಸೆಸ್ಮೆಂಟ್ ಹೇಗಿರಬೇಕು, ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಅಸೆಸ್ಮೆಂಟ್ ಹೇಗಿರಬೇಕು ಅಂತಂದರೆ ಆಪ್ಷನ್ಸ್ ಈಸ್ ನಾಟ್ ಅಟ್ ಆಲ್ ಹೆಲ್ಪ್ಫುಲ್ ಇನ್ ಚಿಲ್ಡ್ರನ್ಸ್ ಲರ್ನಿಂಗ್, ಫಾಲ್ಸ್, ರಾಂಗ್ ಅದು. ಸೆಕೆಂಡ್ ಆಪ್ಷನ್ ಕ್ರಿಯೇಟ್ಸ್ ಎ ಹಿಂಡ್ರೆನ್ಸ್ ಇನ್ ದ ಪ್ರೊಸೆಸ್ ಆಫ್ ಚಿಲ್ಡ್ರನ್ಸ್ ಲರ್ನಿಂಗ್, ಅದು ಫಾಲ್ಸ್ ಇದೆ. ಥರ್ಡ್ ಆಪ್ಷನ್ ಈಸ್ ಹೆಲ್ಪ್ಫುಲ್ ಇನ್ ಐಡೆಂಟಿಫೈಯಿಂಗ್ ಹೈ, ಲೋ ಆ್ಯಂಡ್ ನಾನ್ ಅಚೀವರ್ಸ್ ಫಾರ್ ದ ಪರ್ಪಸ್ ಆಫ್ ಗಿವಿಂಗ್ ಫೀಡ್ಬ್ಯಾಕ್ ಟು ದ ಪೇರೆಂಟ್ಸ್. ಮಕ್ಕಳು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ನಾವು ಒಂದು ಅಸೆಸ್ಮೆಂಟ್ ಮಾಡ್ತೀವೋ. ಅಥವಾ ಫೋರ್ತ್ ಆಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಸಿನ್ಸ್ ಇಟ್ ಗಿವ್ಸ್ ಇನ್ಸೈಟ್ಸ್ ಇನ್ ಟು ಚಿಲ್ಡ್ರನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಹೆಲ್ಪ್ಸ್ ದ ಟೀಚರ್ ಟು ರಿಫ್ಲೆಕ್ಟ್ ಆನ್ ಹರ್ ಪೆಡಗಾಜಿ. ಸೊ ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ನೋಡಿ ಫ್ರೆಂಡ್ಸ್, ಇದರಲ್ಲಿ ಮೇನ್ CTET-ಅಲ್ಲಿ ಏನಿರುತ್ತೆ, 3 ಆಪ್ಷನ್ ನೆಗೆಟಿವ್ ಇರುತ್ತೆ, 1 ಆಪ್ಷನ್ ಪಾಸಿಟಿವ್ ಕಾಣಿಸ್ತಾ ಇರುತ್ತೆ. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದರೆ ಆನ್ಸರ್ ಯಾವತ್ತೂ ಓದ್ಬಿಟ್ಟೆ ಕರೆಕ್ಟಾಗಿ ಬರೀಬೇಕು. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಒಂದು ಪಾಸಿಟಿವ್ ಪಾಯಿಂಟ್ ಇದೆ ನೋಡಿ, 4th ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಿನ್ಸ್ ಯಾವುದಕ್ಕೆ ಒಂದು ಪ್ರೋಗ್ರೆಸಿವ್ ಕ್ಲಾಸ್ ರೂಮಲ್ಲಿ ನಾವು ಅಸೆಸ್ಮೆಂಟ್ ಏನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದರೆ ಅಲ್ಲಿ ಮಕ್ಕಳು ಎಷ್ಟು ಕಲ್ತಿದ್ದಾರೆ, ಅವ್ರು ಏನು ಕೊರತೆ ಇದೆ ಅವರಲ್ಲಿ, ನಾವೇನು ಒಂದು ಟೀಚಿಂಗ್ ಮೆಥಡನ್ನ ಚೇಂಜ್ ಮಾಡ್ಕೋಬೋದು ಅನ್ನೋದಕ್ಕೆ ನಾವು ಅಸೆಸ್ಮೆಂಟ್ ಮಾಡೋದು. ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಅಂತಲೇ ಅಲ್ಲ, ಯಾವುದೇ ಒಂದು ಕ್ಲಾಸ್ ರೂಮಲ್ಲಿ ಅಸೆಸ್ಮೆಂಟ್ ಏನಕ್ಕೆ ಮಾಡ್ತೀವಿ ಟೀಚಿಂಗ್ ಲರ್ನಿಂಗಲ್ಲಿ, ಏನು ಅಲ್ಲಿ ಮಕ್ಕಳಲ್ಲಿ ಕೊರತೆ ಇದೆ ಅಥವಾ ನಮ್ಮ ಟೀಚರ್ ಮತ್ತು ಒಂದು ಮಗು ಇಬ್ರಿಗೂ ಒಂದು ಫೀಡ್ಬ್ಯಾಕ್ ಇದ್ದಂಗೆ, ಅದಕ್ಕೋಸ್ಕರ ನಾವು ಅಸೆಸ್ಮೆಂಟ್ ಮಾಡೋದು. ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡ್ತಾಯಿಲ್ಲ, ನಾವು ಬೇರೆ ಟೀಚಿಂಗ್ ಮೆಥಡಿಂದ ನಾವು ಹೇಳ್ಕೊಡೋಣ, ಆ ಥರ. ನೆಕ್ಸ್ಟ್ ಕ್ವೆಶನ್. ಆ್ಯನ್ ಎಫೆಕ್ಟಿವ್ ಕ್ಲಾಸ್ ರೂಮ್ ಸ್ಟ್ರಾಟಜಿ ಟು ರೆಡ್ಯೂಸ್ ಜೆಂಡರ್ ಸ್ಟೀರಿಯೋಟೈಪಿಂಗ್ ಆ್ಯಂಡ್ ಬ್ರಾಡ್ನಿಂಗ್ ಡೆವಲಪ್ಮೆಂಟಲ್ ಪಾಸಿಬಿಲಿಟೀಸ್ ಫಾರ್ ಆಲ್ ಸೆಕ್ಸಸ್ ಈಸ್. ಇಲ್ಲಿ ಜೆಂಡರ್ ಸ್ಟೀರಿಯೋಟೈಪಿಂಗ್ ಈ ಕ್ವೆಶನ್ ಮತ್ತು ಸೋಷಿಯಲೈಸೇಷನ್ ಈ 2 ಕ್ವೆಶನ್ ಕಂಪಲ್ಸರಿ 1 ಮಾರ್ಕ್ಸ್ ಕೇಳ್ತಾರೆ. CTET-ಅಲ್ಲಿ ಈ ಕ್ವೆಶನ್ ಕೇಳಿಲ್ಲ ಅಂದರೆ ಆಗೋದೇ ಇಲ್ಲ. ಸೊ ಈ ಕ್ವೆಶನಲ್ಲಿ ಪೇಪರ್ 1 ಆಗಿರಲಿ ಪೇಪರ್ 2 ಆಗಿರಲಿ ಕಂಪಲ್ಸರಿ ಕೇಳ್ತಾರೆ. ಓಕೆ, ಫಸ್ಟ್ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ರೆಡ್ಯೂಸ್ ಜೆಂಡರ್ ಸ್ಟೀರಿಯೋಟೈಪಿಂಗ್. ನಾವು ಒಂದು ಜೆಂಡರ್ ಸ್ಟೀರಿಯೋಟೈಪಿಂಗ್ನ ರೆಡ್ಯೂಸ್ ಮಾಡೋಕ್ಕೆ ನಾವು ಏನು ಸ್ಟ್ರಾಟಜಿ ಮಾಡ್ಬೋದು ಅಂತಂದ್ಬಿಟ್ಟು. ಸೊ ಜೆಂಡರ್ ಸ್ಟೀರಿಯೋಟೈಪಿಂಗ್ ಅಂತಂದರೆ ನಾವು ಮನೆಯಲ್ಲಿ ಇವಾಗ ಅಥವಾ ಒಂದು ಸೊಸೈಟಿಲಿ ನಾವು ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದೀವಿ, ಏನು ಫಸ್ಟಿಂದಾನೇ ಅದು ನಾವು ನಡ್ಕೊಂಬಂದ್ಬಿಟ್ಟಿದೆ ನಮ್ಮ ಸೊಸೈಟಿಲಿ, ನಮ್ಮ ಕಲ್ಚರಲ್ಲಿ. ಏನು ಗರ್ಲ್ಸ್ ಇದ್ದರೆ ಬರೀ ಅಡುಗೆ ಮಾಡೋದು ಗರ್ಲ್ಸ್, ಬಾಯ್ಸ್ ಅಡುಗೆ ಮಾಡೋದಿಲ್ಲ. ಬಾಯ್ಸ್ ಏನೋ ಮನೆ ಕೆಲಸ ಮಾಡಿದ್ರೆ, ಅವ್ರೇನಾದರೂ ಕಸ ಗುಡಿಸ್ತಾಯಿದ್ರೆ ಅಥವಾ ಆ ಥರ ಏನಾದರೂ ಮನೆ ಕೆಲಸ ಮಾಡ್ತಾಯಿದ್ರೆ, ಇದೇನು ಗರ್ಲ್ಸ್ ಕೆಲಸ ಮಾಡ್ತಾಯಿದ್ದಾನೆ ಇವನು ಬಾಯ್ ಆಗಿಬಿಟ್ಟು ಅಂತ ಹೇಳೋದು. ಅಥವಾ ಒಂದು ಗರ್ಲ್ ಒಂದು ಬೈಕ್ ಓಡಿಸ್ತಾ ಇದ್ದರೆ ಏನದು ಬಾಯ್ ಥರ ಒಂದು ಬೈಕ್ ಓಡಿಸ್ತಾ ಇದ್ದಾರೆ, ಬುಲೆಟ್ ಓಡಿಸ್ತಾ ಇದ್ದಾರೆ, ಆ ಥರ ಎಲ್ಲ ಹೇಳೋದು ಏನಾಗಿದೆ, ಅದಕ್ಕೆ ಜೆಂಡರ್ ಬಯಾಸ್ ಅಥವಾ ಜೆಂಡರ್ ಸ್ಟೀರಿಯೋಟೈಪಿಂಗ್ ಅಂತ ಹೇಳ್ತೀವಿ. ಸೊ ಇದನ್ನು ರೆಡ್ಯೂಸ್ ಮಾಡೋದಕ್ಕೆ ನಾವು ಕ್ಲಾಸಲ್ಲಿ ಏನು ಸ್ಟ್ರಾಟಜೀಸ್ ಮಾಡ್ಬೋದು ಅಂತ ಕೇಳಿದ್ದಾರೆ ಕ್ವಶನಲ್ಲಿ. ಸೊ ಇದಕ್ಕೆ ಆಪ್ಷನ್ ನಂಬರ್ 4 ನೋಡಿ, ಫಾರ್ಮಿಂಗ್ ಮಿಕ್ಸ್ಡ್ ಸೆಕ್ಸ್ ಆ್ಯಕ್ಟಿವಿಟಿ ಗ್ರೂಪ್ಸ್ ಆ್ಯಂಡ್ ಪ್ರಮೋಟ್ ಡಿಸ್ಕಷನ್. ಫಾರ್ಮಿಂಗ್ ಮಿಕ್ಸ್ಡ್ ಸೆಕ್ಸ್ ಅಂತಂದರೆ ಬಾಯ್ಸ್ ಮತ್ತು ಗರ್ಲ್ಸಿಗೆ ಮಿಕ್ಸ್ ಮಾಡಿ ಒಂದು ಆ್ಯಕ್ಟಿವಿಟಿ ಕೊಡಬೇಕು. ಒಂದು ಗ್ರೂಪ್ ಮಾಡಿಬಿಟ್ಟು ಬಾಯ್ಸ್ ಗರ್ಲ್ಸ್ದು ಇಬ್ರಿಗೂ ಮಿಕ್ಸ್ ಮಾಡಿ ಒಂದು ಗ್ರೂಪ್ ಮಾಡಿಬಿಟ್ಟು ಅವ್ರಿಗೇನು ಮಾಡಬೇಕು, ಡಿಸ್ಕಷನ್ ಮಾಡೋಕ್ಕೆ, ಒಂದು ಪ್ರಮೋಟ್ ಡಿಸ್ಕಷನ್ ಮಾಡೋಕ್ಕೆ ಏನು ಕೊಡಬೇಕು, ಅವಕಾಶ ಕೊಡಬೇಕು.
ಓಕೆ, ಇದಕ್ಕೇನು ಹೇಳ್ತೀವಿ? ಟು ರೆಡ್ಯೂಸ್ ಜೆಂಡರ್ ಸ್ಟೀರಿಯೋಟೈಪಿಂಗ್. ಈ ಥರದಕ್ಕೆ ನಾವು ರೆಡ್ಯೂಸ್ ಮಾಡಬೇಕು, ಎನ್ಕರೇಜ್ ಮಾಡಬಾರ್ದು. ನಾವು ಮನೇಲಾಗಿರಲಿ, ಸ್ಕೂಲಲ್ಲಾಗಿರಲಿ, ನೀವು ಸ್ಕೂಲಲ್ಲಿ ನೋಡಿರಬೇಕು, ಕೆಲವು ಟೀಚರ್ಸ್ ಏನು ಮಾಡ್ತಾರೆ, ಬಾಯ್ಸ್ ಏನು ಓದಲ್ಲ, ಗರ್ಲ್ಸ್ ಚೆನ್ನಾಗಿ ಓದ್ತಾರೆ, ಬಾಯ್ಸ್ ಬರೀ ಆಟ ಆಡ್ತಿರ್ತಾರೆ, ಬರೀ ಇದು ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ, ಗರ್ಲ್ಸ್ ಮನೇಲಿ ಕೂತ್ಕೊಂಡು ಓದ್ತಾರೆ. ಈ ಥರ ಎಲ್ಲ ಒಂದು ಟೀಚರ್ ಆಗಿ ಯಾರು ಡಿಸ್ಕರೇಜ್ ಮಾಡಬಾರ್ದು. ಗರ್ಲ್ಸ್ ಬಾಯ್ಸ್ ಅಂತ ಡಿಫ್ರೆನ್ಷಿಯೇಟ್ ಮಾಡಬಾರ್ದು. ಇದಕ್ಕೆ ಜೆಂಡರ್ ಸ್ಟೀರಿಯೋಟೈಪಿಂಗ್ ಅಂತ ಹೇಳ್ಬೋದು, ಜೆಂಡರ್ ಬಯಾಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್, ಮಲ್ಟಿಲಿಂಗ್ವಲಿಸಮ್ ಇನ್ ಅ ಕ್ಲಾಸ್ ರೂಮ್ ನೀಡ್ಸ್ ಟು ಬಿ ಅಂಡರ್ಸ್ಟುಡ್ ಆಸ್ ಡ್ಯಾಶ್ ಬೈ ದ ಟೀಚರ್ಸ್. ಮಲ್ಟಿಲಿಂಗ್ವಲಿಸಮ್ ಅಂದರೆ ಏನು? ಮಲ್ಟಿ ಅಂದರೆ ಬಹಳ, ಲಿಂಗ್ವಲಿಸಮ್ ಅಂದರೆ ಭಾಷೆ. ಮಲ್ಟಿಲಿಂಗ್ವಲಿಸಮ್ ಇನ್ ಅ ಕ್ಲಾಸ್ ರೂಮ್. ಇವಾಗ ಒಂದು ಕ್ಲಾಸ್ ರೂಮಲ್ಲಿ ಬೇರೆ ಬೇರೆ ಭಾಷೆಯ ಮಕ್ಕಳು ಬಂದಿರ್ತಾರಲ್ಲ, ಅದಕ್ಕೆ ಟೀಚರ್ ಹೇಗೆ ಯೂಸ್ ಮಾಡ್ಕೋಬೋದು ಅಂದರೆ ಆಪ್ಷನ್ಸ್ ನೋಡಿ. ಆ್ಯನ್ ಅಸೆಟ್ ಆ್ಯಂಡ್ ರಿಸೋರ್ಸ್, ಸೆಕೆಂಡ್ ಎ ಹಿಂಡ್ರೆನ್ಸ್, ಥರ್ಡ್ ಅ ಪ್ರಾಬ್ಲಮ್, ಫೋರ್ತ್ ಅ ಸಿಸ್ಟಮ್ಯಾಟಿಕ್ ಇಶ್ಯೂ. ಇದಕ್ಕೆ ಆಪ್ಷನ್ ನಂಬರ್ 1 ಆ್ಯನ್ ಅಸೆಟ್ ಆ್ಯಂಡ್ ರಿಸೋರ್ಸ್ ರೈಟ್ ಆನ್ಸರ್. ಏನಕ್ಕೆ ಅಂದರೆ ಒಂದು ಸಂಪನ್ಮೂಲ ಥರ ಯೂಸ್ ಮಾಡ್ಕೋಬೇಕು ಒಂದು ಟೀಚರ್. ಬೇರೆ ಬೇರೆ ಭಾಷೆಯಿಂದ ಬಂದಿರ್ತಾರಲ್ಲ ಮಕ್ಕಳು, ಅದರಿಂದ ಒಂದು ರಿಸೋರ್ಸ್ ಥರ ಅದಕ್ಕೆ ಯೂಸ್ ಮಾಡ್ಕೋಬೇಕು. ಏನು ಸೆಕೆಂಡ್ ಆಪ್ಷನ್ ನೋಡಿ, ಹಿಂಡ್ರೆನ್ಸ್ ಅಂತ ಇದೆ. ಬೇರೆ ಬೇರೆ ಭಾಷೆ ಬರೋದ್ರಿಂದ ಮಕ್ಕಳು ಒಂದು ಲ್ಯಾಂಗ್ವೇಜ್ಗೆ, ಟೀಚರ್ಗೆ ಒಂದು ಅಡ್ಡ ಬರುತ್ತೆ ಅದು ಅಂತ ಕೊಟ್ಟಿದ್ದಾರೆ. ಸೊ ಬೇರೆ ಆಪ್ಷನ್ಸ್ ಎಲ್ಲ ರಾಂಗ್ ಇದೆ. ಫಸ್ಟ್ ಆಪ್ಷನ್ ಏನು ಹೇಳುತ್ತೆ ಅಂದರೆ, ಒಂದು ಟೀಚರ್ ಲೆಸನ್ ಮಾಡಬೇಕಾದ್ರೆ ಬೇರೆ ಬೇರೆ ಭಾಷೆಯಿಂದ ಮಕ್ಕಳು ಬಂದಿದ್ರೆ ಏನಾಗುತ್ತೆ, ಒಂದು ಬೇರೆ ಬೇರೆ ಭಾಷೆಯಲ್ಲಿ ಏನು ಕಲ್ಚರ್ ಇರುತ್ತೆ, ಅಥವಾ ಅವರ ಮನೆಗಳಲ್ಲಿ ಯಾವ್ಯಾವ ಫೆಸ್ಟಿವಲ್ಸ್ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ಬೇರೆ ಮಕ್ಳಿಗೂ ಕೂಡ ಒಬ್ರಿಗೊಬ್ರಿಗೆ ಹೆಲ್ಪ್ ಆಗುತ್ತೆ. ಟೀಚರ್ ಏನು ಮಾಡ್ಬೋದು, ಅದನ್ನು ಒಂದು ರಿಸೋರ್ಸ್ ಥರ ಯೂಸ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಎಷ್ಟೋ ಜನಕ್ಕೆ ಇವಾಗ ನಿಮ್ಮಲ್ಲೇ ಎಷ್ಟೋ ಜನಕ್ಕೆ ಕನ್ನಡ ಬರೋಲ್ಲ, ಹಿಂದಿ ಬರೋಲ್ಲ, ಕೆಲವ್ರಿಗೆ ತಮಿಳ್ ಬರೋಲ್ಲ, ತೆಲುಗು ಬರೋಲ್ಲ. ಅದರಿಂದ ನಿಮ್ಗೆ ಏನಾಗುತ್ತೆ, ಒಂದು ಟಿ ವಿ ಇರೋದ್ರಿಂದ ನಿಮಗೊಂದು ಟಿ ವಿ ಏನಿದೆ ಒಂದು ರಿಸೋರ್ಸ್ ಇದ್ದಂಗೆ. ನೀವು ಟಿ ವಿಯಲ್ಲಿ ಒಂದು ಫಿಲ್ಮ್ ನೋಡ್ತೀರಾ, ಯಾವುದಾದ್ರೂ ಒಂದು ಮೂವಿ ನೋಡಿದಾಗ ನಿಮ್ಗೇನಾಗುತ್ತೆ, ಅದರಿಂದ ಕೆಲವು ವರ್ಡ್ಸ್ ನೀವು ಕಲಿತೀರಾ. ತಮಿಳಾಗಿರಲಿ, ಇವಾಗ ನೀವು ಮದರ್ ಟಂಗ್ ಕನ್ನಡ ಆಗಿದ್ರೆ ಬೇರೆ ಲ್ಯಾಂಗ್ವೇಜಸ್, ನಿಮ್ಮ ಮದರ್ ಟಂಗ್ ಬಿಟ್ಬಿಟ್ಟು ಬೇರೆ ಭಾಷೆಗಳು, ಒಂದು ತೆಲುಗು ತಮಿಳ್ ಮೂವೀಸ್ ಆಗಿರಲಿ, ಇಂಗ್ಲೀಷ್ ಮೂವೀಸ್ ಆಗಿರಲಿ, ಅದರಿಂದ ನೋಡಿಬಿಟ್ಟು ಕೆಲವು ವರ್ಡ್ಸ್ ನೀವು ಕಲಿತೀರಾ. ಸೊ ಏನಾಗಿದೆ, ಮಲ್ಟಿಲಿಂಗ್ವಲಿಸಮ್ ಕ್ಲಾಸ್ ರೂಮಲ್ಲಿ ಟೀಚರ್ ನಾವೇನು ಅನ್ಕೋಬೇಕು, ಇಟ್ ಈಸ್ ಅ ರಿಸೋರ್ಸ್. ಎಸ್ಪೆಷಲಿ ಇಂಡಿಯಾದಲ್ಲಿ ಏನಾಗುತ್ತೆ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಮಕ್ಕಳು ಬರ್ತಾರೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ, ತೆಲುಗು ಅವರಿದ್ದಾರೆ, ತಮಿಳ್ ಅವರಿದ್ದಾರೆ, ಹಿಂದಿ ಮಾತಾಡೋರಿದ್ದಾರೆ, ಒಂದು ರಾಜಸ್ಥಾನವರಿದ್ದಾರೆ. ಎಲ್ಲ ಭಾಷೆಯಿಂದ ಏನಾಗುತ್ತೆ, ಒಬ್ರಿಗೊಬ್ರು ಕ್ಲಾಸ್ ರೂಮಲ್ಲಿ ಬಂದಾಗ ಅವ್ರ ಕಲ್ಚರ್ ಏನು ಗೊತ್ತಾಗುತ್ತೆ ನಮಗೆ, ಅವ್ರು ಏನು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ಬಿಟ್ಟು. ಇದು ಏನಾಗುತ್ತೆ, ಒಂದು ರಿಸೋರ್ಸ್ ಇದ್ದಂಗೆ ನಮಗೆ. ಓಕೆ, ನೆಕ್ಸ್ಟ್ ಕ್ವೆಶನ್. A child-centered classroom is one in which options the teacher uses the textbook as the only source of knowledge. Second, the teacher segregates the children based on their abilities. Third, the teacher uses rewards and punishment to direct children's behavior. Fourth, the teacher is flexible and caters to needs of individual children. So ಇದು ಯಾವ ಲೆಸನ್ನಿಂದ ಬರುತ್ತೆ ಅಂದರೆ, ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಇದೆಯಲ್ಲ ಅದರಿಂದ ಬರುತ್ತೆ. ಸೊ ಇದರಲ್ಲಿ ಏನು ಕೇಳಿದ್ದಾರೆ, ಈಸಿ ಕ್ವೆಶನ್ ಇದು ತುಂಬ ನೋಡಿ. ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಅಂದರೆ ಒಂದು ಮಗುಗೆ ಎದುರಿತ ಕ್ಲಾಸ್ ರೂಮಲ್ಲಿ ಏನಾಗುತ್ತೆ, ಮಗುಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಟೀಚರ್ ಅಂದ್ರೇನು ಜಾಸ್ತಿ ರೋಲ್ ಇರಲ್ಲ, ಮಗುಗೆ ಇಂಪಾರ್ಟೆನ್ಸ್ ಕೊಡೋದು, ಮಗು ಏನು ಹೇಳುತ್ತೆ ಅದಕ್ಕೆ ಕೇಳೋದು. ಸೊ ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ದ ಟೀಚರ್ ಈಸ್ ಫ್ಲೆಕ್ಸಿಬಲ್ ಆ್ಯಂಡ್ ಕೇಟರ್ಸ್ ಟು ನೀಡ್ಸ್ ಆಫ್ ಇಂಡಿವಿಜುವಲ್ ಚಿಲ್ಡ್ರನ್. ಅಂದರೆ ಕೇಟರ್ಸ್ ಟು ನೀಡ್ಸ್ ಆಫ್ ಇಂಡಿವಿಜುವಲ್ ಚಿಲ್ಡ್ರನ್ ಅಂದ್ರೇನು, ಒಬ್ರೊಬ್ರಿಗೂ ಏನಿದೆ, ಇಂಡಿವಿಜುವಲ್ ಮಕ್ಕಳಿಗೆ ಯಾರಿಗೆ ಏನು ನೆಸೆಸರಿ ಇದೆ, ಯಾವ್ರಿಗೆ ಹೇಗೆ ಟೀಚ್ ಮಾಡಬೇಕು, ಅದಕ್ಕೆ ಒಂದು ಫ್ಲೆಕ್ಸಿಬಲ್ ಆಗಿ ಟೀಚ್ ಮಾಡ್ತಾರೆ. ಫ್ಲೆಕ್ಸಿಬಲ್ ಅಂತಂದ್ರೇನು, ಒಂದು ಸ್ಟ್ರಿಕ್ಟ್ ಒಂದೇ ಒಂದು ಮೆಥಡ್ ಇರುತ್ತೆ, ಆ ಮೆಥಡಿಂದನೇ ಎಲ್ಲರಿಗೂ ಟೀಚ್ ಮಾಡೋದು. ಹಾಗಲ್ಲ, ಕೆಲವರು ಚೆನ್ನಾಗಿ ಓದಲ್ವಲ್ಲ, ಸ್ವಲ್ಪ ಕಡಿಮೆ ಓದ್ತಾರಲ್ಲ, ಆ ಮಕ್ಕಳಿಗೆ ಸ್ವಲ್ಪ ಇನ್ನೂ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವ್ರಿಗೆ ಬೇರೆ ಮೆಥಡಿಂದ ಸ್ವಲ್ಪ ಟೀಚ್ ಮಾಡೋದು. ಒಂದು ಈಸಿ ಮೆಥಡಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಓದಿಸೋದು. ಅದಕ್ಕೇನು ಹೇಳ್ತೀವಿ, ಟೀಚರ್ ಈಸ್ ಫ್ಲೆಕ್ಸಿಬಲ್ ಅಂತ ಹೇಳ್ತೀವಿ. ಮೇನ್ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮಲ್ಲಿ ಏನಿರುತ್ತೆ ಅಂದರೆ, ಮಕ್ಕಳಿಗೆ ಅವ್ರಿಗೆ ಅವರು ಪ್ರಯಾರಿಟಿಗೆ ಇಂಪಾರ್ಟೆನ್ಸ್ ಕೊಡೋದು. ಅವ್ರಿಗೆ ಪ್ರಯಾರಿಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳಿಗೆ ಒಂದು ಎವ್ರಿ ಇಂಡಿವಿಜುವಲ್ಗೆ ಅವ್ರಿಗೆ ಏನು ನೀಡ್ಸ್ ಇದೆ, ಅವ್ರಿಗೇನು ನೆಸೆಸರಿ ಇದೆ, ಅದನ್ನು ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು.
ನೋಡಿ ಈ ವರ್ಡ್ ಇದೆಯಲ್ಲ ಸೆಗ್ರಿಗೇಟ್ ಅಂತಂದರೆ ಸಪ್ರೇಟ್ ಮಾಡಿಬಿಡೋದು. ನೋಡಿ ಯಾರು ಚೆನ್ನಾಗಿ ಓದ್ತಾರೆ ಅವ್ರಿಗೊಂದು ಗ್ರೂಪ್, ಯಾರು ಚೆನ್ನಾಗಿ ಓದಲ್ಲ ಅವ್ರಿಗೊಂದು ಗ್ರೂಪ್ ಅಂತಂದ್ಬಿಟ್ಟು ಸೆಗ್ರಿಗೇಟ್ ಮಾಡಿಬಿಡೋದು, ಸಪ್ರೇಟ್ ಮಾಡಿಬಿಡೋದು. ಈ ಥರ ಆಪ್ಷನ್ ಇದ್ದರೆ ಅದು ಯಾವತ್ತೂ ರಾಂಗ್ ಇರುತ್ತೆ. ಆ ಆಪ್ಷನ್ ಯಾವತ್ತೂ ರಾಂಗ್ ಇರುತ್ತೆ. ಯಾವತ್ತೂ ನಾವು ಸೆಗ್ರಿಗೇಟ್ ಮಾಡಬಾರ್ದು, ಸಪ್ರೇಟ್ ಮಾಡಬಾರ್ದು ಮಕ್ಕಳಿಗೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಅಕಾರ್ಡಿಂಗ್ ಟು ವಿಚ್ ಥಿಯರಿಸ್ಟ್ cultural tools play an important role in cognitive development of children? ನಾನು ಹೇಳಿದೆ ಕಲ್ಚರಲ್ ಟೂಲ್ಸ್, ಸೋಷಿಯೋ ಕಲ್ಚರಲ್ ಥಿಯರಿ ಯಾರ್ದು? ಆಪ್ಷನ್ ನಂಬರ್ 1 ವೈಗಾಸ್ಕಿ ಅವ್ರದ್ದು ಯಾವುದು? ಸೋಷಿಯೋ ಕಲ್ಚರಲ್ ಥಿಯರಿ. ಇವ್ರು ಏನು ಮಾಡಿದ್ರು? ಕಲ್ಚರಲ್ ಟೂಲ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ ಹೇಳಿದ್ರು. Okay, next question. Which of the following is not a suitable learning material for students who are partially sighted? Sighted ಅಂದರೆ ಕಣ್ಣು ಸ್ವಲ್ಪ ಇದಾಗಿರತ್ತಲ್ವ, ಅವ್ರಿಗೆ ಪಾರ್ಷಿಯಲಿ ಅಂದರೆ ಸ್ವಲ್ಪ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಸೂಟಬಲ್ ಲರ್ನಿಂಗ್ ಮೆಟೀರಿಯಲ್? ನಾಟ್ ಅಂತ ಹೇಳಿದ್ದಾರೆ ಕ್ವೆಶನಲ್ಲಿ. CTET-ಅಲ್ಲಿ ಯೂಶ್ವಲಿ ನಾಟ್ ಅಂತ ಕೇಳ್ತಾರೆ. ಸೊ ನಾಟ್ ಅಂದಾಗ ಆಪ್ಷನ್ ನಂಬರ್ 1 ನೋಡಿ, ಲಾರ್ಜ್ ಪ್ರಿಂಟ್ ಬುಕ್ಸ್ ಇದೆಯಲ್ಲ ಅದರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಪಾರ್ಷಿಯಲಿ ಸೈಟೆಡ್ ಅಂದರೆ ಸ್ವಲ್ಪ ಕಡಿಮೆ ಕಾಣಿಸುತ್ತಲ್ಲ, ಅವ್ರಿಗೆ ಏನು ಮಾಡಬೇಕು ಅಂದರೆ ಫಸ್ಟ್ ಆಪ್ಷನ್ ನೋಡಿ, ಲಾರ್ಜ್ ಪ್ರಿಂಟ್ ಬುಕ್ಸ್ ಕೊಡಬೇಕು. ಆಪ್ಷನ್ ಸರಿ ಇದೆ. ಸೆಕೆಂಡ್, 3 ಡೈಮೆನ್ಷನಲ್ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್, ಅದು ಕೂಡ ಸರಿ ಇದೆ. ಥರ್ಡ್ ಆಪ್ಷನ್, ಟಾಕಿಂಗ್ ಬುಕ್ಸ್ ಫೆಲ್ಟ್ ಬುಲೆಟಿನ್ ಬೋರ್ಡ್ಸ್, ಇದು ಕೂಡ ಕರೆಕ್ಟ್ ಆಗಿರುತ್ತೆ. ಫೋರ್ತ್, ಸ್ಮಾಲ್ ಪ್ರಿಂಟ್ ವರ್ಕ್ಶೀಟ್, ಆಪ್ಷನ್ 4 ರಾಂಗ್ ಇದೆ. ಏನಕ್ಕೆ? ಇಟ್ ಈಸ್ ನಾಟ್ ಸೂಟಬಲ್ ಲರ್ನಿಂಗ್. ಸ್ಮಾಲ್ ಪ್ರಿಂಟ್ ಆಗಿರತ್ತಲ್ಲ ವರ್ಕ್ಶೀಟ್ಸ್, ಅದು ಯಾರಿಗೆ? ಒಂದು ಕಣ್ಣು ಚೆನ್ನಾಗಿರತ್ತಲ್ಲ ಅವ್ರಿಗೋಸ್ಕರ. ಸ್ವಲ್ಪ ಕಡಿಮೆ ಕಾಣಿಸೋರಿಗೆ ಏನಿರುತ್ತೆ, ಒಂದು ದೊಡ್ಡದಾಗಿ ಕಾಣಿಸ್ಬೇಕು, ಆ ಥರ ಲಾರ್ಜ್ ಪ್ರಿಂಟ್ ಬುಕ್ಸ್ ಕೊಡಬೇಕು. ಫೋರ್ತ್ ಆಪ್ಷನ್ ಇದಕ್ಕೆ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ದ ಅಂಡರ್ಲೈಯಿಂಗ್ ಬಿಲೀಫ್ ಬಿಹೈಂಡ್ ಇನ್ಕ್ಲೂಸಿವ್ ಎಜುಕೇಷನ್ ಈಸ್? ಇಲ್ಲಿ ನೋಡೋಣ ಆಪ್ಷನ್ ನೋಡಿ. ಫಸ್ಟ್ ಆಪ್ಷನ್, ಸೆಗ್ರಿಗೇಷನ್ ಆಫ್ ಚಿಲ್ಡ್ರನ್ ಆನ್ ದ ಬೇಸಿಸ್ ಆಫ್ ದೇರ್ ಎಬಿಲಿಟೀಸ್ ಆ್ಯಂಡ್ ಪ್ರೊವಿಷನಿಂಗ್ ಆಫ್ ಒಕೇಶ್ನಲ್ ಟ್ರೈನಿಂಗ್ ಅಕಾರ್ಡಿಂಗ್ಲಿ. ಸೆಗ್ರಿಗೇಷನ್ ಅಂತ ಬಂದಿದ ತಕ್ಷಣ ಆಪ್ಷನ್ಗೆ ರಾಂಗ್ ಅಂತ ನೀವು ಅಂದ್ಕೊಂಡ್ಬಿಡ್ತೀರಾ. ಸೊ ಸೆಕೆಂಡ್ ಆಪ್ಷನ್, ಡಯಾಗ್ನೋಸ್ಟಿಕ್ ಲೇಬಲಿಂಗ್ ಆಫ್ ಚಿಲ್ಡ್ರನ್ ಬೇಸ್ಡ್ ಆನ್ ದೇರ್ ಹ್ಯಾಂಡಿಕ್ಯಾಪ್ಸ್ ಫಾರ್ ಐಡೆಂಟಿಫಿಕೇಷನ್ ಆಫ್ ದೇರ್ ಲಿಮಿಟೇಷನ್. ನೋಡಿ, ಲೇಬಲ್ ಮಾಡೋದು ಏನು? ಅವರು ಹ್ಯಾಂಡಿಕ್ಯಾಪ್ ಆಗಿದ್ದಾರೆ, ಅವ್ರಿಗೆ ಕೈ ಸರಿ ಇಲ್ಲ, ಇವ್ರಿಗೆ ಕಾಲು ಸರಿ ಇಲ್ಲ, ಅವರು ಕೈ ಒಂದು ಸ್ವಲ್ಪ ಕ್ರಾಸಿಗಿದೆ, ಚೊಟ್ಟಗಿದೆ, ಆ ಥರ ಎಲ್ಲ ಹೇಳ್ತಾರಲ್ಲ, ಆ ಥರ ಮಾಡೋದು. ಸೊ ಲೇಬಲಿಂಗ್ ಮಾಡೋದು ಅವ್ನು ಕುಂಟ, ಅವ್ನು ಕುರುಡ, ಆ ಥರ ಲೇಬಲಿಂಗ್ ಮಾಡೋದು, ಅದು ಆಪ್ಷನ್ ರಾಂಗ್ ಇದೆ, ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್, ಪ್ರೊವಿಷನಿಂಗ್ ಆಫ್ ಸ್ಪೆಷಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಚಿಲ್ಡ್ರನ್ ವಿತ್ ಡಿಫರೆಂಟ್ ಹ್ಯಾಂಡಿಕ್ಯಾಪ್ಸ್, ಅದು ಆಪ್ಷನ್ ರಾಂಗ್ ಇದೆ. ಬರೀ ಹ್ಯಾಂಡಿಕ್ಯಾಪ್ಸ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಒಂದು ಸ್ಪೆಷಲ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡೋದು, ಅದು ಕೂಡ ಒಂದು. ಇದರಲ್ಲಿ ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಏನು? ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಅಲ್ಲಿ ಎಲ್ಲ ಮಕ್ಳಿಗೂ ಒಂದೇ ಥರ ಟ್ರೀಟ್ ಮಾಡೋದು. ಅಂದರೆ ಒಂದು ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ ಅಂತ ಹೇಳಬಾರ್ದು ನಾವು, ಅವ್ರಿಗೆ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಹೇಳ್ತೀವಿ. ಸೊ ಅಂಥ ಮಕ್ಕಳಿಗೆ, ಒಂದು ನಾರ್ಮಲ್ ಮಕ್ಕಳು ಎಲ್ಲರಿಗೂ ಇನ್ಕ್ಲೂಡ್ ಮಾಡಿಕೊಂಡು ಒಂದೇ ಕ್ಲಾಸಲ್ಲಿ ಎಜುಕೇಷನ್ ಕೊಡಬೇಕು. ಅದಕ್ಕೆ ನಾವೇನು ಹೇಳ್ತೀವಿ? ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಆಪ್ಷನ್ ನಂಬರ್ 4, ದ ಫಿಲಾಸಫಿ ದಟ್ ಆಲ್ ಚಿಲ್ಡ್ರನ್ ಹ್ಯಾವ್ ಎ ರೈಟ್ ಟು ಗೆಟ್ ಈಕ್ವಲ್ ಎಜುಕೇಷನ್ ಇನ್ ರೆಗ್ಯುಲರ್ ಸ್ಕೂಲ್. ಎಲ್ಲರಿಗೂ ಒಂದು ಹಕ್ಕಿದೆ. ಇದ್ರ ಪ್ರಕಾರ, ಯಾವುದ್ರ ಪ್ರಕಾರ? ಇನ್ಕ್ಲೂಸಿವ್ ಎಜುಕೇಷನ್ ಪ್ರಕಾರ ಏನಿದೆ, ಎಲ್ಲ ಮಕ್ಳಿಗೂ ಈಕ್ವಲ್ ರೈಟ್ ಇದೆ. ಎಲ್ಲರೂ ಯಾವ ಸ್ಕೂಲಲ್ಲಿ? ರೆಗ್ಯುಲರ್ ಸ್ಕೂಲಲ್ಲಿ ಓದೋದು ಒಂದು ಈಕ್ವಲ್ ರೈಟ್ ಇದೆ ಅಂತ ಹೇಳುತ್ತೆ. ಯಾವುದು? ಇನ್ಕ್ಲೂಸಿವ್ ಎಜುಕೇಷನ್. ಇನ್ಕ್ಲೂಸಿವ್ ಅಂತಂದರೆ ಎಲ್ಲರಿಗೂ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಒಂದು ಡಿಫ್ರೆಂಟ್ಲಿ ಏಬಲ್ಡ್ ಮಕ್ಕಳಾಗಿರಲಿ ಅಥವಾ ಒಂದು ಬೇರೆ ಮಕ್ಕಳಾಗಿರಲಿ, ಎಲ್ಲರೂ ಒಂದೇ ಸ್ಕೂಲಲ್ಲಿ ಓದಬೇಕು. ಅವ್ರಿಗೆ ಸ್ಪೆಷಲ್ ಸ್ಕೂಲ್ಸ್, ಬೇರೆ ಇನ್ಸ್ಟಿಟ್ಯೂಷನ್ಸ್, ಒಂದು ಸ್ಪೆಷಲ್ ಎಜುಕೇಷನ್ ಯಾರಿಗೆ ಡಿಫ್ರೆಂಟ್ಲಿ ಏಬಲ್ಡ್ ಮಕ್ಕಳಿಗೆ ಇರ್ತಾರಲ್ಲ ಆ ಥರ ಎಲ್ಲ ಮಾಡಬಾರ್ದು. ಇನ್ಕ್ಲೂಸಿವ್ ಎಜುಕೇಷನ್ ಪ್ರಕಾರ ಎಲ್ಲರಿಗೂ ಒಂದೇ ಸ್ಕೂಲ್, ರೆಗ್ಯುಲರ್ ಸ್ಕೂಲ್, ನಾರ್ಮಲ್ ಸ್ಕೂಲಲ್ಲಿ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡಿ ಓದಿಸ್ಬೇಕು. ನೆಕ್ಸ್ಟ್ ಕ್ವೆಶನ್ ನಂಬರ್ 14. ನೀಡ್ಸ್ ಆಫ್ gifted and creative children can be addressed by options: giving challenging tasks and activities to prevent boredom. Second, giving questions that require convergent thinking. Third, providing specific instructions to solve problems. Fourth, administrating memory based tests.
ಇಲ್ಲಿ ಕ್ವೆಶನ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನೀಡ್ಸ್ ಆಫ್ ಗಿಫ್ಟೆಡ್ ಆ್ಯಂಡ್ ಕ್ರಿಯೇಟಿವ್ ಚಿಲ್ಡ್ರನ್. ಗಿಫ್ಟೆಡ್ ಮತ್ತು ಕ್ರಿಯೇಟಿವ್ ಚಿಲ್ಡ್ರನ್ ಅಂತ ಬಂದಿದ ತಕ್ಷಣ ನಮಗೆ ಮೈಂಡಲ್ಲಿ ಡೈವರ್ಜೆಂಟ್ ಥಿಂಕಿಂಗ್ ಅಂತ ಅಂದ್ಕೊಂಬಿಡ್ಬೇಕು. ಕ್ರಿಯೇಟಿವ್ ಚಿಲ್ಡ್ರನ್ಗೆ ಏನಿರುತ್ತೆ, ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ನೋಡಿ. ಗಿವಿಂಗ್ ಚಾಲೆಂಜಿಂಗ್ ಟಾಸ್ಕ್. ಅವ್ರಿಗೆ ಬೇರೆ ಬೇರೆ ರೀತಿ ಟಾಸ್ಕ್ ಕೊಡ್ತಾಯಿದ್ರೆ ಅವ್ರಿಗೆ ಒಂದು ಕ್ಲಾಸಲ್ಲಿ ಇಂಟ್ರೆಸ್ಟ್ ಆಗಿರುತ್ತೆ, ಇಂಟ್ರೆಸ್ಟ್ ಮಕ್ಕಳಲ್ಲಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಆ್ಯಕ್ಟಿವಿಟೀಸ್ ಟು ಪ್ರಿವೆಂಟ್ ಬೋರ್ಡಮ್. ಅವರು ಬೋರ್ ಆಗ್ತಾರೆ. ಕ್ರಿಯೇಟಿವ್ ಮಕ್ಕಳಿರ್ತಾರಲ್ಲ, ಅವ್ರಿಗೆ ಸುಮ್ಮನೆ ಒಂದೇನೋ ಲೆಸನ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಅವರು ಬೋರ್ ಆಗ್ತಾರೆ. ಸೊ ಅವ್ರಿಗೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಕೊಡ್ತಾಯಿದ್ರೆ ಕ್ರಿಯೇಟಿವ್ ಮಕ್ಕಳು ಏನಾಗಿರುತ್ತೆ, ಅವರು ಒಂದು ಗಿಫ್ಟೆಡ್ ಚೈಲ್ಡ್ ಆಗಿರ್ಬೋದು, ಕ್ರಿಯೇಟಿವ್ ಮಕ್ಕಳಿಗೆ ಅವ್ರಿಗೆ ಒಂದು ಇಂಟ್ರೆಸ್ಟ್ ಬೆಳೆಯುತ್ತೆ. ಸೆಕೆಂಡ್ ಆಪ್ಷನಲ್ಲಿ ಏನಿದೆ ನೋಡಿ, ಗಿವಿಂಗ್ ಕ್ವೆಶನ್ಸ್ ದಟ್ ರಿಕ್ವೈರ್ ಕಾನ್ವರ್ಜೆಂಟ್ ಥಿಂಕಿಂಗ್. ಏನೋ ಒಂದು ಕ್ವೆಶನ್ ಕೊಟ್ಟಿರ್ತೀರಾ, ಅದಕ್ಕೆ ಒಂದು ಡೈರೆಕ್ಟ್ ಆನ್ಸರ್ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು, ಅದು ಕಾನ್ವರ್ಜೆಂಟ್ ಆಗುತ್ತೆ. ಬರೀ ಒಂದು ಕ್ವೆಶನ್ಗೆ ಆನ್ಸರ್ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು. ಡೈವರ್ಜೆಂಟ್ ಥಿಂಕಿಂಗ್ ಅಂದರೆ ಏನು? ಡೈವರ್ಜೆಂಟ್ ಥಿಂಕಿಂಗ್ ಅಂದರೆ ಬೇರೆ ಬೇರೆ ರೀತಿ, ನಾನಾ ರೀತಿಯಲ್ಲಿ ಥಿಂಕ್ ಮಾಡೋದು. ಯಾವುದೋ ಒಂದು ಕ್ವೆಶನ್ ಕೊಟ್ಟಾಗ ಅದಕ್ಕೆ ನಾವು ಹೀಗೆ ಸಾಲ್ವ್ ಮಾಡ್ಬೋದು, ನಾವು ಹಾಗೆ ಸಾಲ್ವ್ ಮಾಡ್ಬೋದು ಅಂತಂದ್ಬಿಟ್ಟು ಬೇರೆ ಬೇರೆ ಟೈಪ್ ಡಿಸ್ಕವರ್ ಮಾಡ್ತಾ ಇರ್ತಾರೆ ಆನ್ಸರ್ಸ್. ಅದಕ್ಕೆ ಡೈವರ್ಜೆಂಟ್ ಥಿಂಕಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್, ಚಿಲ್ಡ್ರನ್ ವಿತ್ ಡಿಸ್ಲೆಕ್ಸಿಯಾ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ ಆಪ್ಷನ್ಸ್: finding out their social and cultural context. Second, a thorough physical health checkup. Third, analyzing their reading and writing skills. Fourth, assessing their ability to solve complex higher order problems. ಸೊ ಆಪ್ಷನ್ ನಂಬರ್ 3 ಇದಕ್ಕೆ ರೈಟ್ ಆನ್ಸರ್. ಏನು ಡಿಸ್ಲೆಕ್ಸಿಯಾ ಅಂದರೆ ಗೊತ್ತಲ್ವ ನಿಮಗೆ? ಡಿಸ್ಲೆಕ್ಸಿಯಾ ಅಂದರೆ ಅವ್ರಿಗೆ ರೀಡಿಂಗ್ ಡಿಸಾರ್ಡರ್ ಇರುತ್ತೆ, ರೀಡಿಂಗಲ್ಲಿ ಡಿಫಿಕಲ್ಟಿ ಆಗುತ್ತೆ ಮಕ್ಕಳಲ್ಲಿ, ಅವ್ರಿಗೆ ಡಿಸ್ಲೆಕ್ಸಿಯಾ ಇರುತ್ತೆ. ಸೊ ಅನಲೈಸಿಂಗ್, ನಾವು ಅನಲೈಸ್ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು, ಮಕ್ಕಳು ಹೇಗೆ, ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತಂದ್ಬಿಟ್ಟು ಫಸ್ಟ್ ನಾವು ಫೈಂಡ್ ಔಟ್ ಮಾಡಿದ್ರೆ ಅವರು ಏನು ರೀಡಿಂಗಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಡಿಗೆ ಬಿ ಅಂತ ಓದ್ತಾ ಇರ್ತಾರೆ, ಅಥವಾ ಪಿಗೆ 9 ಅಂತ ಓದ್ತಾ ಇರ್ತಾರೆ. ನೀವು ನೋಡಿರ್ಬೇಕು ಮಕ್ಕಳು ಕೆಲವರು, ಅದಕ್ಕೆ ಏನು ಹೇಳ್ತೀವಿ ನಾವು? ಡಿಸ್ಲೆಕ್ಸಿಯಾ ಅಂತ ಹೇಳ್ತೀವಿ. ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಫೇಸಿಯಾ, ಅಫೇಸಿಯಾ, ಇದೆಲ್ಲ ಏನಿದೆ, ಇದೆಲ್ಲ ಲರ್ನಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಲರ್ನಿಂಗ್ ಡಿಸಾರ್ಡರ್ಸ್. ಇಲ್ಲಿ ಡಿಫಿಕಲ್ಟಿ ಇನ್ ರೀಡಿಂಗ್ ಇರುತ್ತಲ್ಲ, ಅವ್ರಿಗೇನು ಹೇಳ್ತೀವಿ? ಡಿಸ್ಲೆಕ್ಸಿಯಾ ಅಂತ ಹೇಳ್ತೀವಿ. ಇದೇ ರೀತಿ ಡಿಸ್ಕ್ಯಾಲ್ಕುಲಿಯಾ ಅಂತಂದ್ರೆ ಏನು? ಡಿಸ್ಕ್ಯಾಲ್ಕುಲಿಯಾ ಅಂದರೆ ಏನು? ಅವ್ರಿಗೆ ಲರ್ನಿಂಗ್ ಡಿಸಬಿಲಿಟಿ ಇನ್ ಮ್ಯಾಥಮೆಟಿಕ್ಸ್, ಅಥವಾ ಅವ್ರಿಗೆ ಕ್ಯಾಲ್ಕುಲೇಷನ್ಸಲ್ಲಿ ಕಷ್ಟ ಆಗ್ತಾ ಇರುತ್ತೆ, ಡಿಫಿಕಲ್ಟಿ ಇನ್ ಕ್ಯಾಲ್ಕುಲೇಷನ್ಸ್. ನೆಕ್ಸ್ಟ್ ಕ್ವೆಶನ್, which of the following is not an effective strategy to address learners from disadvantaged and deprived backgrounds? ಸೊ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಬರಿಬೇಕಿದು ಕ್ವೆಶನ್. ನಾಟ್ ಅಂತ ಕೇಳಿದ್ದಾರೆ. ಸೊ which of the following is not an effective strategy to address learners from disadvantaged and deprived backgrounds? ಆಪ್ಷನ್ಸ್ ನೋಡೋಣ. ಫಸ್ಟ್ ಆಪ್ಷನ್, talk to the learners to understand their needs and challenges faced by them. Second, asking the learners to enroll for tuition outside of school so that the teacher does not have to pay much attention to them. Second option wrong ಇದೆ. ಕ್ವೆಶ್ಚನಲ್ಲಿ ಏನು ಕೇಳಿದ್ದಾರೆ ಅಂದರೆ ನಾಟ್ ಆನ್ ಎಫೆಕ್ಟಿವ್ ಸ್ಟ್ರಾಟಜಿ, ನಾಟ್ ಆನ್ ಎಫೆಕ್ಟಿವ್ ಸ್ಟ್ರಾಟಜಿ ಟು ಅಡ್ರೆಸ್ ಲರ್ನರ್ಸ್ ಫ್ರಮ್ ಡಿಸ್ಅಡ್ವಾಂಟೇಜ್ ಆ್ಯಂಡ್ ಡಿಪ್ರೈವ್ಡ್ ಬ್ಯಾಕ್ಗ್ರೌಂಡ್ಸ್. ಅವ್ರಿಗೆ ಏನು ನೆಸೆಸರಿ ಇದೆ, ಒಂದು ಬೇರೆ ಬೇರೆ ಬ್ಯಾಕ್ಗ್ರೌಂಡ್, ಡಿಪ್ರೈವ್ಡ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರಲ್ಲ ಅಂಥ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಸೆಕೆಂಡ್ ಆಪ್ಷನ್ ನೋಡಿ ಏನಿದೆ, ಆಸ್ಕಿಂಗ್ ದ ಲರ್ನರ್ಸ್ ಟು ಎನ್ರೋಲ್ ಫಾರ್ ಟ್ಯೂಷನ್ ಔಟ್ಸೈಡ್ ದ ಸ್ಕೂಲ್ ಅಂತ ಹೇಳಿದ್ದಾರೆ. ಹೋಗ್ಬಿಟ್ಟು ಎಲ್ಲಾದರೂ ಒಂದು ಚೆನ್ನಾಗಿರೋ ಟ್ಯೂಷನಲ್ಲಿ ಸೇರಿಕೊಂಡು ಚೆನ್ನಾಗಿ ಓದ್ಕೋ ಅಂತಂದ್ಬಿಟ್ಟು ಹೇಳಿದ್ದಾರೆ. ಸೊ ಇವಾಗ ಫಸ್ಟ್ ನಮಗೆ ಡಿಪ್ರೈವ್ಡ್ ಬ್ಯಾಕ್ಗ್ರೌಂಡ್ಸ್ ಅಂದರೆ ಗೊತ್ತಿರಬೇಕು. ಡಿಪ್ರೈವ್ಡ್ ಬ್ಯಾಕ್ಗ್ರೌಂಡ್ಸ್ ಅಂದರೆ ಆ ಮಕ್ಕಳಿಗೆ ಏನಿರುತ್ತೆ, ಒಂದು ಬೇಸಿಕ್ ಅವರಿಗೆ ನೀಡ್ಸ್ ಇರಲ್ಲ ಅವ್ರ ಹತ್ರ. ಅಂದರೆ ಇವಾಗ ವಾಟರ್ ಸಪ್ಲೈ ಆಗಿರಲಿ, ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ಆಗಿರಲಿ, ಅಥವಾ ಒಂದು ಬೇಸಿಕ್ ಫುಡ್ ಆಗಿರಲಿ, ಅವ್ರ ಮನೆಯಲ್ಲಿ ಹೇಗಿರುತ್ತೆ, ಮನೆ ಕಂಡೀಷನ್ ಹೇಗಿರುತ್ತೋ, ಅವರು ಒಂದು ಚಿಕ್ಕ ಮನೆ ಇರುತ್ತೆ, ಮನೆಯಲ್ಲಿ ಒಂದು ಮಳೆ ಬಂದುಬಿಟ್ಟು ನೀರೆಲ್ಲ ಬರ್ತಾ ಇರುತ್ತೆ ಮನೆ ಒಳಗಡೆ, ಆ ಥರ ಒಂದು ಬ್ಯಾಕ್ಗ್ರೌಂಡಿಂದ ಬರ್ತಾರಲ್ಲ ಆ ಮಕ್ಕಳಿಗೆ ನಾವು ಡಿಪ್ರೈವ್ಡ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ತೀವಿ. ಬೇಸಿಕ್ ನೀಡ್ಸ್ ಇರಲ್ಲ ಅವ್ರ ಹತ್ರ, ಬೇಸಿಕ್ ಥಿಂಗ್ಸ್ ಇರಲ್ಲ ಮಕ್ಕಳ ಹತ್ರ, ಆ ಥರ ಮಕ್ಕಳಿಗೆ ಡಿಪ್ರೈವ್ಡ್ ಬ್ಯಾಕ್ಗ್ರೌಂಡ್ಸಿಂದ ಬಂದಿರೋ ಮಕ್ಕಳು ಅಂತ ಹೇಳ್ತೀವಿ. ಸೊ ಅಂಥ ಮಕ್ಕಳಿಗೆ ನಾವೇನು ಮಾಡಬೇಕು? ಆಪ್ಷನ್ ನಂಬರ್ 1 ನೋಡಿ, ಟಾಕ್ ಟು ದ ಲರ್ನರ್ಸ್ ಟು ಅಂಡರ್ಸ್ಟ್ಯಾಂಡ್ ದೇರ್ ನೀಡ್ಸ್. ಅವ್ರಿಗೇನು ನೆಸಸರಿ ಇದೆ, ಅವ್ರಿಗೇನು ನೀಡ್ಸ್ ಇದೆ, ಆ್ಯಂಡ್ ಚಾಲೆಂಜಸ್ ಫೇಸ್ಡ್ ಬೈ ದೆಮ್, ಅಂದರೆ ಏನೇನು ಅವ್ರ ಲೈಫಲ್ಲಿ ನಡೀತಾ ಇದೆ ಅದನ್ನು ಕೇಳಬೇಕು. ಥರ್ಡ್ ಆಪ್ಷನ್,
motivate the students to set moderately challenging goals and provide appropriate instructional support. ಅವ್ರಿಗೆ ಒಂದು ಮೋಟಿವೇಟ್ ಮಾಡಬೇಕು, ನೀವು ಒಂಥರ ಗೋಲ್ ಸೆಟ್ ಮಾಡಿಕೊಂಡು ಈ ಥರ ಓದಬೇಕು ಅಂತಂದ್ಬಿಟ್ಟು ಒಂದು ಸಪೋರ್ಟ್ ಕೊಡಬೇಕು, ಒಂದು ಇನ್ಸ್ಟ್ರಕ್ಷನಲ್ ಸಪೋರ್ಟ್ ಕೊಡಬೇಕು, ಇನ್ಸ್ಟ್ರಕ್ಟ್ ಮಾಡಬೇಕು. ಫೋರ್ತ್ ಆಪ್ಷನ್, ಫಾರ್ಮ್ ಕೊಲ್ಯಾಬರೇಟಿವ್ ಗ್ರೂಪ್ಸ್ ಟು ವರ್ಕ್ ಆನ್ ಆ್ಯಕ್ಟಿವಿಟೀಸ್. ಕೊಲ್ಯಾಬರೇಟಿವ್ ಗ್ರೂಪ್ಸ್ ಅಂತಂದರೆ ಒಂದು ಗ್ರೂಪ್ನ ಫಾರ್ಮ್ ಮಾಡಬೇಕು, ಬೇರೆ ಬೇರೆ ಮಕ್ಕಳ ಜೊತೆ ಇವ್ರಿಗೂ ಒಂದು ಸೇರಿಸ್ಬಿಟ್ಟು ಗ್ರೂಪ್ ಫಾರ್ಮ್ ಮಾಡಬೇಕು, ಒಂದು ಆ್ಯಕ್ಟಿವಿಟೀಸ್ ಕೊಡಬೇಕು. ಆ್ಯಂಡ್ ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಸಪೋರ್ಟ್ ಈಚ್ ಅದರ್. ಎಲ್ಲ ಮಕ್ಳಿಗೂ ಒಂದು ಕೊಲ್ಯಾಬ್ರೇಟಿವ್ ಗ್ರೂಪ್ ಮಾಡಿಬಿಟ್ಟು ಅವ್ರಿಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂತಂದ್ಬಿಟ್ಟು ಎನ್ಕರೇಜ್ ಮಾಡಬೇಕು. ಇದೆಲ್ಲ ಯಾರಿಗೆ ಮಾಡಬೇಕು? ನಾವು ಡಿಪ್ರೈವ್ಡ್ ಮತ್ತು ಡಿಸ್ಅಡ್ವಾಂಟೇಜ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರಲ್ಲ ಅವ್ರಿಗೆ ಈ ಥರ ಮಾಡಬೇಕು. ಸೊ ಕ್ವಶನಲ್ಲಿ ನಾಟ್ ಅಂತ ಕೇಳಿದ್ದಾರೆ, ನಾಟ್ ಆ್ಯನ್ ಎಫೆಕ್ಟಿವ್ ಸ್ಟ್ರಾಟಜಿ ಅಂತ ಕೇಳಿದರೆ ಸೆಕೆಂಡ್ ಆಪ್ಷನ್ ಅವ್ರಿಗೆ ಹೋಗ್ಬಿಟ್ಟು ಎಲ್ಲಾದರೂ ಟ್ಯೂಷನಿಗೆ ಸೇರ್ಕೊ ಅಂತ ಅಂದ್ಬಿಟ್ಟು ಹೇಳೋದು. ಇಟ್ ಈಸ್ ನಾಟ್ ಆ್ಯನ್ ಎಫೆಕ್ಟಿವ್ ಸ್ಟ್ರಾಟಜಿ ಫಾರ್ ಡಿಪ್ರೈವ್ಡ್ ಬ್ಯಾಕ್ಗ್ರೌಂಡ್ಸ್, ಫಾರ್ ಚಿಲ್ಡ್ರನ್ ಫ್ರಮ್ ಡಿಪ್ರೈವ್ಡ್ ಬ್ಯಾಕ್ಗ್ರೌಂಡ್ಸ್. Okay, next question. Physical and emotional health of children dash their learning. Physical and emotional health of children dash their learning. First option, does not have any influence on. Second, plays an important role in. Third, is not related to. Fourth, has an insignificant role in. Insignificant ಅಂದರೆ ಇಂಪಾರ್ಟೆಂಟೇ ಇಲ್ಲ ಅನ್ನೋದು. ಓಕೆ, ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಆಪ್ಷನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್. ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಇದಕ್ಕೆ ಫಿಸಿಕಲ್ ಮತ್ತು ಇಮೋಷ್ನಲ್ ಹೆಲ್ತ್ ಆಫ್ ಚಿಲ್ಡ್ರನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದೇರ್ ಲರ್ನಿಂಗ್. ಒಂದು ಕಲಿಕೆಗೆ ಒಂದು ಫಿಸಿಕಲ್ ಹೆಲ್ತ್ ಆಗಿರಲಿ, ಒಂದು ಇಮೋಷ್ನಲ್ ಹೆಲ್ತ್ ಆಗಿರಲಿ, ಎರಡೂ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಲರ್ನ್ ಮಾಡೋಕ್ಕೆ ಮಕ್ಕಳಿಗೆ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್, ಇಮೋಷ್ನಲ್ ಹೆಲ್ತ್ ಎರಡೂ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಟು ಪ್ರಮೋಟ್ ಮೀನಿಂಗ್ಫುಲ್ ಲರ್ನಿಂಗ್ ಇನ್ ದ ಕ್ಲಾಸ್ ರೂಮ್ಸ್ ಅ ಟೀಚರ್ ಶುಡ್. ಆಪ್ಷನ್ಸ್, help students to regulate their own emotions and motivations. ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ. ಏನು? ಟು ಪ್ರಮೋಟ್ ಮೀನಿಂಗ್ಫುಲ್ ಲರ್ನಿಂಗ್. ಒಂದು ಕಲಿಕೆ, ಒಂದು ಮೀನಿಂಗ್ಫುಲ್ ಲರ್ನಿಂಗ್ ಆಗಬೇಕು ಅಂತಂದರೆ ಒಂದು ಟೀಚರ್ ಏನು ಮಾಡಬೇಕು ಅಂದರೆ ಹೆಲ್ಪ್ ಮಾಡಬೇಕು ಸ್ಟೂಡೆಂಟ್ಸ್ಗೆ. ಟು ರೆಗ್ಯುಲೇಟ್ ದೇರ್ ಓನ್ ಇಮೋಷನ್ಸ್ ಆ್ಯಂಡ್ ಮೋಟಿವೇಶನ್ ಅಂದರೆ ಟು ರೆಗ್ಯುಲೇಟ್ ಅಂತಂದರೆ ಏನು? ಕಂಟ್ರೋಲ್ ಮಾಡೋಕ್ಕೆ, ಅವ್ರ ಇಮೋಷನ್ಸ್ ಮತ್ತು ಅವ್ರ ಮೋಟಿವೇಶನ್ಗೆ ಕಂಟ್ರೋಲ್ ಮಾಡೋದಕ್ಕೆ ಕಲಿಸ್ಬೇಕು. ಸೆಕೆಂಡ್ ಆಪ್ಷನ್, categorize and label students according to their performance and make ability grouping. ಯಾವತ್ತು ಕ್ಯಾಟಗರೈಸ್ ಮಾಡೋದು, ಇವನು ಚೆನ್ನಾಗಿ ಓದ್ತಾನೆ, ಇವನು ಚೆನ್ನಾಗಿಲ್ಲ, ಇವನು ಚೆನ್ನಾಗಿ ಓದಿಲ್ದವರು ಒಂದು ಗ್ರೂಪ್, ಚೆನ್ನಾಗಿ ಓದೋರು ಒಂದು ಗ್ರೂಪ್, ಎ ಗ್ರೇಡ್ ಅವರು ಒಂದು ಗ್ರೂಪ್, ಬಿ ಗ್ರೇಡ್ ಅವರು ಒಂದು ಗ್ರೂಪ್, ಆ ಥರ ಕ್ಯಾಟಗರೈಸ್ ಮಾಡೋದು ಅದು ತಪ್ಪಾಗಿರುತ್ತೆ. ಯಾವತ್ತು ಆಪ್ಷನ್ ನಂಬರ್ 2 ರಾಂಗ್ ಇದೆ. ಥರ್ಡ್ ಆಪ್ಷನ್, ಪ್ರಮೋಟ್ ಡೈಲಾಗ್ ಆ್ಯಂಡ್ ಡಿಸ್ಕಷನ್ ಅಮಾಂಗ್ ಚಿಲ್ಡ್ರನ್ ಟು ಬಿಲ್ಡ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್. ಪ್ರಮೋಟ್ ಮಾಡೋದು, ಎನ್ಕರೇಜ್ ಮಾಡೋದು, ಹೆಲ್ಪ್ ಮಾಡೋದು ಇದೆಲ್ಲ ಆಪ್ಷನ್ ರೈಟ್ ಆಗಿರುತ್ತೆ. ಪ್ರಮೋಟ್ ಡೈಲಾಗ್ ಆ್ಯಂಡ್ ಡಿಸ್ಕಷನ್ ಅಮಾಂಗ್ ಚಿಲ್ಡ್ರನ್, ಅವ್ರಿಗೆ ಎನ್ಕರೇಜ್ ಮಾಡೋದು ಏನಕ್ಕೆ ಅಂದರೆ ಬೇರೆ ಬೇರೆ ಟು ಬಿಲ್ಡ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್. ಅವರು ಒಂದು ಥಿಂಕಿಂಗ್ ಇದೆಯಲ್ಲ ಅದು ಮಲ್ಟಿಪಲ್ ಮಾಡೋದಕ್ಕೋಸ್ಕರ, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಥಿಂಕ್ ಮಾಡೋದಕ್ಕೋಸ್ಕರ ಅವ್ರಿಗೆ ಪ್ರಮೋಟ್ ಮಾಡಬೇಕು. ಯಾವುದರಲ್ಲಿ? ಡೈಲಾಗ್ ಆ್ಯಂಡ್ ಡಿಸ್ಕಷನಲ್ಲಿ ಅವ್ರಿಗೆ ಎನ್ಕರೇಜ್ ಮಾಡೋದು. ಫೋರ್ತ್, ಇಗ್ನೋರ್ ಡೈವರ್ಸಿಟಿ ಇನ್ ದ ಕ್ಲಾಸ್ ರೂಮ್ ಆ್ಯಂಡ್ ಫಾಲೋ ಸ್ಟ್ಯಾಂಡರ್ಡ್ ಮೆಥಡ್ಸ್ ಆಫ್ ಇನ್ಸ್ಟ್ರಕ್ಷನ್. ಸ್ಟ್ಯಾಂಡರ್ಡ್ ಮೆಥಡ್ಸ್ ಆಫ್ ಇನ್ಸ್ಟ್ರಕ್ಷನ್ ಏನಿದೆ ಆವಾಗಲೇ ಹೇಳಿದೆ ನಾನು, ಎಲ್ಲರಿಗೂ ಒಂದೇ ರೀತಿ ಸ್ಟ್ಯಾಂಡರ್ಡ್ ಮೆಥಡ್ ಇನ್ಸ್ಟ್ರಕ್ಷನ್ದು ಒಂದು ಹೋಗ್ಬಿಟ್ಟು ಒಂದು ಲೆಕ್ಚರ್ ಕೊಡೋದು ಅಷ್ಟೇ, ಫಿನಿಶ್ ಅಂತ ಹೇಳೋದು ಅದು ತಪ್ಪಾಗಿರುತ್ತೆ. ಆಪ್ಷನ್ ನಂಬರ್ 1 ಮತ್ತು 3 ಇದಕ್ಕೆ ಕರೆಕ್ಟ್. ಸೊ ಆಪ್ಷನ್ 1ನಲ್ಲಿದೆ ನೋಡಿ, ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. ಲರ್ನಿಂಗ್ ಈಸ್ ಅ ಡ್ಯಾಶ್ ಆ್ಯಂಡ್ ಡ್ಯಾಶ್ ಪ್ರೋಸೆಸ್. ಈ ಕ್ವೆಶನ್ ರಿಪೀಟ್ ಆಗಿದೆ, ಒಂದು CTET ಎಕ್ಸಾಮಲ್ಲಿ ಒಂದು 3-4 ಸತಿ ಕೇಳಿದ್ದಾರೆ. ಲರ್ನಿಂಗ್ ಈಸ್ ಏನು? ಡ್ಯಾಶ್ ಕಾಂಪ್ಲೆಕ್ಸ್ ಆ್ಯಂಡ್ ಆ್ಯಕ್ಟಿವ್ ಪ್ರೋಸೆಸ್. ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ಲರ್ನಿಂಗ್ ಇದೆಯಲ್ಲ ಇದು ಒಂದು ಕಾಂಪ್ಲೆಕ್ಸ್ ಮತ್ತು ಆ್ಯಕ್ಟಿವ್ ಪ್ರೋಸೆಸ್. ಪ್ಯಾಸಿವ್ ಯಾವುದ್ರಲ್ಲೂ ಬರೋದಿಲ್ಲ. ಪ್ಯಾಸಿವ್ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು, ಲರ್ನಿಂಗ್ ಎಲ್ಲಾಗುತ್ತೆ ಅಲ್ಲಿ. ನೆಕ್ಸ್ಟ್ ಕ್ವೆಶನ್. ಅ ಟೀಚರ್ ಶುಡ್ ಡ್ಯಾಶ್ ದ ಸೋಷಿಯಲ್, ಕಲ್ಚರಲ್, religious and linguistic diversity in her classroom to facilitate meaningful learning. Options, dismiss, ignore, understand, neglect. So option number 3 ಇದಕ್ಕೆ right answer, understand. A teacher should understand the social, cultural, religious and linguistic diversity in her classroom to facilitate meaningful learning. ಅವ್ರಿಗೆ ಏನಿರುತ್ತೆ, ಒಂದು ಮಲ್ಟಿಲಿಂಗ್ವಲಿಸಮ್ ಅಂತ ಬಂದಿತ್ತಲ್ವ, ಆ ಥರ
ಮಲ್ಟಿಲಿಂಗ್ವಲಿಸಮ್ ಏನು ಒಂದು ಸಂಪನ್ಮೂಲ, ಒಂದು ರಿಸೋರ್ಸ್ ಥರ ಯೂಸ್ ಮಾಡ್ಕೋತೀವಲ್ವ, ಹಾಗೆ ಇಲ್ಲಿ ಏನು ಮಾಡಬೇಕು, ಒಂದು ಟೀಚರ್ ಅರ್ಥ ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನು ಸೋಷಿಯಲ್, ಕಲ್ಚರಲ್ ಮತ್ತು ರಿಲಿಜಿಯಸ್, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಆ ಕ್ಲಾಸ್ ರೂಮಲ್ಲಿ. ಆವಾಗ ಒಂದು ಮೀನಿಂಗ್ಫುಲ್ ಲರ್ನಿಂಗ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಡ್ಯಾಶ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಇನ್ ದ ಕ್ಲಾಸ್ ರೂಮ್ ರಾದರ್ ದನ್ ಡ್ಯಾಶ್ ಒನ್. ಅಂದರೆ ಆಪ್ಷನ್ಸ್ ನೋಡಿ, ಕೊಲಾಬ್ರೇಟಿವ್, ಕಾಂಪಿಟೇಟಿವ್ ಕೊಲಾಬ್ರೇಟಿವ್, ಫಿಯರ್ಫುಲ್ ಫೆಸಿಲಿಟೇಟಿವ್, ಕಾಂಪಿಟೇಟಿವ್ ಫೆಸಿಲಿಟೇಟಿವ್. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಕ್ರಿಯೇಟ್, ಒಂದು ಕ್ಲಾಸ್ ರೂಮಲ್ಲಿ ಹೇಗೆ ನಾವು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಕೊಲಾಬರೇಟಿವ್ ಎನ್ವಿರಾನ್ಮೆಂಟ್. ಕೊಲಾಬರೇಟಿವ್ ಅಂತಂದರೆ ಏನು, ಎಲ್ಲ ಸೇರಿ, ಅಂದರೆ ಒಂದು ಗ್ರೂಪಲ್ಲಿ ವರ್ಕ್ ಮಾಡೋದು, ಒಬ್ರಿಗೊಬ್ರು ಒಂದು ಹೆಲ್ಪ್ ಮಾಡಿಕೊಂಡು ಮಾಡೋದು, ಒಂದು ಲರ್ನಿಂಗ್ ಆಗೋದು, ಒಂದು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು. ಕೊಲಾಬರೇಟ್ ಅಂತಂದರೆ 2-3 ಜನ ಸೇರಿಕೊಂಡು. ಕೊಲಾಬರೇಟ್ ಮೀನಿಂಗ್ ಏನು, ಒಬ್ಬರು ಅಥವಾ 2-3 ಜನ ಸೇರಿಕೊಂಡು ಕೊಲಾಬರೇಟಿವ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಇನ್ ದ ಕ್ಲಾಸ್ ರೂಮ್ ರಾದರ್ ದೆನ್ ಕಾಂಪಿಟೇಟಿವ್ ಒನ್. ಒಂದು ಒಬ್ರಿಗೊಬ್ರು ಕಾಂಪಿಟೇಷನ್ ಬೆಳೆಸೋದು, ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಅಂದ್ಬಿಟ್ಟು ಮಾಡಿದ್ರೆ ಅವ್ರಿಗೇನಾಗುತ್ತೆ, ಒಂದು ಕಾಂಪಿಟೇಷನ್ ಬಂದುಬಿಡುತ್ತೆ. ಆ ಥರ ಮಾಡಬಾರ್ದು. ಈ ಥರ ಒಂದು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದಾಗ ಅವ್ರಿಗೇನಾಗುತ್ತೆ, ಒಂದು ಜಲಸಿ ಕ್ರಿಯೇಟ್ ಆಗುತ್ತೆ. ಅವ್ರು ಜಾಸ್ತಿ ಬಂತು ಮಾರ್ಕ್ಸ್, ನನ್ನ ಕಡಿಮೆ ಬಂತು, ಆ ಥರ ಜಲಸಿ ಫೀಲಿಂಗ್ ಬಂದುಬಿಡುತ್ತೆ. ಅವ್ರಿಗೆ ಜಾಸ್ತಿ ಸ್ಕೋರ್ ಮಾಡಿದ್ರು ಆ ಗ್ರೂಪ್ ಅವರು, ನಮಗೆ ಸ್ಕೋರ್ ಆಗಲಿಲ್ಲ, ಆ ಥರ ಜಲಸಿ ಬಂದುಬಿಡುತ್ತೆ. ಸೊ ಒಂದು ಕೊಲಾಬರೇಟಿವ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು ರಾದರ್ ದೆನ್ ಕಾಂಪಿಟೇಟಿವ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಫೆಕ್ಟಿವ್ ಮೋಟಿವೇಶ್ನಲ್ ಸ್ಟ್ರಾಟಜಿ ಟು ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಲರ್ನ್. ಏನಿದೆ ಎಕ್ಸಾಂಪಲ್ ಕೇಳಿದ್ದಾರೆ, ಏನಕ್ಕೆ, ಒಂದು ಮೋಟಿವೇಶ್ನಲ್ ಸ್ಟ್ರಾಟಜಿ ಟು ಎನ್ಕರೇಜ್ ಸ್ಟೂಡೆಂಟ್ಸ್. ಎನ್ಕರೇಜ್ ಮಾಡ್ತಿರೋದು ಇಲ್ಲಿ ಸ್ಟೂಡೆಂಟ್ಸಿಗೆ. ಫಸ್ಟ್ ಆಪ್ಷನ್, ಪ್ರೊವೈಡಿಂಗ್ ಸ್ಕ್ಯಾಫೋಲ್ಡಿಂಗ್ ಎಸ್ಪೆಷಲಿ ವೆನ್ ಸ್ಟೂಡೆಂಟ್ಸ್ ಲರ್ನ್ ಎ ನ್ಯೂ ಸ್ಕಿಲ್. ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ನಾವು ಒಂದು ಸ್ಕ್ಯಾಫೋಲ್ಡಿಂಗ್ ಪ್ರೊವೈಡ್ ಮಾಡೋದು. ಸ್ಕ್ಯಾಫೋಲ್ಡಿಂಗ್ ಅಂತಂದರೆ ಏನು ಗೊತ್ತಲ್ವ ನಿಮಗೆ, ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಸ್ಕ್ಯಾಫೋಲ್ಡಿಂಗ್ ಅಂದರೆ ಒಂದು ಸಪೋರ್ಟ್ ಕೊಡೋದು, ಒಂದು ಟೆಂಪರರಿ ಸಪೋರ್ಟ್ ಕೊಡೋದು, ಸ್ಕ್ಯಾಫೋಲ್ಡಿಂಗ್ ಕೊಡೋದು. ಯಾವುದಕ್ಕೆ, ಯಾವಾಗ ಅಂದರೆ ಒಂದು ಹೊಸ ಸ್ಕಿಲ್ ಕಲಿಬೇಕಾದ್ರೆ, ಹೊಸ ಪ್ರಾಜೆಕ್ಟ್ ಮಾಡಬೇಕಾದ್ರೆ. ಸೆಕೆಂಡ್, ಎಂಫಸಿಸ್ ಆನ್ ಕಂಪ್ಲೀಷನ್ ಆಫ್ ವರ್ಕ್ ರಾದರ್ ದೆನ್ ಲರ್ನಿಂಗ್. ಫಸ್ಟ್ ನೀವು ವರ್ಕ್ ಕಂಪ್ಲೀಟ್ ಮಾಡಿಬಿಡಪ್ಪ, ಅದೇನು ಕಲಿತೀಯೋ ಇಲ್ವೋ ಗೊತ್ತಿಲ್ಲ, ನೀವು ಪ್ರಾಜೆಕ್ಟ್ ವರ್ಕ್ ಕೊಡ್ತಿದ್ದೀನಿ, ಅದು ಕಂಪ್ಲೀಟ್ ಮಾಡಿಬಿಡಬೇಕು, ಆ ಥರ ಕೊಡಬಾರ್ದು, ಆ ಥರ ಹೇಳಬಾರ್ದು. ಆಪ್ಷನ್ 2 ರಾಂಗ್ ಇದೆ. ಥರ್ಡ್, ಗಿವಿಂಗ್ ಟಾಸ್ಕ್ ದಟ್ ಆರ್ ವೆರಿ ಈಸಿ ಇರೋದು, ಯಾವುದೋ ಒಂದು ಪ್ರಾಜೆಕ್ಟ್ ಕೊಟ್ಬಿಟ್ಟು ವರ್ಕ್ ಕಂಪ್ಲೀಟ್ ಆಯಿತು ಅಂತ ಕೊಡಬಾರ್ದು, ಆ ಥರ ಮಾಡಬಾರ್ದು. ಥರ್ಡ್ ಆಪ್ಷನ್ ರಾಂಗ್ ಇದೆ. ಫೋರ್ತ್ ಆಪ್ಷನ್, ಕ್ರಿಯೇಟಿಂಗ್ ಎ ಲಾಟ್ ಆಫ್ ಆಪರ್ಚುನಿಟೀಸ್ ಫಾರ್ ಕಾಂಪಿಟೇಷನ್. ಕ್ರಿಯೇಟಿಂಗ್ ಎ ಲಾಟ್ ಆಫ್ ಆಪರ್ಚುನಿಟೀಸ್ ಫಾರ್ ಕಾಂಪಿಟೇಷನ್. ನೀವು ಕ್ರಿಯೇಟಿಂಗ್ ಲಾಟ್ ಆಫ್ ಆಪರ್ಚುನಿಟೀಸ್ ಅಷ್ಟೇ ಓದ್ಬಿಡ್ತೀರಾ, ಫಸ್ಟ್ ಕಂಪ್ಲೀಟಾಗಿ ಓದಬೇಕು ನೀವು ಆನ್ಸರ್. ಏನಿದೆ ಆಪ್ಷನ್ ನೋಡಿ, ಲಾಟ್ ಆಫ್ ಆಪರ್ಚುನಿಟೀಸ್ ಫಾರ್ ಕಾಂಪಿಟೇಷನ್ ಮಾಡೋದಲ್ಲ. ಕಾಂಪಿಟೇಷನ್ ಮಾಡ್ತಾಯಿದ್ರೆ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಜಲಸಿ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಚಿಲ್ಡ್ರನ್ಸ್ ಥಿಂಕಿಂಗ್ ಈಸ್ ನಾಟ್ ಕರೆಕ್ಟ್. Which of the following statement about children's thinking is not correct? Not correct. First option, children construct their own theories about various phenomena around them. Second, children cannot think of concepts on their own and the primary role of the teachers is to provide information. So first option ಏನಿದೆ ಅದೊಂದು ಪಾಸಿಟಿವ್ ಕಾಣಿಸ್ತಾ ಇದೆ ನೋಡಿ. ಚಿಲ್ಡ್ರನ್ ಏನು ಮಾಡ್ತಾರೆ, ಕನ್ಸ್ಟ್ರಕ್ಟ್ ದೇರ್ ಓನ್ ಥಿಯರೀಸ್ ಅಬೌಟ್ ವೇರಿಯಸ್ ಫಿನಾಮಿನನ್. ಅವ್ರಿಗೆ ಒಂದು ಕೆಪಾಸಿಟಿ ಇರುತ್ತೆ, ಕನ್ಸ್ಟ್ರಕ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಚಿಲ್ಡ್ರನ್ ಕನ್ಸ್ಟ್ರಕ್ಟ್ ಅಂತ ಇರುತ್ತಲ್ಲ, ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಆದರೂ ಕೂಡ ಒಂದು ಏನು ಮಾಡಬೇಕು, ಫುಲ್ ಒಂದು ಸೆಂಟೆನ್ಸ್ ಓದಬೇಕು, ಅಂದರೆ ಫುಲ್ ಆಪ್ಷನ್ ಓದಬೇಕು. ಸೆಕೆಂಡ್ ಆಪ್ಷನ್ ಏನಿದೆ, ಚಿಲ್ಡ್ರನ್ ಕೆನಾಟ್ ಥಿಂಕ್ ಆಫ್ ಕಾನ್ಸೆಪ್ಟ್ಸ್ ಅಂತ ಇದೆ. ಸೊ ಆಪ್ಷನ್ ನಂಬರ್ 2 ಇದಕ್ಕೆ ರೈಟ್ ಆನ್ಸರ್. ಏನು, ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿಲ್ಲ. ಥರ್ಡ್ ಆಪ್ಷನ್ ನೋಡಿ, ಚಿಲ್ಡ್ರನ್ ಆ್ಯಕ್ಟಿವ್ಲಿ ಥಿಂಕ್ ಅಬೌಟ್ ವೇರಿಯಸ್ ಫಿನಾಮಿನನ್ ಅರೌಂಡ್ ದೆಮ್ ಆ್ಯಂಡ್ ಹ್ಯಾವ್ ಎನ್ ಅರ್ಜ್ ಟು ಎಕ್ಸ್ಪ್ಲೋರ್ ಮಾಡ್ತಾರೆ ಮಕ್ಕಳು ಏನಿರ್ತಾರೆ, ಒಂದು ಆ್ಯಕ್ಟಿವ್ ಆಗಿ ಥಿಂಕ್ ಮಾಡ್ತಾರೆ. ಆಪ್ಷನ್ 3 ಕರೆಕ್ಟ್ ಆಗಿದೆ. ಫೋರ್ತ್ ಆಪ್ಷನ್, ಚಿಲ್ಡ್ರನ್ ಆರ್ ಬಾರ್ನ್ ವಿತ್ ಕ್ಯೂರಿಯಾಸಿಟಿ ಟು ಲರ್ನ್ ಅಬೌಟ್ ದ ವರ್ಲ್ಡ್ ಅರೌಂಡ್. ಸೊ ಇದು ಕೂಡ ಆಪ್ಷನ್ 4 ಕೂಡ ಕರೆಕ್ಟ್ ಆಗಿರುತ್ತೆ. ನೀವು ನೋಡಿರ್ತೀರ, ಮಕ್ಕಳಿಗೆ ಯಾವುದೋ ಒಂದು
ನೋಡಿದ್ರೆ ಏನಾದರೂ ನೋಡಿದ್ರೆ ಅದ್ರ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿರ್ತಾರೆ, ಏನೋ ಹೊಸದಾಗಿದೆ ಅಂತಂದ್ಬಿಟ್ಟು. ಸೊ ಆಪ್ಷನ್ 1, 3, 4 ಇದೆಲ್ಲ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇದೆ. ಆಪ್ಷನ್ 2 ಏನಿದೆ ಅದೊಂದು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಇಟ್ ಈಸ್ ನಾಟ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಚಿಲ್ಡ್ರನ್ಸ್ ಫೇಲ್ಯೂರ್ ಇನ್ ಸ್ಕೂಲ್. ಫಸ್ಟ್ ಆಪ್ಷನ್ ಸಜೆಸ್ಟ್ ದಟ್ ಚಿಲ್ಡ್ರನ್ ಫ್ರಮ್ ಡಿಪ್ರೈವ್ಡ್ ಬ್ಯಾಕ್ಗ್ರೌಂಡ್ಸ್ ಆರ್ ನಾಟ್ ಕೇಪಬಲ್ ಆಫ್ ಲರ್ನಿಂಗ್. ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಫೇಲ್ಯೂರ್ ಸ್ಕೂಲಲ್ಲಿ ಚಿಲ್ಡ್ರನ್ ಫೇಲ್ ಆಗ್ತಾ ಇದ್ದಾರೆ, ಅದರ ರೀಸನ್ ಏನು? ಫಸ್ಟ್ ಆಪ್ಷನಲ್ಲಿ ಏನು ಹೇಳ್ತಾ ಇದ್ದಾರೆ, ಅವರು ಡಿಪ್ರೈವ್ಡ್ ಬ್ಯಾಕ್ಗ್ರೌಂಡ್ಸ್ ಇರೋದ್ರಿಂದ ಅವರು ಓದೋಕ್ಕೆ ಕೆಪಾಸಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಯಾವ ಬ್ಯಾಕ್ಗ್ರೌಂಡ್ ಇದ್ದರೆ ಏನು, ಮಕ್ಕಳು ಎಲ್ಲಿದ್ದರೂ ಓದ್ತಾರೆ. ಸೆಕೆಂಡ್ ಆಪ್ಷನ್ indicates that school has not been able to cater to the needs and interest of these children. ಸೆಕೆಂಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ಚಿಲ್ಡ್ರನ್ ಫೇಲ್ಯೂರ್ ಇನ್ ಸ್ಕೂಲ್, ಏನಕ್ಕೆ ಮಕ್ಕಳು ಸ್ಕೂಲಲ್ಲಿ ಫೇಲ್ ಆಗ್ತಾರೆ ಅಂತಂದರೆ, ಇಂಡಿಕೇಟ್ಸ್ ದಟ್ ಸ್ಕೂಲ್ ಹ್ಯಾಸ್ ನಾಟ್ ಬೀನ್ ಏಬಲ್ ಟು ಕೇಟರ್ ಟು ದ ನೀಡ್ಸ್. ಆ ಮಕ್ಕಳಲ್ಲಿ ಏನು ನೀಡ್ಸ್ ಇದೆ, ಅವ್ರಿಗೆ ಏನು ನೆಸಸರಿ ಬೇಕು, ನೆಸಸರಿ ಇದೆ, ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಸ್ಕೂಲ್ ಏನಿದೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಅಂತಂದ್ಬಿಟ್ಟು. Third option proves that these children have genetic birth defects and hence should be pulled out from school. ಥರ್ಡ್ ಆಪ್ಷನ್ ಏನಿದೆ, ಚಿಲ್ಡ್ರನ್ ಏನಕ್ಕೆ ಫೇಲ್ ಆಗ್ತಾರೆ ಸ್ಕೂಲಲ್ಲಿ ಅಂತಂದರೆ, ಅವರು ಹುಟ್ಟಿದಾಗ್ಲಿಂದಾನೇ ಅವ್ರ ಜೀನ್ಸಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಓದ್ತಾ ಇಲ್ಲ, ಅದು ಅವ್ರಿಗಿಂದ ಸ್ಕೂಲ್ಗಿಂದ ತೆಗೆದಾಕ್ಬಿಡ್ಬೇಕು ಅಂತಂದ್ಬಿಟ್ಟು. ಸೊ ಥರ್ಡ್ ಆಪ್ಷನ್ ರಾಂಗ್ ಇರುತ್ತೆ. ಆ ಥರ ಏನಿರಲ್ಲ. ನಾವು ಹೇಗೆ ಮಕ್ಕಳಿಗೆ ನರ್ಚರ್ ಮಾಡ್ತೀವೋ, ನಾವು ಹೇಗೆ ಎನ್ವಿರಾನ್ಮೆಂಟ್ ಕೊಡ್ತೀವೋ, ನಾವು ಯಾವ ಥರ ಮಕ್ಳಿಗೆ ತೊಗೊಂಡು ಹೋಗ್ತೀವೋ ಆ ಥರ ಮಕ್ಕಳಾಗ್ತಾರೆ. ಅಂದರೆ ಯಾವ ಮಕ್ಕಳು ಬೈ ಬರ್ತ್ ಏನು ಜೆನೆಟಿಕ್ ಇಂದ ಅವ್ರಿಗೇನು ಡಿಫೆಕ್ಟ್ ಇರೋದಿಲ್ಲ ಯಾವುದರಲ್ಲಿ, ರೀಡಿಂಗಲ್ಲಿ. ಫೋರ್ತ್ ಆಪ್ಷನ್ ನೋಡಿ, ಸಿಗ್ನಿಫೈಸ್ ದಟ್ ಪೇರೆಂಟ್ಸ್ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಸಪೋರ್ಟ್ ದೇರ್ ಚಿಲ್ಡ್ರನ್ ಟು ಲರ್ನ್. ಪೇರೆಂಟ್ಸ್ ರೋಲ್ ಇದರಲ್ಲಿ ಏನಿರೋದಿಲ್ಲ. ಮೇನ್ ರೋಲ್ ಏನಾಗಿರುತ್ತೆ, ಒಂದು ಮಕ್ಕಳಿಗೆ ಫೇಲ್ಯೂರ್ ಏನಾಗುತ್ತೆ ಸ್ಕೂಲಲ್ಲಿ ಅಂತ ಕ್ವಶನ್ ಕೇಳಿರೋದು, ಮನೇಲಿ ಕೇಳಿಲ್ಲ. ಇಲ್ಲಿ ಕ್ವಶನಲ್ಲಿ ಏನಿದೆ, ಚಿಲ್ಡ್ರನ್ಸ್ ಫೇಲ್ಯೂರ್ ಇನ್ ಸ್ಕೂಲ್ ಅಂತ ಕೇಳಿದ್ದಾರೆ. ಇನ್ ಸ್ಕೂಲ್ ಏನಕ್ಕೆ ಅಂದರೆ, ಇಂಡಿಕೇಟ್ಸ್ ದಟ್ ಸ್ಕೂಲ್ ಹ್ಯಾಸ್ ನಾಟ್ ಬೀನ್ ಏಬಲ್ ಟು ಕೇಟರ್ ಟು ದ ನೀಡ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ದೀಸ್ ಚಿಲ್ಡ್ರನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಬೈ ವರ್ಕಿಂಗ್ ಇನ್ ಗ್ರೂಪ್ಸ್, ಟೀಚಿಂಗ್ ಆ್ಯಂಡ್ ಹೆಲ್ಪಿಂಗ್ ಈಚ್ ಅದರ್, ಚಿಲ್ಡ್ರನ್ ಫಸ್ಟ್ ಆಪ್ಷನ್ are able to reflect on their own thought process and shift to a higher level of cognitive activity. Second, can develop misconceptions which interferes with their learning. Third, get distracted and hence it is an ineffective pedagogical strategy. Fourth, develop competitive tendencies that hinder learning. ಸೊ ಕ್ವೆಶನ್ ನಂಬರ್ 25ಗೆ ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ಏನಕ್ಕೆ ಅಂದರೆ, ಒಂದು ಗ್ರೂಪಲ್ಲಿ ವರ್ಕ್ ಮಾಡಿದಾಗ, ಬೈ ವರ್ಕಿಂಗ್ ಇನ್ ಗ್ರೂಪ್ಸ್, ಟೀಚಿಂಗ್ ಆ್ಯಂಡ್ ಹೆಲ್ಪಿಂಗ್ ಈಚ್ ಅದರ್, ಚಿಲ್ಡ್ರನ್ ಏನಾಗುತ್ತೆ, ಅವರು ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಆರ್ ಏಬಲ್ ಟು ರಿಫ್ಲೆಕ್ಟ್ ಆನ್ ದೇರ್ ಓನ್ ಥಾಟ್ ಪ್ರೋಸೆಸ್, ಅವ್ರಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ. ಆ್ಯಂಡ್ ಶಿಫ್ಟ್ ಟು ಎ ಹೈಯರ್ ಲೆವೆಲ್ ಆಫ್ ಕಾಗ್ನೇಟಿವ್ ಆ್ಯಕ್ಟಿವಿಟಿ, ಅವರು ಬೇರೆಯವ್ರು ಹೇಳ್ಕೊಟ್ಟು ಅವ್ರು ಏನಾಗ್ತಾರೆ, ಆ ಸಬ್ಜೆಕ್ಟಲ್ಲಿ ಮಾಸ್ಟ್ರಿ ಗೇನ್ ಮಾಡ್ಕೋತಾರೆ. ಅಂದರೆ ಆ ಟಾಪಿಕಲ್ಲಿ ಯಾವುದೋ ಟಾಪಿಕ್ ಹೇಳ್ಕೊಡ್ತಾರಲ್ಲ, ಆ ಟಾಪಿಕಲ್ಲಿ ಅವರು ಒಂದು ಏನಾಗುತ್ತೆ, ಅವ್ರ ಥಿಂಕಿಂಗ್ ಪ್ರೊಸೆಸ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಹೈಯರ್ ಲೆವೆಲ್ ಆಫ್ ಕಾಗ್ನೇಟಿವ್ ಆ್ಯಕ್ಟಿವಿಟಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್. ಇನ್ ಎ ಡ್ಯಾಶ್ ಕ್ಲಾಸ್ ರೂಮ್, ಟೀಚರ್ಸ್ ಅಡ್ಯಾಪ್ಟ್ ದೇರ್ ಪೆಡಗಾಜಿ ಆ್ಯಂಡ್ ವೇರಿ ಅಸೆಸ್ಮೆಂಟ್ ಟು ಕೇಟರ್ ಟು ಇಂಡಿವಿಜುವಲ್ ಸ್ಟೂಡೆಂಟ್ಸ್. ಇನ್ ಎ ಡ್ಯಾಶ್ ಕ್ಲಾಸ್ ರೂಮ್, ಫಸ್ಟ್ ಟೀಚರ್ ಸೆಂಟ್ರಿಕ್, ಸೆಕೆಂಡ್ ಪ್ರೋಗ್ರೆಸಿವ್, ಥರ್ಡ್ ಟೆಕ್ಸ್ಟ್ ಬುಕ್ ಸೆಂಟ್ರಿಕ್, ಫೋರ್ತ್ ಬಿಹೇವಿಯರಿಸ್ಟಿಕ್. ಇಲ್ಲಿ ಏನು ಕೇಳಿದರೆ, ಟೀಚರ್ಸ್ ಅಡ್ಯಾಪ್ಟ್ ದೇರ್ ಪೆಡಗಾಜಿ ಆ್ಯಂಡ್ ವೇರಿ ಅಸೆಸ್ಮೆಂಟ್ ಟು ಕೇಟರ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಅಂದರೆ, ಇವಾಗ ಇಲ್ಲಿ ಏನಿದೆ, ಟೀಚರ್ ಸೆಂಟ್ರಿಕ್ ಅಂತಂದರೆ ಏನು, ಇಲ್ಲಿ ಬರೀ ಲೆಕ್ಚರ್ ಮಾಡ್ತಾರೆ, ಟೀಚ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಇಲ್ಲಿ ಏನಿದೆ ಅಂದರೆ, ಅಸೆಸ್ಮೆಂಟ್, ವೇರಿ ಅಸೆಸ್ಮೆಂಟ್ ಟು ಕೇಟರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ, ಇಂಡಿವಿಜುವಲ್ ಡಿಫ್ರೆನ್ಸಸ್ಸಿಗೆ ನಾವು ಹೆಲ್ಪ್ ಮಾಡೋದಕ್ಕೆ, ಬೇರೆ ಬೇರೆ ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕೆ ನಾವು ಯಾವ ರೀತಿ ಒಂದು ಕ್ಲಾಸ್ ರೂಮ್ ಮಾಡಬೇಕು, ಯಾವ ರೀತಿ ಕ್ಲಾಸ್ ರೂಮ್ ಇರಬೇಕು ಅಂತಂದರೆ, ಆಪ್ಷನ್ ನಂಬರ್ 2 ಪ್ರೋಗ್ರೆಸಿವ್ ಎಜುಕೇಷನ್ ಬಗ್ಗೆ ಇಲ್ಲಿ ಕ್ವೆಶನ್ ಕೇಳಿರೋದು. ಏನಿಲ್ಲಿ ಪ್ರೋಗ್ರೆಸಿವ್ ಎಜುಕೇಷನ್ ಬಗ್ಗೆ ನೀವು ನೋಡಿದ್ರಿ, 2 ಕ್ವೆಶನ್ ಕೇಳಿದ್ದಾರೆ. ಪ್ರೋಗ್ರೆಸಿವ್ ಎಜುಕೇಷನ್ ಜಾನ್ ಡೂಯಿ ಅವ್ರದ್ದು ತುಂಬ ಇಂಪಾರ್ಟೆಂಟ್. CTET-ಅಲ್ಲಿ 2 ಕ್ವೆಶನ್ ಕೇಳಿದ್ದಾರೆ ನೋಡಿ. ಓಕೆ, ಇನ್ನೇ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್
Teachers adapt their pedagogy and vary assessment to cater to individual students. Next question, which of the following statements about development is correct? So options nodi, there is a lot of cultural diversity in the development of children. Second, children across the world follow the same sequence and exact time of development. ನೋಡಿ ಸೆಕೆಂಡ್ ಆಪ್ಷನ್ ರಾಂಗ್ ಇದೆ. ಏನಕ್ಕಂದರೆ ಒಂದು ಮಕ್ಕಳಲ್ಲಿ ಒಂದು ವಿಕಾಸ ಇದೆಯಲ್ಲ, ಡೆವಲಪ್ಮೆಂಟ್ ಇದೆಯಲ್ಲ, ಅದು ಬೇರೆ ಬೇರೆ ಸ್ಟೇಜಲ್ಲಾಗುತ್ತೆ. ಸೇಮ್ ಸೀಕ್ವೆನ್ಸ್ ಆಗಿರಲ್ಲ, ಒಂದು ಸೀಕ್ವೆನ್ಸ್ ಆಗಿ ಎಲ್ಲ ಮಕ್ಕಳಲ್ಲೂ ಸೇಮ್ ಇರೋದಿಲ್ಲ. ಇಲ್ಲೇನಿದ್ದಾರೆ, ವರ್ಲ್ಡ್ ಅಂತ ಕೊಟ್ಟಿದ್ದಾರೆ, ಅಕ್ರಾಸ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಂದರೆ ಕೆಲವು ಮಕ್ಕಳು ಏನು ಮಾಡ್ತಾರೆ, ಒಂದು 9 ಮಂತ್ಸಲ್ಲಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಡೆಯೋದು ಕಲಿತಾರೆ 9 ಮಂತ್ಸಲ್ಲಿ. ಕೆಲವು ಮಕ್ಕಳು 1 ಇಯರ್ ಆದರೂ ನಡೆಯೋಕ್ಕೆ ಕಲ್ತಿರೋಲ್ಲ. ಸೊ ಏನಿರುತ್ತೆ, ಅದು ಒಂದು ಮಕ್ಕಳಲ್ಲಿ ಒಂದು ಸೀಕ್ವೆನ್ಸ್ ಇರುತ್ತಲ್ಲ, ಎಕ್ಸಾಕ್ಟ್ ಟೈಮ್ ಅಂತ ಇದೆ. ಸೊ ಎಕ್ಸಾಕ್ಟ್ ಟೈಮಲ್ಲಿ ಎಲ್ಲದರಲ್ಲೂ ಸೇಮ್ ಆಗೋದಿಲ್ಲ. ಥರ್ಡ್ ಆಪ್ಷನ್, ಡೆವಲಪ್ಮೆಂಟ್ ಅಕರ್ಸ್ ಇನ್ ಅ ನೀಟ್ ಆರ್ಡರ್ಲಿ ಸೆಟ್ ಆಫ್ ಸ್ಟೇಜಸ್ ಪ್ರೀಡಿಟರ್ಮೈನ್ಡ್ ಬೈ ಜೆನೆಟಿಕ್ ಫ್ಯಾಕ್ಟರ್ಸ್. ಸೊ ಇಲ್ಲಿ ಮೇನ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಕೊಟ್ಟಿದ್ದಾರಲ್ಲ, ಸೊ ಪ್ರೀಡಿಟರ್ಮೈನ್ಡ್ ಅದು ರಾಂಗ್ ಇದೆ. ಡೆವಲಪ್ಮೆಂಟ್ ಏನಿದೆ ಒಂದು ಆರ್ಡರಲ್ಲಿ ಒಂದು ಸೀಕ್ವೆನ್ಸಲ್ಲಿ ಆಗುತ್ತೆ, ಆದರೆ ಆ ಜೆನೆಟಿಕ್ ಫ್ಯಾಕ್ಟರ್ಸ್ ಇರೋದಿಲ್ಲ ಇದರಲ್ಲಿ. ಪ್ರೀಡಿಟರ್ಮೈನ್ಡ್ ಬಟ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಇದೆಯಲ್ಲ, ಅದು ರಾಂಗ್. ಏನಿದೆ, ಒಂದು ಡೆವಲಪ್ಮೆಂಟ್ ಅಕರ್ಸ್ ಇನ್ ಸೀಕ್ವೆನ್ಷಿಯಲ್ ಆರ್ಡರ್ಲಿ ಅಂತ ಇದೆ, ಬಟ್ ಜೆನೆಟಿಕ್ ಫ್ಯಾಕ್ಟರ್ಸ್ ಇದೆಯಲ್ಲ, ಅದು ರಾಂಗ್. ಫೋರ್ತ್ ಆಪ್ಷನ್, ಡೆವಲಪ್ಮೆಂಟ್ ಈಸ್ ಸಿಂಪಲ್ ಆ್ಯಂಡ್ ಯೂನಿಡೈಮೆನ್ಷನಲ್. ರಾಂಗ್. ಡೆವಲಪ್ಮೆಂಟ್ ಏನಿದೆ, ಅದು ಡೆವಲಪ್ಮೆಂಟ್ ಈಸ್ ಕಾಂಪ್ಲೆಕ್ಸ್ ಆ್ಯಂಡ್ ಮಲ್ಟಿ ಡೈಮೆನ್ಷನಲ್. ಡೆವಲಪ್ಮೆಂಟ್ ಏನಿದೆ, ಒಂದು ಮಲ್ಟಿ ಡೈಮೆನ್ಷನಲ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ 1 ನೋಡಿ, ಕರೆಕ್ಟ್ ಇದು. ದೇರ್ ಈಸ್ ಲಾಟ್ ಆಫ್ ಕಲ್ಚರಲ್ ಡೈವರ್ಸಿಟಿ ಇನ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಇವಾಗ ಕಲ್ಚರಲ್ ಡೈವರ್ಸಿಟಿ ಅಂತಂದರೆ ಬರೀ ಒಂದು ಕಲ್ಚರ್ ಅಂತಲೇ ಅಲ್ಲ, ಆ ಕಲ್ಚರ್ ಆಗಿರ್ಬೋದು, ಒಂದು ರಿಲಿಜನ್ ಆಗಿರ್ಬೋದು, ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು, ಒಂದು ಸೆಕ್ಷುವಲ್ ಓರಿಯೆಂಟೇಷನ್ ಆಗಿರ್ಬೋದು, ಜೆಂಡರ್, ಏಜ್, ಹೆಲ್ತ್ ಡಿಫ್ರೆನ್ಸಸ್ ಆಗಿರ್ಬೋದು, ಇದೆಲ್ಲ ಏನಿರುತ್ತೆ, ವೆರೈಟಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಮೇಜರ್ ಹಾಲ್ಮಾರ್ಕ್ ಆಫ್ ದ ಪೀರಿಯಡ್ ಆಫ್ ಚೈಲ್ಡ್ಹುಡ್, ಮಿಡಲ್ ಚೈಲ್ಡ್ಹುಡ್? ಓಕೆ, ಏನಿದು ಹಾಲ್ಮಾರ್ಕ್ ಅಂತ ಎಲ್ಲ ಕೇಳಿಬಿಟ್ಟಿದ್ದಾರೆ ಅಂತ ಒಂದು ಏನೂ ಹೆದರ್ಕೊಳ್ಳೋದೇನಿಲ್ಲ. ಆಪ್ಷನ್ಸ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಮಿಡಲ್ ಚೈಲ್ಡ್ಹುಡ್ಡಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತಂದ್ಬಿಟ್ಟು. ಸೊ ಫಸ್ಟ್ ಆಪ್ಷನ್, ಎಮರ್ಜೆನ್ಸ್ ಆಫ್ ಮೇಕ್ ಬಿಲೀವ್ ಪ್ಲೇ. ಸೆಕೆಂಡ್, ಡೆವಲಪ್ಮೆಂಟ್ ಆಫ್ ಲಾಜಿಕಲ್ ಥಾಟ್ ದಟ್ ಈಸ್ ಕಾಂಕ್ರೀಟ್ ಇನ್ ನೇಚರ್. ಸೆಕೆಂಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್, ಡೆವಲಪ್ಮೆಂಟ್ ಆಫ್ ಲಾಜಿಕಲ್ ಥಾಟ್ ದಟ್ ಈಸ್ ಕಾಂಕ್ರೀಟ್ ಇನ್ ನೇಚರ್. ಮಕ್ಕಳಲ್ಲಿ ಒಂದು ಲಾಜಿಕಲ್ ಥಿಂಕಿಂಗ್ ಇದೆಯಲ್ಲ, ಅದು ಡೆವಲಪ್ ಆಗುತ್ತೆ. ಈ ಸ್ಟೇಜಲ್ಲಿ ಲಾಜಿಕಲ್ ಥಿಂಕಿಂಗ್ ಇದೇನಾಗುತ್ತೆ, ಒಂದು ಹೇಗಿರುತ್ತೆ, ಕಾಂಕ್ರೀಟ್ ಇನ್ ನೇಚರ್. ಕಾಂಕ್ರೀಟ್ ಅಂತಂದರೆ ಒಂದು ಪ್ರಾಕ್ಟಿಕಲ್ಲಾಗಿ ಒಂದು ಲಾಜಿಕಲ್ ಥಿಂಕಿಂಗ್ ಇದರಲ್ಲಿ ಡೆವಲಪ್ ಆಗುತ್ತೆ. ಓಕೆ, ಥರ್ಡ್, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಮೋಟಾರ್ ಸ್ಕಿಲ್ಸ್ ಆ್ಯಂಡ್ ಓವರಾಲ್ ಫಿಸಿಕಲ್ ಗ್ರೋತ್. ಮೋಟಾರ್ ಸ್ಕಿಲ್ಸ್ ಮತ್ತು ಓವರಾಲ್ ಫಿಸಿಕಲ್ ಗ್ರೋತ್ ಇದೆಯಲ್ಲ, ಅದು ರ್ಯಾಪಿಡ್ ಡೆವಲಪ್ಮೆಂಟ್ ಆಗುತ್ತೆ, ಫಾಸ್ಟ್ ಡೆವಲಪ್ಮೆಂಟ್ ಆಗುತ್ತೆ. ಇದು ಯಾವಾಗ ಆಗುತ್ತೆ ಅಂತಂದರೆ ಒಂದು ಇನ್ಫ್ಯಾನ್ಸಿ ಅಥವಾ ಅರ್ಲಿ ಚೈಲ್ಡ್ಹುಡ್ ಅಂತ ಹೇಳ್ಬೋದು. ಯಾವಾಗ ಅಂತಂದರೆ ಯೂಶ್ವಲಿ ಇದು 5 ಇಯರ್ಸ್ವರೆಗೂ ಏನಾಗುತ್ತೆ, ತುಂಬ ಫಾಸ್ಟ್ ಗ್ರೋತ್ ಆಗುತ್ತೆ ಮಕ್ಕಳಲ್ಲಿ 5 ಇಯರ್ಸ್ವರೆಗೂ. ಇಲ್ಲಿ ನಮಗೆ ಇವಾಗ ಏನು ಗೊತ್ತಾಯಿತು, ಮಿಡಲ್ ಚೈಲ್ಡ್ಹುಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಅರ್ಲಿ ಚೈಲ್ಡ್ಹುಡ್ ಏನಿರುತ್ತೆ 5 ಇಯರ್ಸ್ವರೆಗೂ ಇರುತ್ತೆ. ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಕೊಟ್ಟಿರ್ತಾರೆ, ಡೋಂಟ್ ವರಿ. ಅರ್ಲಿ ಏನಿರುತ್ತೆ, ಅರ್ಲಿ ಚೈಲ್ಡ್ಹುಡ್ 5 ಇಯರ್ಸ್ವರೆಗೂ ಇರುತ್ತೆ. 5 ಇಯರ್ಸ್ ಆದಮೇಲೆ ಏನು ಬರುತ್ತೆ, ಮಿಡಲ್ ಚೈಲ್ಡ್ಹುಡ್ ಬರುತ್ತೆ. ಸೊ ಆಪ್ಷನ್ ನಂಬರ್ 4 ಏನಿದೆ, ಡೆವಲಪ್ಮೆಂಟ್ ಆಫ್ ಸೈಂಟಿಫಿಕ್ ರೀಸನಿಂಗ್ ಆ್ಯಂಡ್ ಎಬಿಲಿಟಿ ಟು ಥಿಂಕ್ ಆಬ್ಸ್ಟ್ರಾಕ್ಟ್ಲಿ. ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಯಾವಾಗ ಡೆವಲಪ್ ಆಗುತ್ತೆ ಅಂದರೆ 12 ಇಯರ್ಸ್ ಆದಮೇಲೆ ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವಾಗ ನೀವು ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್ ಇದೆಯಲ್ಲ ಪಿಯಾಜೆ ಅವ್ರದ್ದು, ಅದನ್ನು ಬೇಕಾದರೂ ಕನ್ಸಿಡರ್ ಮಾಡ್ಬೋದು. ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂದರೆ ಏನು, ಒಂದು ಇಮ್ಯಾಜಿನೇಷನ್ ಮಾಡೋದು, ಒಂದು ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡೋದು, ಇಮ್ಯಾಜಿನರಿ ವರ್ಲ್ಡಲ್ಲಿ ಥಿಂಕ್ ಮಾಡೋದು. ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂದರೆ ಲಾಜಿಕಲ್ ಥಿಂಕಿಂಗ್ ಆದಮೇಲೆ ಇದು ಯಾವಾಗ ಬರುತ್ತೆ, ಒಂದು ಫೈನಲ್ ಸ್ಟೇಜಲ್ಲಿ ಅಥವಾ ಟೀನ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಅಡಾಲೆಸೆನ್ಸ್ ಏಜಲ್ಲಿ ಅಂತ ಹೇಳ್ಬೋದು. ಇದು ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಲಾಸ್ಟ್ ಸ್ಟೇಜಲ್ಲಿ ಡೆವಲಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಸ್ಕೂಲ್ ಡ್ಯಾಶ್ ಸೋಷಲೈಸೇಷನ್ ಆಫ್ ಚಿಲ್ಡ್ರನ್. ಅಂದರೆ ಇವಾಗ ಸೋಷಲೈಸೇಷನ್ ಬಗ್ಗೆ ನಾನು ಹೇಳಿದೆ, 100% ಒಂದು ಕ್ವೆಶನ್ ಕೇಳ್ತಾರೆ, ಪ್ರೈಮರಿ ಸೋಷಲೈಸೇಷನು ಅಥವಾ ಸೆಕೆಂಡ್ರಿ ಸೋಷಲೈಸೇಷನು ಅಂತಂದ್ಬಿಟ್ಟು. ಸೊ ಒಂದು ಫ್ಯಾಮಿಲಿ ಏನಿದೆ, ಫ್ಯಾಮಿಲಿ ಹೋಮ್ ಏನಿದೆ, ಅದು ಒಂದು ಪ್ರೈಮರಿ ಸೋಷಲೈಸೇಷನ್ ಏಜೆನ್ಸಿ ಆಗಿರುತ್ತೆ.
ಸೊ ಸ್ಕೂಲ್ ಏನಿದೆ ಈಸ್ ಅ ಸೆಕೆಂಡರಿ ಏಜೆನ್ಸಿ ಆಫ್ ಸೋಷಲೈಸೇಷನ್ ಆಫ್ ಚಿಲ್ಡ್ರನ್. ಸ್ಕೂಲ್ ಈಸ್ ಅ ಸೆಕೆಂಡರಿ ಏಜೆನ್ಸಿ ಆಫ್ ಸೋಷಲೈಸೇಷನ್. ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ತುಂಬ ಲೆಂತಿ ಆಯಿತು ವಿಡಿಯೋ. ಇನ್ನೊಂದು ಲಾಸ್ಟ್ ಕ್ವೆಶನ್ ಇದೆ. ನಿಮ್ಗೆ ಏನು ಮಾಡಬೇಕು ಇವಾಗ ಗೊತ್ತಲ್ವಾ? ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬಾರ್ದು. ಓಕೆ, ಲಾಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಥಿಯರೀಸ್ ಪ್ರಪೋಸ್ ದಟ್ ಚಿಲ್ಡ್ರನ್ಸ್ ಥಿಂಕಿಂಗ್ ಈಸ್ ಕ್ವಾಲಿಟೇಟಿವ್ಲಿ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ಅಡಲ್ಟ್ಸ್? ಓಕೆ, ವೆರಿ ಈಸಿ ಕ್ವೆಶನ್. ಇದಕ್ಕೆ ಆಪ್ಷನ್ ನಂಬರ್ 1 ಜೀನ್ ಪಿಯಾಜೆ ರೈಟ್ ಆನ್ಸರ್. ಪಿಯಾಜೆ ಅವರು ಇವರು ಫಾದರ್ ಆಫ್ ಚೈಲ್ಡ್ ಸೈಕಾಲಜಿ ಅಂತ ಹೇಳ್ತೀವಿ ನಾವು ಇವ್ರಿಗೆ. ಪಿಯಾಜೆ ಅವರು ಚಿಲ್ಡ್ರನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟರು. ಓಕೆ ಫ್ರೆಂಡ್ಸ್, ಇವಾಗ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಸೈಕಾಲಜಿ ಕ್ಲಾಸಸ್ದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.